ಅಷ್ಟೇನೆ. ಬಟ್ ಡೆಫಿನೆಟ್ಲಿ ವಿ ವಿಲ್ ಗೆಟ್ ಮೋರ್ ಫ್ಯಾಂಟಾಸ್ಟಿಕ್ ಮೋರ್ ಡೈನಮಿಕ್ ಆಗಿರೋಂಥ ಆ್ಯಪ್ ಮುಂದಿನ ದಿನಗಳು ಬಂದೇ ಬರುತ್ತೆ. ಸೊ ಇವತ್ತು ಸೊ ವಿ ವಿಲ್ ಸ್ಟಾರ್ಟ್ ಫ್ರಮ್ ದ ಬೇಸಿಕ್. ಒಂದು ಆ್ಯಪ್ ಡೌನ್ಲೋಡ್ ಮಾಡೋದ್ರಿಂದ ಹಿಡಿದು ಆ್ಯಪ್ಗೆ ರೆಫರಲ್ ಕೋಡ್ ಕಳಿಸೋ ತನಕ ಎಲ್ಲ ವಿಷಯಗಳು ವಿ ವಿಲ್ ಮಾತಾಡೋದ. ಓಕೆ ಶ್ರೀಶಾ, ನನಗೆ ನಿಮ್ಮ ಒಂದು ರೆಫರಲ್ ಕೋಡ್ ಕಳಿಸ್ತೀರಾ? ಓಕೆ ಓಕೆ, ಚಾಟ್ ಅಲ್ಲಿ ಕಳಿಸ್ಲಾ, ವಾಟ್ಸ್ಆಪ್ ಅಲ್ಲಿ ಕಳಿಸ್ಲಾ? ವಾಟ್ಸ್ಆಪ್ ಅಲ್ಲಿ ಕಳಿಸಿ. ಓಕೆ, ಸೊ ನನ್ನ ಮೊಬೈಲ್ ಸ್ಕ್ರೀನ್ ಕಾಣ್ತಾ ಇದೆಯಲ್ಲ. ಸೊ ನಾವೊಂದು ಬೇಸಿಕ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ಸೊ ನಮ್ಮ ಯಾರಾದ್ರೂ ಒಬ್ರು ನಮಗೆ ಒಂದು ಲಿಂಕ್ ಕಳಿಸಿದ್ರೆ, ಸೊ ಯೂಶಲಿ ಲಿಂಕ್ ಕಳಿಸಿದ್ರೆ ಚೆನ್ನಾಗಿರ್ತಿತ್ತು. ಸೊ ಸ್ವಲ್ಪ ಓಕೆ 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 ಓಕೆ. ಸೊ ಫಸ್ಟ್ ಸ್ಟೆಪ್ ನಮ್ಮ ರೆಫರಲ್ ಲಿಂಕ್ ಕ್ಲಿಕ್ ಮಾಡಿ ಜಾಯಿನ್ ಮಾಡೋದು. ಸಪೋಸ್ ಯೂಶಲಿ ನನ್ಗೆ ಗೊತ್ತು ಇಲ್ಲಿರೋರ್ಗೆಲ್ಲ ಗೊತ್ತಿದೆ, ಯಾರಾದ್ರೂ ಫಸ್ಟ್ ಟೈಮ್ ಬರ್ತಾ ಇರೋರ್ಗೋಸ್ಕರ ಒಂದು ಹೇಳ್ತಾ ಇರೋದು ಅಷ್ಟೇನೆ. ಯೂಶಲಿ ನಿಮ್ಮ ಯಾರಿಗೆ ನಿಮ್ಮ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಎಲ್ಲರಿಗೂ ಈ ತರ ನಿಮ್ಮ ರೆಫರಲ್ ಕೋಡ್ ಕಳಿಸಿ. ಓಕೆ, ಇದು ಹೆಂಗ್ ಕಳ್ಸೋದು ಎಷ್ಟು ಜನ ಗೊತ್ತಿಲ್ಲದೆ ಇರೋರ್ಗು ಅದು ನಾನು ಇವತ್ತು ಹೇಳ್ತೀನಿ. ಈ ರೆಫರಲ್ ಕೋಡ್ ಕ್ಲಿಕ್ ಮಾಡಿನೇ ಜಾಯಿನ್ ಮಾಡಕ್ ಹೇಳಿ. ಬಿಕಾಸ್ ಇವ್ರು ಕ್ಲಿಕ್ ಮಾಡಿ ಜಾಯಿನ್ ಮಾಡದೆ ಹೋದ್ರೆ ಸೊ ಯು ಮೇ ಲೂಸ್ ಇಟ್. ಸೊ ನಿಮ್ಮ ಬೆನಿಫಿಟ್ಸ್ ಕಂಪ್ಲೀಟ್ ಆಗಿ ಲೂಸ್ ಆಗುತ್ತೆ. ಸಿ ನಾನೇನ್ ಮಾಡಿದೆ, ಜಸ್ಟ್ ಈ ಲಿಂಕ್ ಕ್ಲಿಕ್ ಮಾಡಿದೆ, ಈ ಬ್ಲೂ ಕಲರ್ ಲಿಂಕ್ ಕ್ಲಿಕ್ ಮಾಡಿದೆ, ಅಷ್ಟೇನೆ ಮಾಡಿದ್ದು. ಕ್ಲಿಕ್ ಮಾಡಿದ ತಕ್ಷಣ ಅದು ಹೋಗುತ್ತೆ. ಕೆಲ ಟೈಮ್ ನಲ್ಲಿ ಈ ಬ್ಲೂ ಲಿಂಕ್ ಕ್ಲಿಕ್ ಆಗಲ್ಲ. ಇಟ್ಸ್ ಬಿಕಾಸ್ ಅದು ನಮ್ಮ ಸೆಟ್ಟಿಂಗ್ಸ್ ಅಲ್ಲಿ ನಾವು ಹೈಪರ್ ಲಿಂಕ್ ಇದು ಕ್ಲಿಕ್ ಮಾಡಿಲ್ಲದ್ರೆ ಈ ಸಮಸ್ಯೆ ಬರ್ಬೋದು. ಆ ತರ ಇದ್ದಾಗ SMS ಕಳಿಸಿ ಅವ್ರ ಮೊಬೈಲ್ ಅಲ್ಲಿ ಈ ಲಿಂಕ್ ಓಪನ್ ಆಗುತ್ತೆ. ಸೊ ಐ ಜಸ್ಟ್ ಲಿಂಕ್ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಬಂತು ನನ್ನ ಒಂದು ನಮ್ಮ ಶ್ರೀಶಾ ಅವ್ರದ್ದು ರೆಫರಲ್ ID ಇದು, ಯೂಸರ್ ID ಇದು. ಸೊ ಈಗ ನಾನು ಈ ಯೂಸರ್ ID ಇಟ್ಕೊಂಡು ಜಾಯಿನ್ ಮಾಡಿದ್ರೆ ನಾಳೆ ನಾವು ಏನೇ ಬಿಸ್ನೆಸ್ ಮಾಡಲಿ, ನಂದು ಎಷ್ಟೇ ಕ್ಯಾಶ್ ಬ್ಯಾಕ್ಸ್ ಬರಲಿ, ನನ್ನ ಕ್ಯಾಶ್ ಬ್ಯಾಕ್ 10% ಶ್ರೀಶಾ ಅವ್ರಿಗೆ ಹೋಗುತ್ತೆ. ಅದು 100 ರೂಪೀಸ್ ಬಂದ್ರೆ 10 ರೂಪೀಸ್ ಹೋಗುತ್ತೆ. ನಾನು 10 ಲಕ್ಷ ಸಂಪಾದನೆ ಮಾಡಿದ್ರೆ ಸೊ ಅದ್ರದ್ದು 1 ಲಕ್ಷ ರೂಪಾಯಿ ಅವ್ರಿಗೆ ಸಿಗುತ್ತೆ. ದಟ್ ಇಸ್ ದ ಬ್ಯೂಟಿ ಆಫ್ ಗ್ಲೋಬಲ್ ಕಾರ್ನರ್ ಬಿಸ್ನೆಸ್. ಓಕೆ, ಸೊ ಇದು ಒಂದು ಸತಿ ಅಲ್ಲ, ಇಟ್ ಇಸ್ ಲೈಫ್ ಟೈಮ್. ಇಟ್ಸ್ ಎ ರಿಕರಿಂಗ್ ಟೈಮ್ಸ್ ನಮಗೆ ಇದರದ್ದು ಬೆನಿಫಿಟ್ ಬರ್ತಾ ಇರ್ತದೆ. ರೈಟ್, ಹಾಗಾದ್ರೆ ಲಾಗಿನ್ ಮಾಡೋದಕ್ಕೆ ಮಾಡ್ಬೇಕಾಗಿರೋದು ಇಷ್ಟೇನೆ, ನಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡೋದು. ಸೊ ಇಫ್ ಐ ಹ್ಯಾವ್ ವಾಟ್ ಎವರ್ ಇಸ್ ಮೈ ಮೊಬೈಲ್ ನಂಬರ್, ಆ ಮೊಬೈಲ್ ನಂಬರ್ ಎಂಟರ್ ಮಾಡೋದು. ನಾನು ಜಸ್ಟ್ ಎಕ್ಸಾಂಪಲ್ ತೋರಿಸ್ತಾ ಇಲ್ಲ ಅಷ್ಟೇನೆ. ಅಂಡ್ ಏನಾದ್ರು ಒಂದು ಕಾಮನ್ ಪಾಸ್ವರ್ಡ್, ನಮ್ಗೆ ಇಷ್ಟ ಇರೋಂಥ ಪಾಸ್ವರ್ಡ್ ಸೆಟ್ ಮಾಡೋದು. ರಿಕ್ವೆಸ್ಟ್ OTP ಬರುತ್ತೆ. OTP ಕೊಟ್ಟಿದ ತಕ್ಷಣ OTP ಬರುತ್ತೆ. ನಾನು ಈಗ ಮಾಡಕ್ ಆಗಲ್ಲ ಬಿಕಾಸ್ ನಾನು ಆಲ್ರೆಡಿ ರಿಜಿಸ್ಟರ್ಡ್ ಆಗಿರೋದ್ರಿಂದ. ನಾನು ಜಸ್ಟ್ ಟು ರಿಕ್ವೆಸ್ಟ್ OTP ಕೊಟ್ಟಿದ ತಕ್ಷಣ OTP ಬರುತ್ತೆ. OTP ಕೊಟ್ಟಿದ ತಕ್ಷಣ ನಾವು ರಿಜಿಸ್ಟರ್ ಆಗ್ತೀವಿ. ಅಂದ್ರೆ ಆಸ್ ಅ ಯೂಸರ್ ನಿಮ್ಮ ರೆಫರಲ್ ಕೋಡ್ ಅಲ್ಲಿ ರಿಜಿಸ್ಟರ್ ಆಗಿರ್ತಾರೆ. ಇದು ಫಸ್ಟ್ ಸ್ಟೆಪ್. ಓಕೆ, ಸೊ ಇದರ ನಂತರ ನಾವು ಹಾಗಾದ್ರೆ ಮಾಡ್ಬೇಕಾಗಿರೋದು ಎರಡನೇ ಕೆಲಸ ಏನು? ಸೊ ನಮ್ಮ ಯೂಸರ್ಗೆ ನಾವು ಗೂಗಲ್ ಪ್ಲೇ ಸ್ಟೋರ್ ಅಥವಾ ನೀವು ಐಫೋನ್ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಆಪ್ ಸ್ಟೋರ್ಗೆ ಹೋಗಿ. ನಮ್ಮ ಹತ್ರ ಹಲವಾರು ಆ್ಯಪ್ಗಳಿದೆ. ಓಕೆ, ಸೊ ವಿ ಹ್ಯಾವ್ ಗ್ಲೋಬಲ್ ಕಾರ್ನರ್ ಅಲ್ಲಿ 3 to 4 ಆಪ್ಸ್ ಇದೆ. ಸೊ ಅದ್ರಲ್ಲಿ ನಮಗೆ ಬೇಕಾಗಿರೋದು ಗ್ಲೋಬಲ್ ಗಾರ್ನರ್ ಯೂನಿವರ್ಸಲ್ ಆ್ಯಪ್. ದಿಸ್ ಇಸ್ ಅವರ್ ಮೇನ್ ಆ್ಯಪ್. ಓಕೆ, ಸೊ ಈ ಆ್ಯಪ್ ನಾವು ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಸೊ ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ಯೂಸರ್ಗೆ, ನಿಮ್ಮ ಕಸ್ಟಮರ್ಗೆ, ನಿಮ್ಮ ಫ್ರೆಂಡ್, ನಿಮ್ಮ ರಿಲೇಟಿವ್, ಹೂ ಎವರ್ ಇಟ್ ಇಸ್, ಅವ್ರಿಗೆ ಈ ಆ್ಯಪ್ ಡೌನ್ಲೋಡ್ ಮಾಡಕ್ಕೆ ಹೇಳಿ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ರೈಟ್, ಸೊ ದಯವಿಟ್ಟು ಇಲ್ಲಿ ಆಗಿರೋರಿಗೆಲ್ಲ ನಾನೊಂದು ರಿಕ್ವೆಸ್ಟ್ ಇದೆ. ಸೊ ಎಲ್ಲರೂ ನಿಮ್ಮ ರಿವ್ಯೂಸ್ ಹಾಕಿ. ಬಿಕಾಸ್ ದಿಸ್ ರಿವ್ಯೂಸ್ ವಿಲ್ ಹೆಲ್ಪ್ ಗ್ಲೋಬಲ್ ಕಾರ್ನರ್ ಆ್ಯಪ್ ಟು ಬಿಕಮ್ ಮೋರ್ ಸಫಿಸ್ಟಿಕೇಟ್ ಆ್ಯಪ್ ಹಾಕಿ ಹೆಲ್ಪ್ ಆಗುತ್ತೆ. ಸೊ ಯಾರ್ಯಾರು ಇವತ್ತು ಅಟ್ಲೀಸ್ಟ್ ಆಲ್ರೆಡಿ ಇದೆಲ್ಲ ಗೊತ್ತಿರೋರು ಇದ್ದೀರಾ, ಸೊ ನೀವು ರಿವ್ಯೂ ಹಾಕಿಲ್ದೆ ಹೋದ್ರೆ ಪ್ಲೀಸ್ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು ರಿವ್ಯೂ ಹಾಕಿ. ಗ್ಲೋಬಲ್ ಕಾರ್ನರ್ ಬಗ್ಗೆ ನಿಮ್ಮ ವಾಟ್ ಯು ಫೀಲ್ ಅಬೌಟ್ ದಿಸ್ ಆ್ಯಪ್, ಈ ರಿವ್ಯೂ ಹಾಕಿ. ಮತ್ತು ತುಂಬಾ ಜನ ಮಾಡ್ತಾರೆ, ಒಂದು ತಪ್ಪು ಮಾಡ್ತಾರೆ, ಅವ್ರ ಆ್ಯಪ್ಗಳನ್ನ ಅಪ್ಡೇಟ್ ಮಾಡಲ್ಲ. ಎವ್ರಿ ಟೈಮ್ ಏನಾದ್ರೂ ಹೊಸ ಲಾಂಚ್ ಆದ್ರೆ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರಬೇಕು.
ಸೊ ಅಪ್ಡೇಟ್ ಮಾಡದೆ ಹೋದ್ರೆ ನಿಮ್ಮ ಆ್ಯಪ್ ಎಲ್ಲ ಬೆನಿಫಿಟ್ಸ್ ನಿಮಗೆ ವರ್ಕ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಇನ್ ದಿಸ್ ಕೇಸ್ ನನ್ನ ಆ್ಯಪ್ ಪರ್ಫೆಕ್ಟ್ ಆಗಿ ಅಪ್ಡೇಟ್ ಆಗಿದೆ, ಸೊ ಐ ಕ್ಯಾನ್ ಡೈರೆಕ್ಟ್ಲಿ ಓಪನ್ ದ ಆ್ಯಪ್, ರೈಟ್. ಸೊ ದಿಸ್ ಇಸ್ ಆ್ಯಪ್ ಓಪನ್ ಆಯಿತು. ಸೊ ಆ್ಯಪ್ ಓಪನ್ ಆದರೆ ಇದು ನಮ್ಮ ಆ್ಯಪ್ದು ಲ್ಯಾಂಡಿಂಗ್ ಪೇಜ್ ಅಂತ ಹೇಳ್ತೀವಿ. ಸೊ ನಾವು ಆ್ಯಪ್ದು ಫಸ್ಟ್ ಪೇಜ್ ಇದು. ಓಕೆ, ಸೊ ಇಲ್ಲಿ ಫಸ್ಟ್ ಟೈಮ್ ಬರೋರಿಗೆ ಏನು ಇದು ಎಲ್ಲಿದೆ ಏನಿದೆ ಏನೂ ಗೊತ್ತಾಗಲ್ಲ. ಸೊ ಅದಕ್ಕೇನೆ ನಾವು ಸ್ಟೆಪ್ ಬೈ ಸ್ಟೆಪ್ ಇವತ್ತು ಹೋಗ್ತೀವಿ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಕೆಲಸ ಏನು? ಆ್ಯಪ್ ಆಯಿತು, ರಿಜಿಸ್ಟರ್ ಮಾಡಾಯಿತು, ನೆಕ್ಸ್ಟ್ ಆ್ಯಪ್ ಡೌನ್ಲೋಡ್ ಮಾಡಾಯಿತು. ಥರ್ಡ್ ಸ್ಟೆಪ್ ಆ್ಯಪಲ್ಲಿ ಸೈನ್ ಅಪ್ ಮಾಡಬೇಕು. ಸೊ ನಾನು ನನ್ನ ಲಾಗಿನ್ ಡೀಟೇಲ್ಸ್ ನಾನು ಎಂಟರ್ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಐ ಆಮ್ ಪಾಸ್ವರ್ಡ್ ಎಲ್ಲರೂ ಗೊತ್ತಾಗೋಗಿರುತ್ತೆ ಅನ್ಕೋತೀನಿ, ತೊಂದರೆ ಇಲ್ಲ. ಸೊ ನೋ ಪ್ರಾಬ್ಲಮ್. ನಾನು ಓಪನ್ಗೋಸ್ಕರ ನಾನು ಮಾಡಿದ್ದು, ಇದು ನನ್ನ ಆ್ಯಪು ಅಲ್ಲ. ಸೊ ಫಸ್ಟ್ ಆಫ್ ಆಲ್ ಇದು ನನ್ನ ಒಂದು ಇವ್ರದ್ದು ಆ್ಯಪ್ ನೋಡಿ. ಈಗ ಈ ಆ್ಯಪ್, ಓಕೆ, ಸೊ ಈ ಆ್ಯಪಲ್ಲಿ ಈ ಥರ ಲಾಗಿನ್ ಆಯ್ತು ಈಗ. ಸೊ ಇಲ್ಲಿ ಆಲ್ರೆಡಿ ಆ್ಯಪ್ ಪ್ರೊಫೈಲ್ ಅಪ್ಡೇಟ್ ಮಾಡಿದ್ದಾರೆ. ಸೊ ಅದಕ್ಕೆ ಈ ಹೆಸರು ಬರುತ್ತೆ. ಸಪೋಸ್ ನೀವು ಪ್ರೊಫೈಲು ಅಪ್ಡೇಟ್ ಮಾಡಿಲ್ಲ, ನಿಮ್ಮ ಹೆಸರು ಅಪ್ಡೇಟ್ ಮಾಡಿದ್ರೆ ಇಲ್ಲಿ ಬರೀ ನಂಬರ್ ಮಾತ್ರ ತೋರಿಸ್ತಾ ಇರ್ತದೆ. ಓಕೆ, ಸೊ ಜಸ್ಟ್ ನಂಬರ್ ಮಾತ್ರ ಇರುತ್ತೆ. ಹಾಗಾದ್ರೆ ಫಸ್ಟ್ ಸ್ಟೆಪ್ ಏನು? ಸೊ ಫಸ್ಟ್ ಸ್ಟೆಪ್ ಆಲ್ವೇಸ್ ನಾನು ಹೇಳಿದ್ನಲ್ಲ, ಆ ಮೂರು ಗೆರೆ, ಆಲ್ವೇಸ್ ದಿಸ್ 3 ಲೈನ್ಸ್ ಇದೆ ಇಂಪಾರ್ಟೆಂಟ್ ಪಾರ್ಟು. ಗೊತ್ತಿರೋರು ಅನ್ಕೋಬೇಡಿ ವೈ ಹೀಸ್ ತುಂಬಾ ಜಾಸ್ತಿ ಸ್ಟ್ರೆಸ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಗೊತ್ತಿಲ್ಲದೆ ಅವ್ರು ತುಂಬಾ ಜನ ಇದ್ದಾರೆ, ಅವ್ರಿಗೋಸ್ಕರ ನಾವು ಸೆಷನ್ಸ್ ಮಾಡ್ತಾ ಇರೋದು. ನಿಮ್ಗೆ ಗೊತ್ತಿದ್ರೆ ಇಟ್ ಇಸ್ ಜಸ್ಟ್ ಅನ್ ಎಕ್ಸ್ಟ್ರಾ ಇನ್ಪುಟ್ ಅಷ್ಟೇನೆ. ಗೊತ್ತಿಲ್ಲದೆ ಇರೋರ್ಗೋಸ್ಕರ ನಾವು ಸ್ವಲ್ಪ ಜಾಸ್ತಿ ಲೈಕ್ ABCD ತರನು ನಾವು ಹೇಳಕ್ ಟ್ರೈ ಮಾಡ್ತಾ ಇರೋದು ಅಷ್ಟೇನೆ. ಓಕೆ, ಎಸ್. ಸೊ ಫಸ್ಟ್ ಸ್ಟೆಪ್ 3 ಲೈನ್ಸ್ ಕ್ಲಿಕ್ ಮಾಡಿದ್ವಿ. ಫಸ್ಟ್ ಸ್ಟೆಪ್ ಏನು? ಪ್ರೊಫೈಲ್ ಡೀಟೇಲ್ಸ್ ಅಪ್ಡೇಟ್ ಮಾಡೋದು. ಸೊ ಫಸ್ಟ್ ಸ್ಟೆಪ್ ನಾನು ಆಗ್ಲೇ ಮಾಡಿದಿಷ್ಟೇನೆ, ಹೋದೆ ಪ್ರೊಫೈಲ್ ಡೀಟೇಲ್ಸ್ ಅಂತ ಇತ್ತು ಆ್ಯಪ್ ಅಲ್ಲಿ. ಸೊ ಅದು ಕ್ಲಿಕ್ ಮಾಡಿದೆ. ಅದು ಕ್ಲಿಕ್ ಮಾಡಿದ ತಕ್ಷಣ ಈ ಎಲ್ಲಾ ಡೀಟೇಲ್ಸ್ ತೋರಿಸ್ತಾ ಇದೆ, ರೈಟ್? ಈ ತರ ಡೀಟೇಲ್ಸ್ ತೋರಿಸ್ತಾ ಇದೆ. ಸಪೋಸ್ ಇಲ್ಲಿ ಏನಾದ್ರು ಎಡಿಟ್ ಮಾಡಬೇಕು ಅಂತಿದ್ರೆ ನೋಡಿ, ಸ್ಕ್ರೀನ್ದು ರೈಟ್ ಹ್ಯಾಂಡ್ ಸೈಡ್ ಮೇಲ್ಗಡೆ ಎಡಿಟ್ ಅನ್ನುವಂಥ ಒಂದು ಆಪ್ಷನ್ ತೋರಿಸ್ತಾ ಇದೆ. ಸೊ ಈ ಎಡಿಟ್ ಅನ್ನುವಂಥ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇದೆಲ್ಲ ಬರುತ್ತೆ. ಸೊ ನಿಮ್ಮ ಹೆಸರು ಇಡ್ಬೋದು, ಫಸ್ಟ್ ನೇಮ್, ಲಾಸ್ಟ್ ನೇಮ್, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಪಿನ್ ಕೋಡ್ ಬೇಕಾದ್ರೆ ಅಪ್ಡೇಟ್ ಮಾಡ್ಬೋದು. ಈವನ್ ನಿಮ್ಮ ಫೋಟೋ ತನಕ ಬೇಕಾದ್ರೆ ನೀವು ಇಲ್ಲಿ ಇದು ಮಾಡ್ಬೋದು. ಸಪೋಸ್ ನಿಮ್ಮ ಹತ್ರ ಕ್ಲಿಕ್ ಮಾಡಿ ಯು ಕ್ಯಾನ್ ಅಪ್ಡೇಟ್ ಯುವರ್ ಫೋಟೋ, ಆರ್ ಗ್ಯಾಲರಿಯಿಂದ ನಿಮ್ಮ ಫೋಟೋ ಕೂಡ ಅಪ್ಡೇಟ್ ಮಾಡ್ಬೋದು. ಸೊ ಇದೆಲ್ಲ ಕಂಪ್ಲೀಟ್ ಆಗಿದ್ರೆ ಡನ್ ಕೊಟ್ಟೆ. ಸೊ ನನ್ನ ಪ್ರೈಮರಿ ಡೀಟೇಲ್ಸ್ ಫಿಲ್ ಆಯಿತು. ಓಕೆ, ಸೊ ಆ ನಂತರ ನನ್ನ ನೇಮ್ ಕನ್ಫರ್ಮ್ ಆಯಿತು. ಬಟ್ ಇಲ್ಲಿ ಯೂಶಲಿ ಸೆಕೆಂಡ್ ಕೆಲಸ ಮಾಡಬೇಕಾಗೋದು ಏನಿರುತ್ತೆ ಅಂತಂದ್ರೆ ಇಮೇಲ್ ಅಡ್ರೆಸ್ ಅನ್ನೋದು ಬ್ಲಾಂಕ್ ಇರುತ್ತೆ. ಓಕೆ, ಸೊ ಇಲ್ಲಿ ಇಮೇಲ್ ಅಡ್ರೆಸ್ ವಿಲ್ ಬಿ ಬ್ಲಾಂಕ್. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕೆಲಸ ನೀವು ಮಾಡಬೇಕಾಗಿರೋದು, ಬಿಕಾಸ್ ಇಮೇಲ್ ಅಪ್ಡೇಟ್ ಮಾಡದೆ ಹೋದ್ರೆ ನೀವು ಪಾರ್ಟ್ನರ್ ಆಗಿ ರಿಜಿಸ್ಟರ್ ಆಗುವಾಗ, ನಿಮಗೆ ವೌಚರ್ ತಗೊಳ್ಳುವಾಗ ತುಂಬಾ ತಲೆನೋವು. ಪ್ರತಿ ಸತಿ ಇಮೇಲ್ ಕೇಳ್ತಾ ಇರುತ್ತೆ, OTP ಹೋಗ್ತಾ ಇರ್ತದೆ. ಸೊ ಜಸ್ಟ್ ಚೇಂಜ್ ಅಂತ ಕೊಟ್ಟರೆ ಸಾಕು. ಸಪೋಸ್ ಚೇಂಜ್ ಅಂತ ಕೊಟ್ಟು ಅಲ್ಲಿ ಏನು ಇಮೇಲ್ ID ಕೊಡಬೇಕು ಆ ಇಮೇಲ್ ID ಕೊಟ್ಟು ಗೆಟ್ OTP ಅಂತ ಕೊಡ್ತೀರಾ. OTP ಇಮೇಲ್ ಅಡ್ರೆಸ್ಗೆ ಹೋಗುತ್ತೆ. ಆ ಇಮೇಲ್ ಅಡ್ರೆಸ್ಗೆ ಬಂದಿರೋಂಥ OTP ಇಲ್ಲಿ ಎಂಟರ್ ಮಾಡಿದ ತಕ್ಷಣ ನಿಮ್ಮ ಇಮೇಲ್ ಅಪ್ಡೇಟ್ ಆಗೋಗುತ್ತೆ. ಸೊ ಇಮೇಲ್ ಅಪ್ಡೇಟ್ ಆದ್ರೆ ನೋಡಿ ಇಲ್ಲಿ ಗ್ರೀನ್ ಟಿಕ್ ಬಂತು. ಸೊ ಯುವರ್ ಇಮೇಲ್ ಇಸ್ ಅಪ್ಡೇಟೆಡ್. ಓಕೆ, ಸೊ ನಂತರ ಇಲ್ಲಿ ಮಾಡ್ಬೇಕಾಗಿರೋ ಮೇನ್ ಒನ್ ಮೋರ್ ಇಂಪಾರ್ಟೆಂಟ್ ಕೆಲಸ, ಪ್ಯಾನ್ ವೆರಿಫಿಕೇಶನ್. ಎಷ್ಟು ಜನ ಪ್ಯಾನ್ ವೆರಿಫಿಕೇಶನ್ ಮಾಡಿದ್ದೀರಾ? ಮಾಡಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಹಾಕಿ, ಇಲ್ದಾದ್ರೆ ನೋ ಅಂತಾನು ಹಾಕಿ ಪ್ಲೀಸ್. ಐ ವಾಂಟ್ ಟು ನೋ ವೆದರ್ ನಾವು ಎಸ್. ಓಕೆ, ಇಬ್ಬರೇ ಮಾಡಿರೋದಾ? ಸೊ ಓನ್ಲಿ 2 ಪೀಪಲ್. ಓಕೆ ಓಕೆ, ಮಮತಾಜಿ ಮಾಡಿಲ್ಲ. ಮೇಡಮ್ ಹಾಗಾದ್ರೆ ಪ್ಯಾನ್ ಅಪ್ಡೇಟ್ ಮಾಡಿ. ವೈ ಪ್ಯಾನ್ ಅಪ್ಡೇಷನ್ ಇಸ್ ಇಂಪಾರ್ಟೆಂಟ್? ಬಿಕಾಸ್ ನೀವು ಪ್ಯಾನ್ ಅಪ್ಡೇಟ್ ಮಾಡಿದ್ರೆ ನಮ್ಮ ಬಲವಂತ ಅಲ್ಲ, ಇಟ್ ಇಸ್ ನಾಟ್ ಗ್ಲೋಬಲ್ ಗವರ್ನರ್ ರೂಲ್ ಅಲ್ಲ, ದಿಸ್ ಇಸ್ ಗವರ್ಮೆಂಟ್ ಆಫ್ ಇಂಡಿಯಾ ರೂಲು. ಸೊ ಗವರ್ಮೆಂಟ್ ಹ್ಯಾಸ್ ಪ್ರಪೋಸ್ಡ್, ಮೊದಲು ಪ್ಯಾನ್ ಮ್ಯಾಂಡೇಟರಿ ಇರಲಿಲ್ಲ, ಬಟ್ ಇವಾಗ ಪ್ಯಾನ್ ಮ್ಯಾಂಡೇಟರಿ ಕೇಳ್ತಾ ಇದ್ದಾರೆ. ಬಿಕಾಸ್ ನಾವು ಕ್ಯಾಶ್ ಬ್ಯಾಕ್ಸ್ ನಿಮಗೆ ಕೊಡಬೇಕು ಅಂತಿದ್ರೆ 10 ರೂಪಾಯಿ ಆಗಿರ್ಲಿ, 5 ರೂಪಾಯಿ ಆಗಿರ್ಲಿ, 1 ರೂಪಾಯಿ ಆಗಿರ್ಲಿ, ಅದು ನಾವು ನಿಮ್ಗೆ ಕ್ಯಾಶ್ ಬ್ಯಾಕ್ ಕೊಡಬೇಕು ಅಂತಿದ್ರೆ ಅಥವಾ 10 ಲಕ್ಷ ಆಗಿರ್ಲಿ, ಸೊ ನಿಮ್ಗೆ ಕೊಡಬೇಕು ಅಂದ್ರೆ ಪ್ಯಾನ್ ಅಪ್ಡೇಟ್ ಮಾಡಬೇಕು. ಬಿಕಾಸ್ ಕ್ಯಾಶ್ ಬ್ಯಾಕ್ಸ್ಗೆ ಟ್ಯಾಕ್ಸೇಬಲ್ ಇಲ್ಲ ಸದ್ಯಕ್ಕೆ, ಇದಕ್ಕೇನು ಟ್ಯಾಕ್ಸ್ ಪೇ ಮಾಡೋದಿಲ್ಲ. ಬಟ್ ಸಪೋಸ್ ನಿಮ್ ಇನ್ಕಮ್ ಇಸ್ ಮೋರ್ ದೆನ್ ಯೋರ್ ಇನ್ಕಮ್, ಸೊ ದೆನ್ ನೀವು ಇದನ್ನ ನೀವು ತೋರಿಸ್ಬೇಕು, ಟ್ಯಾಕ್ಸೇಬಲ್ ಮಾಡಲೇಬೇಕು. ಸದ್ಯದಲ್ಲಿ ನಾವು TDS ಮಾಡಲ್ಲ, ಬಿಕಾಸ್ ಅದಕ್ಕೆ TDS ಆಗ್ತಾ ಇಲ್ಲ. ಓಕೆ,
ಸೊ ಪಾಸ್ವರ್ಡ್, ಆಪ್ ಪಾಸ್ವರ್ಡ್ ಚೇಂಜ್ ಮಾಡಬೇಕು ಅಂದ್ರೆ ಇಲ್ಲಿ ಚೇಂಜ್ ಮಾಡಬಹುದು. ಒನ್ ಮೋರ್ ಬೆಟರ್ ಒಂದು ಆಪ್ಷನ್ ಇದೆ, ಯುಪಾಸ್ ಪಿನ್ ಅಂತ ಇದೆ ನೋಡಿ, ಯುಪಾಸ್ ಕಸ್ಟಮರ್ ಪಿನ್ ಅಂತ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ನಾವು ಬೇಕಾದ್ರೆ ಒಂದು ಪಿನ್ ಸೆಟ್ ಮಾಡ್ಬೋದು. ಈಗ ನನಗೆ ಬೇಕಾದ್ರೆ ಇಲ್ಲಿ ಈ ಆಪ್ಷನ್ ಅಲ್ಲಿ 1 2 3 4 5 6 ಅಂತ ಯಾವುದೋ ಒಂದು ಪಿನ್ ಸೆಟ್ ಮಾಡ್ಬೋದು. ಬಿಕಾಸ್ ನೆಕ್ಸ್ಟ್ ಟೈಮ್ ನಾನು ಯಾವುದೇ ಒಂದು ಥರ್ಡ್ ಪಾರ್ಟಿ ಯುಪಾಸ್ ಓನರ್ ಹತ್ರ ನಾನು ಟ್ರಾನ್ಸಾಕ್ಷನ್ ಮಾಡುವಾಗ ನನಗೆ OTP ಬರ್ತಾ ಇಲ್ಲ, ಸಮ್ಟೈಮ್ಸ್ OTP ಇಶ್ಯೂಸ್ ಬರುತ್ತದೆ. ಆ ಟೈಮ್ನಲ್ಲಿ ನನ್ನ ಹತ್ರ ಈ ಪಿನ್ ಇಂದ ನಾನು ಅವ್ರ ಯುಪಾಸ್ಗೆ ಮ್ಯಾಪಿಂಗ್ ಆಗ್ಬೋದು, ಕನೆಕ್ಟ್ ಆಗ್ಬೋದು. ದಟ್ ಇಸ್ ದ ಬೆನಿಫಿಟ್ ಆಫ್ ದಿಸ್ ಯುಪಾಸ್ ಪಿನ್. ಓಕೆ, ಸೊ ಯಾವ ಟೈಮ್ನಲ್ಲಿ OTP ಸಮಸ್ಯೆಗಳು ಬರುತ್ತೆ, ಬಿಕಾಸ್ ಆಫ್ ಸಮ್ಟೈಮ್ಸ್ ನೆಟ್ವರ್ಕ್ ಇಶ್ಯೂಸ್ ಇಂದ ಬರಲ್ಲ, OTPಗಳು ಬರಲ್ಲ. ಸೊ ಆ ತರ ಸರ್ವರ್ ಡೌನ್ ಆಗಿರ್ತದೆ, ಅಂತ ಟೈಮ್ನಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಯುಪಾಸ್ ಪಿನ್ ಕೂಡ ಒಂದು ವೆರಿ ಅನ್ಎಕ್ಸ್ಪ್ಲೋರ್ಡ್ ಏರಿಯಾ, ನಿಮ್ಗೆ ಗೊತ್ತಿಲ್ಲದೆ ಇರೋರು ಇವತ್ತಿಂದ ಮಾಡ್ಬೋದು. ಗುಡ್, ಐ ಹೋಪ್ ಇಷ್ಟು ಪಾರ್ಟ್ ವೆರಿ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇಫ್ ಇಟ್ ಇಸ್ ಕ್ಲಿಯರ್ ದೆನ್ ಪುಟ್ ಅಗೇನ್ ಎಸ್. No, yes. Okay, fantastic. Right. So then now we will go to next step. Okay, sir, thank you. So second step, I will come ಇದೇ ಕಾಲಮ್ ನಲ್ಲಿ ಈಗ ಮತ್ತೆ ಈ 3 ಲೈನ್ಸ್ ನಲ್ಲೇನೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಅದು 1 by 1 ನಾವು ತಗೊಳ್ತಾ ಹೋಗೋದಾ. ಓಕೆ, ಅದಕ್ಕಿಂತ ಇಂಪಾರ್ಟೆಂಟ್ ನೆಕ್ಸ್ಟ್ ಸ್ಟೆಪ್ ಇದು. ಈಗ ನಾವು ಪ್ಯಾನ್ ಅಪ್ಡೇಟ್ ಮಾಡಾಯ್ತು, ನನ್ನ ಫೋನ್ ನಂಬರ್, ನನ್ನ ಇಮೇಲ್ ಅಡ್ರೆಸ್ ಎಲ್ಲ ಅಪ್ಡೇಟ್ ಮಾಡಾಯ್ತು. ಸೊ ನೆಕ್ಸ್ಟ್ ಯೂಶಲಿ ಮಾಡಬೇಕಾಗಿರೋದ ನೆಕ್ಸ್ಟ್ ಕೆಲಸ, ನನ್ನ ಕ್ಯಾಶ್ ಬ್ಯಾಕ್ ಯಾವ್ದ್ರಲ್ಲಿ ಇದೆ ಅಂತ ಚೆಕ್ ಮಾಡೋದು. ಸೊ ವಿಚ್ ಕ್ಯಾಶ್ ಬ್ಯಾಕ್ ಅಲ್ಲಿ ಇದೆ ಅಂತ. ಸೊ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಸ್ಕ್ರೀನ್ ಮೇಲೆ ಚೇಂಜ್ ಕ್ಯಾಶ್ ಬ್ಯಾಕ್ ಅಂತಿದೆ. ಸೊ ಆದಷ್ಟು ನಿಮ್ಮ ಹತ್ರ ಒಂದು ಮೊಬೈಲ್, ನೀವು ಇದು ಕೇಳ್ತಾ ನಿಮ್ಮ ಹತ್ರ ಮೊಬೈಲ್ ಇದ್ರೆ ಪ್ರಾಕ್ಟಿಕಲಿ ಒಂದ್ಸತಿ ಪ್ರಾಕ್ಟೀಸ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಚೇಂಜ್ ಕ್ಯಾಶ್ ಬ್ಯಾಕ್ ಅಂತ ಇದೆ, ಅದು ನೀವು ಕ್ಲಿಕ್ ಮಾಡ್ಬೋದು. ಸಾಮಾನ್ಯವಾಗಿ ನೀವು ಕ್ಲಿಕ್ ಮಾಡಿದಾಗ ಇದು IC ಈ ತರ ಕ್ಲಿಕ್ ಮಾಡಿದ ತಕ್ಷಣ ಹೊಸದಾಗಿ ಯಾರು ಆಪ್ ಅಪ್ಡೇಟ್ ಮಾಡಿರ್ತೀರಾ ನಿಮಗೆ ಈ ತರ ಕಾಣುತ್ತೆ ನಿಮ್ಮ ಸ್ಕ್ರೀನ್ ಅಲ್ಲಿ. IC ಅಂದ್ಮೇಲೆ ಇರುತ್ತೆ, ಅಂದ್ರೆ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಅಲ್ಲಿ ಡಿಫಾಲ್ಟ್ ಆಗಿ ಇರ್ತದೆ. ಓಕೆ, ಸೊ ದಿಸ್ ವಿಲ್ ಬಿ ಡಿಫಾಲ್ಟ್ ಆಗಿ ಸೆಟ್ ಆಗಿರ್ತದೆ. ಸಪೋಸ್ ನೀವು ಎಲ್ಲಿ ತನಕ ಈ ಕ್ಯಾಶ್ ಬ್ಯಾಕ್ ಆಪ್ಷನ್ ಚೇಂಜ್ ಮಾಡಲ್ಲ ಅಲ್ಲಿ ತನಕ ಇದು IC ನಲ್ಲೇ ಇರುತ್ತೆ. ಸೊ ಸಪೋಸ್ ನಿಮ್ಗೆ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಬೇಡ, ನನಗೆ ಈಗ ಮೈ ಸರ್ಕಲ್ ಬೇಕು, ಕರ್ನಾಟಕ ಸರ್ಕಲ್ ಇದೆ, UPV ಬೇಕು, UPV ಟ್ಯಾಗಿಂಗ್ ಮಾಡಬೇಕು, ಜೊತೆನಲ್ಲಿ ಬೆಳಿಬಹುದು ಅಂತ ಆಸೆ ಇದೆ, ಯು ಕ್ಯಾನ್ ಗೋ ಫಾರ್ ಎ ಮೈ ಸರ್ಕಲ್ ಅನ್ನೋದಕ್ಕೆ ಚೇಂಜ್ ಮಾಡ್ಬೋದು. ಬೆಸ್ಟ್ ಪಾರ್ಟ್ ಏನಂತಂದ್ರೆ ಇದು ಪ್ರತಿ ಸತಿ ನಿಮ್ಗೆ ಇಷ್ಟ ಇದ್ದಾಗ ಚೇಂಜ್ ಮಾಡ್ಬೋದು. ನೀವೀಗ ತರಕಾರಿ ತಗೊಳಕ್ ಹೋಗ್ತಾ ಇದ್ದೀರಾ, ನೀವು IC ಇಡ್ಬೋದು. ನೀವು ಮೊಬೈಲ್ ಪರ್ಚೇಸ್ ಮಾಡಕ್ ಹೋಗ್ತಾ ಇದ್ದೀರಾ, ನೀವು ರ್ಯಾಂಡಮ್ ಪ್ರೋಸೆಸ್ RPP ಇಡ್ಬೋದು. ಸೊ ಇದು ನಿಮ್ ಖುಷಿ. ಎವ್ರಿ ಟೈಮ್ ಯು ಕ್ಯಾನ್ ಕೀಪ್ ಚೇಂಜಿಂಗ್ ಯುವರ್ ಕ್ಯಾಶ್ ಬ್ಯಾಕ್. ಓಕೆ, ಸೊ ಅದು ಎಲ್ಲಿ ಇರುತ್ತೆ ಅಂತ ಒಳಗಡೆ ನಾನು ಮತ್ತೆ ತೋರಿಸ್ತೀನಿ. ಬಟ್ ಎವ್ರಿ ಟೈಮ್ ಯು ಕ್ಯಾನ್ ಚೇಂಜ್ ಯುವರ್ ಕ್ಯಾಶ್ ಬ್ಯಾಕ್ ಲೈಕ್ ದಿಸ್. ಬಟ್ ನಾವು ವಿ ವಾಂಟ್ ಸರ್ಕಲ್ ಬೇಕು, ಸೊ ವಿ ಹ್ಯಾವ್ ಕೆಪ್ಟ್ ಇಟ್ ಇನ್ ಸರ್ಕಲ್. ಓಕೆ, ದಿಸ್ ಇಸ್ ಈ ಪೇಜ್ ಅಲ್ಲಿ ಇರೋಂಥ ನೆಕ್ಸ್ಟ್ ಮಾಡ್ಬೇಕಾದ್ರೆ ಇಂಪಾರ್ಟೆಂಟ್ ಕೆಲಸ. ರೈಟ್, ಸೊ ಹಾಗಾದ್ರೆ ಮತ್ತೆ ನಾನು ಎಕ್ಸ್ಟ್ರೀಮ್ 3 ಮೇಲ್ಗಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಲೈನ್ ಕ್ಲಿಕ್ ಮಾಡಿದೆ, ಮತ್ತೆ ನನ್ನ ನೇಮ್ ಅಂಡ್ ಇಮೇಲ್ ID ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನೇನು ಕೆಲಸಗಳಿದೆ ಅಪ್ಡೇಟ್ ಮಾಡ್ಬೇಕಾಗಿರೋ ಕೆಲಸಗಳು ಅದು ಕೂಡ ಹೇಳ್ತಾ ಇದೀನಿ. ಇಲ್ಲಿ ಮೇಜರ್ ಆಗಿ 1 more ಕೆಲಸ ಮಾಡ್ಬೇಕಾಗಿರೋದು ಮ್ಯಾನೇಜ್ ಅಡ್ರೆಸ್. ಎಸ್, ಇದು ನಿಮ್ಮ ಅಡ್ರೆಸ್ ನ ಅಪ್ಡೇಟ್ ಮಾಡುವಂತ ಜಾಗ. ಸಪೋಸ್ ನಿಮಗೆ ಹೋಮ್ ಆಫೀಸ್ 2-3 ಅಡ್ರೆಸ್ ಸೆಟ್ ಮಾಡಬೇಕು ಅಂತಿದ್ರು ಕೂಡ ಯು ಕ್ಯಾನ್ ಸೆಟ್ ಇಟ್. ಬಿಕಾಸ್ ಈ ಅಡ್ರೆಸ್ ನೀವು ಸೆಟ್ ಮಾಡಿ ಇಟ್ಕೊಂಡ್ರೆ ಪ್ರತಿ ಸತಿ ನಿಮಗೆ ವೌಚರ್ ತಗೊಳ್ಳುವಾಗ ಬಿಲ್ಲಿಂಗ್ ಗೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಅಡ್ರೆಸ್ ನ ಅಪ್ಡೇಟ್ ಮಾಡಿ ಇಟ್ಕೊಳ್ಳಿ. ಬಿಕಾಸ್ ಎವ್ರಿ ಟೈಮ್ ಆರ್ ಎಲ್ಸ್ ನಿಮ್ಮ ಯುಪಾಸ್ ಓನರು ನಿಮ್ಗೆ ಯುಪಾಸ್ ಅವರು ನಿಮ್ಗೆ ವೌಚರ್ ಕೊಡುವಾಗ 10 ಸತಿ ಬೇರೆ ಬೇರೆ ಹುಡುಕ್ತಾ ಇರ್ತಾರೆ. ಅದಕ್ಕೋಸ್ಕರ ಅಡ್ರೆಸ್ ಇಲ್ಲಿ ಸೆಟ್ ಮಾಡಿ. ಸೊ ಚೇಂಜ್ ಅಡ್ರೆಸ್ ಅನ್ನ ಮರಿದೇನೆ ಸೆಟ್ ಮಾಡೋದು ಮರಿಬೇಡಿ. ಓಕೆ, ಸೊ ದೆನ್ ಇಲ್ಲಿರುವಂತ ವೆರಿ ವೆರಿ ಇಂಪಾರ್ಟೆಂಟ್ ಇಸ್ ರೆಫರಲ್. ಎಸ್, ಈಗ ಶ್ರೀಶಾ ಅವ್ರು ನನಗೊಂದು ಮೆಸೇಜ್ ಕಳಿಸಿದ್ರು. ಅದೇ ತರ ಈ ರೆಫರಲ್ ಕೋಡ್ ನೀವು ಯಾರಿಗಾದ್ರೆ ಕಳಿಸ್ಬೇಕು ಅಂತಿದ್ರೆ ನೀವು ಮಾಡ್ಬೇಕಾದ್ರೆ ಕೆಲಸಗಳೇನು? ಎಸ್, ನೀವು ಮಾಡ್ಬೇಕಾದ್ರೆ ಕೆಲಸ ಇಷ್ಟೇ ಸಿಂಪಲ್. ಒನ್ಸ್ ಅಗೇನ್ ಹೋಗ್ತೀನಿ. ಫಸ್ಟ್ 3 ಲೈನ್ಸ್ ಮೇಲ್ಗಡೆ ಇರೋಂಥ 3 ಲೈನ್ ಕ್ಲಿಕ್ ಮಾಡಿದೆ, ದೆನ್ ನಿಮ್ಮ ನೇಮ್ ಮೇಲೆ ಕ್ಲಿಕ್ ಮಾಡಿದೆ, ಅಲ್ಲಿ ರೆಫರಲ್ ಅಂತಿದೆ, ರೆಫರಲ್ ಕ್ಲಿಕ್ ಮಾಡಿದೆ. ಸೊ ರೆಫರಲ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಆಲ್ರೆಡಿ ಇವ್ರ ಹತ್ರ ಒಂದು 10-15 ಜನ ಯೂಸರ್ ರೆಫರಲ್ ಇದ್ದಾರೆ. ಸೊ ದಟ್ ಮೀನ್ಸ್ ದಟ್ ಇವರೆಲ್ಲ ಆಲ್ರೆಡಿ ಯೂಸರ್ ಆಪ್ ಡೌನ್ಲೋಡ್ ಮಾಡಿರುವಂತ ವ್ಯಕ್ತಿಗಳು. ಸೊ ಈ 15 ಜನರಿಂದ ಇವರಿಗೆ 750 GG ಕಾಯಿನ್ಸ್ ಕೂಡ ಬಂದಿದೆ. ಸೊ ದಟ್ ಇಸ್ ವೈ ಇಲ್ಲಿ ರೆಫರಲ್ ಇನ್ಕಮ್ ಇದೆ. ಸೊ ಹಾಗಾದ್ರೆ ಇವ್ರು ರೆಫರ್ ಮಾಡಬೇಕು, ಯಾರಿಗಾದ್ರು ರೆಫರ್ ಮಾಡಬೇಕು. ಸಪೋಸ್ ಜಸ್ಟ್ ಇಲ್ಲಿ ಕೆಳಗಡೆ ಒಂದು ಬ್ಲೂ ಬಟನ್ ಇದೆ, ರೆಫರ್ ಎ ಫ್ರೆಂಡ್ ಇದೆ. ಸೊ ಅಲ್ಲೋದೆ, ಅಲ್ಲಿಂದ ನಾನು ಯಾರಿಗೆ ಬೇಕಾದ್ರೂ ರೆಫರಲ್ ಕ್ಲಿಕ್ ಮಾಡ್ಬೋದು. ಸಪೋಸ್ I just sent this referral code ಶ್ರೀಶಾಗೆ ಕಳಿಸ್ತೀನಿ. ಎಸ್, ಸೊ ಶ್ರೀಶಾ ಅವ್ರಿಗೆ ನಾನು ಈ ರೆಫರಲ್ ಕೋಡ್
ಈಗ ನಾನು ಕಳಿಸ್ದೆ. ಸೊ ಈಗ ನೋಡಿ ನನ್ನ ರೆಫರಲ್ ಕೋಡ್ ಈಗ ಶ್ರೀಶಾ ಅವ್ರಿಗೆ ಹೋಗಾಯ್ತು. ಸೊ ಈಗ ನೆಕ್ಸ್ಟ್ ಟೈಮ್ ಶ್ರೀಶಾ ಈ ಆ್ಯಪ್ ಕ್ಲಿಕ್ ಮಾಡಿದ ತಕ್ಷಣ ಇದು ಡೈರೆಕ್ಟ್ ಆಗಿ ಈ ವ್ಯಕ್ತಿಯ ರೆಫರಲ್ ಕೋಡು ತೋರಿಸ್ತಾ ಇದೆ. ಈಗ ನೋಡಿ 314588. ಇದು ವೆರಿ ಇಂಪಾರ್ಟೆಂಟ್. ಇದನ್ನ ಯೂಸರ್ ಐ ಡಿ ಅಂತ ಕರಿತೀವಿ. ಈ ನಂಬರ್, ಈ ರೆಫರಲ್ ಕೋಡ್ ವೆರಿ ಇಂಪಾರ್ಟೆಂಟ್. ಇದನ್ನ ವೆಂಡರ್ ಮಾಡೋ ಯಾರನ್ನಾದ್ರೂ ವೆಂಡರ್ ಮಾಡಬೇಕು ಅಂತಿದ್ರು ಈ ನಂಬರ್ ನಿಮ್ಗೆ ಗೊತ್ತಿರಬೇಕು. ನಿಮ್ಮ ಆಪ್ ಅಲ್ಲಿ ನಿಮ್ಮ ಒಂದು ಯೂಸರ್ ಐ ಡಿ ಇದ್ದೇ ಇರ್ತದೆ. ಸೊ ನಿಮ್ಮ ಪಾರ್ಟ್ನರ್ ಕೋಡ್ ಕೂಡ ಇದೇ ಆಗಿರ್ತದೆ. ನಿಮ್ಮ ಯೂಸರ್ ಐ ಡಿ ಅಂತಲೂ ಕರಿತೀವಿ, ನಿಮ್ಮ ಪಾರ್ಟ್ನರ್ ಕೋಡ್ ಆದ್ರೂ ಇದೇ ಆಗಿರ್ತದೆ. ಸೊ ದಿಸ್ ನಂಬರ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಯುವರ್ ಐಡೆಂಟಿಟಿ ಇನ್ ಗ್ಲೋಬಲ್ ಗಾರ್ಡನರ್. ನಿಮ್ ಫೋನ್ ನಂಬರ್ ಚೇಂಜ್ ಮಾಡ್ಬೋದು, ಬಟ್ ಸಾಮಾನ್ಯವಾಗಿ ನಿಮ್ಮ ರೆಫರಲ್ ಕೋಡ್ ಚೇಂಜ್ ಮಾಡಕ್ಕಾಗಲ್ಲ. ಸೊ ಸಪೋಸ್ ಅದು ಎಲ್ಲಿರುತ್ತೆ ಅಂತ ನೋಡ್ಬೇಕು ಅಂತಿದ್ರೆ ಆ ಆಪ್ಷನ್ ನಿಮ್ಗೆ ಹೇಳ್ಕೊಡ್ತಾ ಇದೀನಿ. ಪ್ರೊಫೈಲ್ ಡೀಟೇಲ್ಸ್ ಹೋದ್ರೆ ಇಲ್ಲಿ ನೋಡಿ 314588 ಅಂತ ತೋರಿಸ್ತಾ ಇದೆಯಲ್ಲ, ಯೂಸರ್ ಐ ಡಿ. ದಿಸ್ ಇಸ್ ಯೋರ್ ಐಡೆಂಟಿಟಿ ಇನ್ ಗ್ಲೋಬಲ್ ಗಾರ್ಡನರ್. ಸೊ ವೆದರ್ ಎನಿ ಯೂಸರ್ ಎನಿ ರೆಫರಲ್, ಇದು ನೀವು ಮಾಡಲೇಬೇಕು, ರೈಟ್? ಐ ಹೋಪ್ ಯೂಸರ್ ಐ ಡಿ ಅಂಡ್ ಯೂಸರ್ ನೇಮ್ ವ್ಯತ್ಯಾಸ ಗೊತ್ತಾಗಿದೆಯಾ? ಯಾರಾದ್ರೂ ಹಾಕ್ಬೋದಾ? ವಾಟ್ ಇಸ್ ಯೂಸರ್ ನೇಮ್ ಅಂಡ್ ವಾಟ್ ಇಸ್ ಯೂಸರ್ ಐ ಡಿ? ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದಾ? ಸೊ ಯೂಸರ್ ನೇಮ್ ಮೊಬೈಲ್ ನಂಬರೇ ಆಗಿರ್ಬೇಕಾ? ನೋ, ಯೂಸರ್ ನೇಮ್ ನೀವು ಬೇಕಾದ್ರೆ ನೇಮ್ ಅಲ್ಲೂ ಇಡ್ಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಮೊಬೈಲ್ ನಂಬರ್ ಆರ್ ಯೂಸರ್ ನೇಮ್ ಆದಷ್ಟು ಮೊಬೈಲ್ ನಂಬರ್ ಇಟ್ಕೊಳ್ಳಿ. ಸೊ ದಟ್ ಇಸ್ ಬೆಟರ್. ಡಿಫಾಲ್ಟ್ ಅಲ್ಲಿ ಇರ್ತದೆ. ಸಪೋಸ್ ಯೂಸರ್ ನೇಮ್ಗಳು ಮರ್ತೋಗ್ತಾ ಇರ್ತೀವಿ. ಸೊ ಯೂಸರ್ ನೇಮ್ ಅನ್ನೋದು ನಮ್ಮ ಮೊಬೈಲ್ ನಂಬರ್. ಗ್ಲೋಬಲ್ ಗಾರ್ಡನರ್ ಅಲ್ಲಿ ಯಾರಾದ್ರೂ ನಿಮ್ಗೆ ಯೂಸರ್ ನೇಮ್ ಕೊಡಿ ಅಂತ ಕೇಳಿದ್ರೆ, ಎಸ್ ದಟ್ ಇಸ್ ಯೋರ್ ಮೊಬೈಲ್ ನಂಬರ್. ಅಂಡ್ ಯೂಸರ್ ಐ ಡಿ ಅಂತ ಕೇಳಿದ್ರೆ ದಿಸ್ ಇಸ್ ಯೋರ್ ಯೂಸರ್ ಐ ಡಿ. ನಿಮ್ಮ ಆಪ್ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಬರುವಂತದ್ದು ನಿಮ್ಮ ಯೂಸರ್ ಐ ಡಿ ಆಗಿರ್ತದೆ, ರೈಟ್? ಸೊ ದೆನ್ ಐ ಹೋಪ್ ಇಲ್ಲಿ ತನಕ ಇದು ಕ್ಲಿಯರ್ ಆಗಿದೆ. ಇಲ್ಲಿ ಮೈ ಫೇವರೇಟ್ಸ್ ಒಂದು ಸೆಕ್ಷನ್ ಇದೆ, ಅಲ್ಲಿ ಓಕೆ ಒನ್ ಮೋರ್ ಇಂಪಾರ್ಟೆಂಟ್ ಪಾರ್ಟ್. ಇಲ್ಲಿ ರೆಫರಲ್ ಅಲ್ಲಿ ಇನ್ನೊಂದು ಆಪ್ಷನ್ ಇದೆ. ಎಸ್, ಯುನಿಕ್ ನಂಬರ್, ಕರೆಕ್ಟ್ ವರ್ಡ್ ಸರ್, ಎಕ್ಸಾಕ್ಟ್ಲಿ. ಸೊ ರೆಫರಲ್ ಅಲ್ಲಿ ಬರೀ ವೆಂಡರ್, ಬರೀ ಯೂಸರ್ ನ ಮಾತ್ರ ರೆಫರಲ್ ಮಾಡೋಂತ ಅವಶ್ಯಕತೆ ಅಲ್ಲ. ಯು ಕ್ಯಾನ್ ಆಲ್ಸೋ ರೆಫರ್ ಎ ವೆಂಡರ್. ಸಪೋಸ್ ನೀವು ಯಾರೋ ವೆಂಡರ್ ನ ಮಾಡಕ್ ಹೋಗಿದ್ದೀರಾ, ಯಾವ್ದೋ ಒಂದು ಪ್ರಾವಿಷನ್ ಸ್ಟೋರ್ ಅಥವಾ ಒಂದು ಮೆಡಿಕಲ್ ಸ್ಟೋರ್ ಅವ್ರನ್ನ ವೆಂಡರ್ ಮಾಡಕ್ ಹೋಗಿದ್ದೀರಾ. ಫಸ್ಟ್ ಕೆಲಸ ನೀವು ಅವ್ರಿಗೆ ಏನ್ ಮಾಡ್ಬೇಕು? ಆಪ್ ಡೌನ್ಲೋಡ್ ಮಾಡಿಸ್ಬೇಕು. ಅದು ಮೊದಲನೇ ಕೆಲಸ. ಬೇಸಿಕ್ ಆಪ್ ಡೌನ್ಲೋಡ್ ಆಗದೆ ಬೇರೆ ಯಾವುದೇ ಕೆಲಸ ಶುರು ಆಗಲ್ಲ. ಫಸ್ಟ್ ಆಪ್ ಡೌನ್ಲೋಡ್ ಮಾಡಿಸಿ. ಸೆಕೆಂಡ್ ಕೆಲಸ, ಇದೇ ತರ ನಾನು ಈಗ ರೆಫರಲ್ಗೆ ಹೋದೆ. ನಾನು ಅಲ್ಲೇ ನೋಡಿ ನಾನು ಏನ್ ಮಾಡಿದೆ, ಇಲ್ಲಿ ರೆಫರಲ್ಗೆ ಬಂದೆ. ರೆಫರಲ್ ಇಂದ ಯೂಸರ್ ಅಲ್ಲ, ಯೂಸರ್ ಪಕ್ಕದಲ್ಲಿ ಇನ್ನೊಂದು ಕಾಲಮ್ ಇದೆ ನೋಡಿ, ವೆಂಡರ್ ಅಂತ ಒಂದು ಕಾಲಮ್ ಇದೆ. ಸೊ ವೆಂಡರ್. ಸೊ ನಾನು ಈಗ ವೆಂಡರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನನ್ನ ವೆಂಡರ್ ರೆಫರಲ್ ಐ ಡಿ ಹೋಗುತ್ತೆ. ಓಕೆ, ಸೊ ಇಫ್ ಐ ಸೆಂಡ್ ವೆಂಡರ್ ರೆಫರಲ್ ಐ ಡಿ, ಫಾರ್ ಎಕ್ಸಾಂಪಲ್ ಅಗೇನ್ ಶ್ರೀಶಾ ಅವರಿಗೆ ಕಳಿಸ್ತೀನಿ. ಎಸ್, ಸೊ ನೋಡಿ ಇದು ನನ್ನ ವೆಂಡರ್ ರೆಫರಲ್ ಲಿಂಕ್. ಈಗ ಶ್ರೀಶಾ ಅವರಿಗೆ ವೆಂಡರ್ ರೆಫರಲ್ ಲಿಂಕ್ ಹೋಯ್ತು, ವೆಂಡರ್ ರಿಜಿಸ್ಟ್ರೇಷನ್. ಸಪೋಸ್ ಈಗ ನಾನೊಂದು ವೆಂಡರ್ ಆಗಿ ಈ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಟೋಟಲ್ ನನ್ನ ಒಂದು ವೆಂಡರ್ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗೋಗುತ್ತೆ. ಸೊ ಇಟ್ ವಿಲ್ ಓಪನ್ ಅ ವೆಂಡರ್ ರಿಜಿಸ್ಟ್ರೇಷನ್ ಫಾರ್ಮ್. ಸೊ ದಿಸ್ ಇಸ್ ದ ಬ್ಯೂಟಿ. ಸೊ ವೆಂಡರ್ ರೆಫರ್ ಮಾಡೋದಕ್ಕೆ ಇದು ಮಾಡಿ, ಬಿಕಾಸ್ ಇಲ್ದಾದ್ರೆ ನಿಮ್ ವೆಂಡರ್ ಹೇಳ್ತಾರೆ ನಾನು ನನ್ನ ರೆಫರಲ್ ಕೋಡ್ ಜಾಯಿನ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಸಮಸ್ಯೆ ತಪ್ಪಬೇಕು ಅಂತಿದ್ರೆ ಈ ರೆಫರಲ್ ಕೋಡ್ ನ ಉಪಯೋಗಿಸ್ಕಲಿರಿ. ಓಕೆ, ಇಲ್ಲಿ ಇನ್ನೊಂದು ಎಷ್ಟೋ ಜನಕ್ಕೆ ಈ ಆಪ್ಷನ್ ಗೊತ್ತಿಲ್ಲ ಅನ್ಕೋತೀನಿ. ಸೋಷಿಯಲ್ ಮೀಡಿಯಾ ಅಂತ ಒಂದು ಆಪ್ಷನ್ ಇದೆ ನೋಡಿ. ನೀವು ನಿಮ್ಮ ಫೋಟೋ ಇಟ್ಕೊಂಡು ನೀವು ನಿಮ್ ಯಾವ ತರ ಬೇಕಾದ್ರೂ ಒಂದು ಕ್ರಿಯೇಟಿವ್ಸ್ ಮಾಡ್ಕೋಬಹುದು. ಸೊ ನೀವು ನಿಮ್ಮ ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಅಲ್ಲಿ ಹಾಕೋಬಹುದು, ಫೇಸ್ಬುಕ್ ಅಲ್ಲಿ ಹಾಕ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಬೋದು. ಈ ತರ ರೆಡಿಮೇಡ್ ಟೆಂಪ್ಲೇಟ್ಸ್ ರೆಡಿ ಇದೆ. ಸೊ ಈ ರೆಡಿಮೇಡ್ ಟೆಂಪ್ಲೇಟ್ಸ್ ಜೊತೆಗೆ ನೀವು ನಿಮ್ಮ ಒಂದು ಮಾರ್ಕೆಟಿಂಗ್, ನಿಮ್ಮ ಒಂದು ನೀವು ಗ್ಲೋಬಲ್ ಗಾರ್ಡನರ್ ಒಂದು ಪ್ರಚಾರ, ನಿಮ್ಮ ಒಂದು ಬಿಸ್ನೆಸ್ ಪ್ರಚಾರ ಮಾಡ್ತಾ ಇದ್ದೀರಾ ಅಂತಿದ್ರೆ ನೀವು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಸಿ. ಓಕೆ, ಗ್ರೋ ಯೋರ್ ಬಿಸ್ನೆಸ್ ಅದು ನನಗೆ ಇಷ್ಟ ಆಯ್ತು. ನಾನು ಇದು ಸೆಲೆಕ್ಟ್ ಮಾಡಿದೆ, ಮೊಬೈಲ್ ನಂಬರ್ ಬಂತು. ಇಲ್ಲಿ ಬೇಕಾದ್ರೆ ನಾನು ಫೋಟೋ ಹಾಕ್ಬೋದು. ಸೊ ಇಫ್ ಐ ಕ್ಯಾನ್ ಸೆಲೆಕ್ಟ್ ಒನ್ ಫೋಟೋ ಅಂಡ್ ಐ ಕ್ಯಾನ್ ಜಸ್ಟ್ ಯೂಸ್ ಅ ಫೋಟೋ. ಓಕೆ, ಐ ವಿಲ್ ಯೂಸ್ ಮೈ ಫೋಟೋ. ಎಸ್, ಐ ಡಿಡ್. ಕ್ರಾಪ್ ಮಾಡ್ಕೊಂಡೆ. ಸೊ ಐ ಪುಟ್ ಮೈ ಫೋಟೋ. ಓಕೆ, ಅಡ್ರೆಸ್ ಕೇಳ್ತಾ ಇದೆ. ಸೊ ನಾನು ಮೈಸೂರು ಅಂತ ಕೊಡ್ತೀನಿ, ಸಾಕಷ್ಟೇ ಅಷ್ಟೇ, ರೈಟ್? ಸಿ, ಈಗ ನೋಡಿ ನನ್ನ ಒಂದು ಹೆಸರಲ್ಲಿರುವಂತ ಒಂದು ಪ್ರೋಮೋ ಬಂತು. ಸೊ ನಾನು ಬೇಕಾದ್ರೆ ಈ ಫೋನ್ ನಂಬರ್ ಜಾಗದಲ್ಲಿ ನನ್ನ ಹೆಸರು ಕೂಡ ಚೇಂಜ್ ಮಾಡ್ಕೋಬಹುದು. ಈಗ ಸಪೋಸ್ ನಾನು ಇದು ಯಾರಿಗಾದ್ರೆ ಶೇರ್ ಮಾಡಬೇಕು ಅಂತಿದ್ರೆ, ಈಗ ನೋಡಿ ಗ್ರೋ ಯೋರ್ ಬಿಸ್ನೆಸ್ ವಿತ್ ವರ್ಲ್ಡ್ ಪೋಸ್ಟ್ ಪೇಡ್ ಸೇಲ್ಸ್ ಪ್ರೊವೈಡರ್. ಸೊ ಈ ತರ ಒಂದು ಕ್ರಿಯೇಟಿವ್ ನೀವು ಮಾಡ್ಸಕ್ ಹೋಗ್ತೀನಿ ಅಂತಂದ್ರೆ, ಸಪೋಸ್ ಇದನ್ನ ಇಲ್ಲಿ ಪೋಸ್ಟ್ ಅಂತ ಒಂದು ಆಪ್ಷನ್ ಇದೆ. ಸೊ ನೀವು ಪೋಸ್ಟ್ ಮಾಡ್ಬೋದು, ಶೇರ್ ಪೋಸ್ಟ್. ಅಗೇನ್ ಸಿನ್ಸ್ ಶ್ರೀಶಾ ಅವರೇ ನಾನು
ಮುಂದೆ ಕಾಣ್ತಾ ಇರೋದು. ಸೊ ಶ್ರೀಶಾ ಅವ್ರಿಗೇನೆ ಮತ್ತೆ ಒಂದು ಪೋಸ್ಟ್ ಕಳಿಸ್ತೀನಿ. ವೆರಿ ಶ್ರೀಶಾ. ಓಕೆ, ಶ್ರೀಶಾ ಇಸ್ ಮಿಸ್ಸಿಂಗ್ ನೌ. ನನ್ನ ಬ್ಲಾಕ್ ಮಾಡ್ಬಿಟ್ರೆ ಶ್ರೀಶಾ ಗೊತ್ತಿಲ್ಲ. ಓಕೆ, ಯಾರೋ ಭರತ್ ಕಳಿಸ್ತೆ. ಸಿ ಈಗ ದಿಸ್ ಇಸ್ ದ ಬೆನಿಫಿಟ್ ಆಫ್ ದಿಸ್ ಪೋಸ್ಟರ್. ಸೊ ಇದು ನೀವೀಗ ಯು ಕ್ಯಾನ್ ಪೋಸ್ಟ್ ಇಟ್ ಇನ್ ಮೆನಿ ಪ್ಲೇಸಸ್. ಇಸ್ ಇಟ್ ನಾಟ್ ಗುಡ್ ಅಟ್ರಾಕ್ಟಿವ್? If how many of you feel it is very nice ಅಂದಿದ್ರೆ ನೈಸ್ ಅಂತ ಹಾಕಿ ಅಥವಾ ಗುಡ್ ಅಂತ ಹಾಕಿ ಸಾಕು. You feel this option of global governance is good ಅಂದಿದ್ರೆ please put good in the chat box. ಓಕೆ, 2-3 ಜನ ಮಾತ್ರನೇ ಮಾಡ್ತಾ ಇರೋದು, ಬಾಕಿ ಯಾರು ಮಾಡ್ತಾ ಇಲ್ಲ. ಓಕೆ, ಸೊ ಈ ತರ ನೋಡಿ ನಿಮ್ಮದು ಹಂಡ್ರೆಡ್ಸ್ ಆಫ್ ಆಪ್ಷನ್ಸ್ ಇದೆ. ಸೊ ದ ಬ್ಯೂಟಿ ಇಸ್ ಯು ಹ್ಯಾವ್ ಹಂಡ್ರೆಡ್ಸ್ ಆಫ್ ಆಪ್ಷನ್ಸ್. ಸೊ ಪ್ರತಿದಿನ ನೀವು ನಿಮ್ಮ ಒಂದು ಮಾರ್ಕೆಟಿಂಗ್ ಮಾಡಕ್ಕೆ ಈಸಿಯಾಗಿ ಮಾಡ್ಬೋದು. ರೈಟ್, ಸೊ ದಿಸ್ ಇಸ್ ದ ಇಲ್ಲಿರುವಂತ ಮೇಜರ್ ಪಾರ್ಟ್ ಇಲ್ಲಿದೆ. ಕ್ಯಾಶ್ ಬ್ಯಾಕ್ ಒಂದಿದೆ, ನಾನು ಆಮೇಲೆ ಬರ್ತೀನಿ ಕ್ಯಾಶ್ ಬ್ಯಾಕ್ಗೆ. ಸೊ ನಾಟ್ ಗೋ ಟು ಕ್ಯಾಶ್ ಬ್ಯಾಕ್ ನಾವು. ಸೊ I'll come back here. ಸೊ ಮತ್ತೆ ಹೋಮ್ ಪೇಜಿಗೆ ಬಂದೆ. ಸೊ ಅಥವಾ ಲ್ಯಾಂಡಿಂಗ್ ಪೇಜ್ ಅಂತ ಏನು ಕರಿತೀವಿ. ಸೊ ಇಲ್ಲಿಗೆ ಬಂದ್ವಿ. ಸೊ ಇಲ್ಲಿಂದ ನಾವು ಇನ್ನೇನೆಲ್ಲ ಇಲ್ಲಿದೆ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸೊ ಆಲ್ವೇಸ್ ಇಲ್ಲೊಂದು ಸರ್ಚ್ ಬಟನ್ ಇದೆ ನೋಡಿ, ಚೇಂಜ್ ಕ್ಯಾಶ್ ಬ್ಯಾಕ್ ಪಕ್ಕದಲ್ಲಿ ಒಂದು ಸರ್ಚ್ ಬಟನ್ ಇದೆ. ದಿಸ್ ಇಸ್ ಅವರ್ ಯೂನಿವರ್ಸಲ್ ಸರ್ಚ್. ಅಂದ್ರೆ ನಮ್ಮ ಆಪ್ ಅಲ್ಲಿ ಏನಿದೆ ಏನಿಲ್ಲ ಅನ್ನೋಕ್ಕೆ ಸರ್ಚ್ ಮಾಡಕ್ಕೆ ಈ ಒಂದು ಬೆಸ್ಟ್ ಆಪ್ಷನ್. ಫಾರ್ ಎಕ್ಸಾಂಪಲ್, ಐ ವಾಸ್ ಅಟೆಂಡಿಂಗ್ ಮೇಕರ್ಸ್, ನೋ ಪ್ರಾಬ್ಲಮ್ ಸರ್. ಯಾ, ಸೊ ಇಲ್ಲಿ ಈ ಆಪ್ ಅಲ್ಲಿ ಈಗ ನಿಮಗೆ ಒಂದು ಬ್ರ್ಯಾಂಡ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಬಂದೆ, ನನಗೆ ಬಿಗ್ ಬಾಸ್ಕೆಟ್ ಇದೆಯಾ ಅಂತ ನಾನು ಚೆಕ್ ಮಾಡ್ತಾನೆ. ಸಿ ಸಮ್ ಬ್ರ್ಯಾಂಡ್ಸ್ ಕೆಲ ಟೈಮ್ನಲ್ಲಿ ಬರುತ್ತೆ ಹೋಗುತ್ತೆ. ಸೊ ಪಾಸಿಬಿಲಿಟಿ ಇರ್ತದೆ. ಸೊ ನಾನು ಬಿಗ್ ಬಾಸ್ಕೆಟ್ ಹುಡುಕ್ತಾ ಇದ್ದೀನಿ, ಬಿಗ್ ಬಜಾರ್ ಬರ್ತಾ ಇದೆ. ಸೊ ಲೆಟ್ ಮಿ ಚೆಕ್. ಎಸ್, ಬಿಗ್ ಅಂತ ಕೊಟ್ಟೆ ನೋಡಿ, ನನಗೆ ಬಿಗ್ ಬಾಸ್ಕೆಟ್ ಬಂತು. ಸೊ ಇಲ್ಲಿಂದ ಬೇಕಾದ್ರೆ ನಾನು ವೌಚರ್ ಡೈರೆಕ್ಟ್ ಆಗಿ ತಗೋಬಹುದು. ಸೊ ದಿಸ್ ಇಸ್ ಒನ್ ಆಪ್ಷನ್ ಟು ಬೈ ಅ ವೌಚರ್. ಯಾವ ಬ್ರ್ಯಾಂಡ್ ಇದೆ ಅಂತ ಚೆಕ್ ಮಾಡಕ್ಕೆ ಇಲ್ಲ ಆಗುತ್ತೆ. ಸೊ ಸಪೋಸ್ ನಾನು ಇಲ್ಲಿ KFC ಇದೆಯಾ, KFC, ಲೆಟ್ ಮಿ ಚೆಕ್ KFC. ಎಸ್, KFCನೂ ಇದೆ. ಸೊ ಲೆಟ್ ಮಿ ಚೆಕ್. ಊಬರ್ ಇದೆಯಾ? ಎಸ್, ಊಬರ್ ಇದೆ. ಸೊ ಈ ರೀತಿಯಲ್ಲಿ ಎಲ್ಲಾ ಬ್ರ್ಯಾಂಡ್ಸು ಇಲ್ಲೇ ಇರುತ್ತದೆ. ಓಕೆ, ಸೊ ಯಾವ ಬ್ರ್ಯಾಂಡ್ ಬೇಕಾದ್ರೂ ನಾವಿಲ್ಲಿ ಈ ತರ ಚೆಕ್ ಮಾಡ್ಬೋದು. ಇದು ನಮ್ಮ ಸರ್ಚ್ ಬಟನ್. ರೈಟ್, ಸೊ ದಿಸ್ ಇಸ್ ದ ಬೆಸ್ಟ್ ಪಾರ್ಟ್. ಸೊ ಏನೇ ಸರ್ಚ್ ಮಾಡಬೇಕಾದ್ರೆ ಈ ಮೇಲ್ಗಡೆ ಇರುವಂತ ಕಾಲಮ್ ಚೆಕ್ ಮಾಡಿ. ಸೊ ಅದ್ರ ಕೆಳಗಡೆ ಲೈನ್ ಬರ್ತಾ ಇದೆ. ಕ್ವಿಕ್ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ, ಬಿಕಾಸ್ ಟೈಮ್ ತುಂಬಾ ಕಡಿಮೆ ಇದೆ. ನೋಟಿಫಿಕೇಶನ್ ಐ ಹೋಪ್ ನಿಮ್ಗೆಲ್ಲ ಗೊತ್ತು, ನೀವೇನೇನ್ ಮಾಡಿರ್ತೀರಾ ಎಲ್ಲ ನೋಟಿಫಿಕೇಶನ್ಗಳು ಇಲ್ಲಿ ಬಂದಿರ್ತದೆ. ರೈಟ್, ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಪಾರ್ಟ್ ಇರೋದು GG ವೌಚರ್ ಅಂತ ಇದೆ. ಸೊ ವೌಚರ್ ಅನ್ನೋದು ಇದು ನಿಮ್ಗೆ ಗೊತ್ತಿರಬೇಕು. ಇದು ತುಂಬಾ ತುಂಬಾ ಅಟ್ರಾಕ್ಟಿವ್ ಆಗಿರೋದು ಒಂದು ಫೀಚರ್. ಇದು ನಾವು ಲೈಕ್ ಯೂನಿವರ್ಸಲ್ ವೌಚರ್ ಅಂತ ಕರಿತೀವಿ. ಅಂದ್ರೆ ಯಾರು ಈಗ ಕೆಲ ಕಸ್ಟಮರ್ ಹೇಳ್ತಾರೆ, ಸರ್ ನೋಡಿ ಸರ್, ನಾನು ಬಿಗ್ ಬಜಾರ್ಗೆ ಹೋದಾಗ ಏನು ಎಷ್ಟು ತಗೋತೀನಿ ಅಂತ ಲೆಕ್ಕ ಇಟ್ಕೊಂಡೇನು ಹೋಗಲ್ಲ. ನಾನು ಬಟ್ಟೆ ತೊಗೊಳಕ್ ಹೋಗ್ತೀನಿ, ನಾನು ಎಷ್ಟು ಶಾಪಿಂಗ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಮೂಡ್ ಮೇಲೆ ನಾನು ಶಾಪಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಆ ತರ ವೆರಿ ಗುಡ್ ಕಸ್ಟಮರ್ಸ್, ಅಂದ್ರೆ ಸ್ವಲ್ಪ ಟೆಕ್ನಾಲಜಿ ಗೊತ್ತಿರೋಂಥ ಕಸ್ಟಮರ್ಸ್, ಟೆಕ್ ಸ್ಯಾವಿ ಕಸ್ಟಮರ್ಸ್ ಇದ್ರೆ ನೀವು ಅವ್ರಿಗೆ ಯುಪಾಸ್ ಮಾಡ್ಕೊಡೋಕೆ, ಪ್ರತಿ ಸತಿ ಯುಪಾಸ್ ಸರ್ವಿಸ್ ಕೊಡೋ ಬದಲು ನೀವು ಅವ್ರಿಗೆ ಪ್ರತಿ ತಿಂಗಳು ಈ ತರ ವೌಚರ್ ಮಾಡ್ಕೊಟ್ಬಿಟ್ರೆ ಸಾಕು. ಬಿಕಾಸ್ ಈ ವೌಚರ್ ಈಸ್ ಲೈಕ್ ಎ ರೆಡಿಮೇಡ್ ಕ್ಯಾಶ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈ ವೌಚರ್ ಅಲ್ಲಿ 5,000 ರೂಪಾಯಿ ಇವ್ರದ್ದು ಕ್ಯಾಶ್ ಕಾಣ್ತಾ ಇದೆ. ಸೊ ಅಂದ್ರೆ 5,000 ರೂಪಾಯಿ ಬ್ಯಾಲೆನ್ಸ್ ಇದೆ. ಈಗ ದ ಬ್ಯೂಟಿ ಏನಂತಂದ್ರೆ, ಈ 5,000 ವೌಚರ್ ಅಲ್ಲಿ ನಾನ್ ಬೇಕಾದ್ರೆ ಬಿಗ್ ಬಜಾರು ತಗೋಬಹುದು, ಊಬರು ತಗೋಬಹುದು, ಬಾಟಾನು ತಗೋಬಹುದು, ಏನ್ ಬೇಕಾದ್ರೂ ತಗೋಬಹುದು. ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ವೌಚರ್. ಈ 5,000 ಹೆಂಗ್ ಬೇಕಾದ್ರೂ ನೀವು ವೌಚರ್ ಮಾಡ್ಬೋದು. ಸೊ ನಾನು ಮತ್ತೆ ಬರ್ತೀನಿ, ಒಂದು ವೌಚರು ಮಾಡಿ ತೋರಿಸ್ತೀನಿ. ಟೈಮ್ ಇದ್ರೆ ವೌಚರು ಕೂಡ ಒಂದು ರಿಡೀಮ್ ಮಾಡಿದಂಗೆ ತೋರಿಸ್ಕೊಡ್ತೀನಿ. ಥರ್ಡ್, GG ರಿವಾರ್ಡ್ಸ್ ಅಂತ ಇದೆ ಇಲ್ಲಿ ಪಕ್ಕದಲ್ಲಿ ಮಧ್ಯದಲ್ಲಿ ಇರುವಂತ GG ರಿವಾರ್ಡ್ಸ್ ಇದೇನು. ಸೊ GG ರಿವಾರ್ಡ್ಸ್ ಅನ್ನೋದು ಇಲ್ಲಿ ನಮ್ಗೆ ಎಷ್ಟು ಕಾಯಿನ್, ನಮ್ಮ ಹತ್ರ ಎಷ್ಟು ಕಾಯಿನ್ ಇದೆ ಅಂದ್ರೆ ನೋಡಿ, ಇವರು ಸುಮಾರು 2,40,000 ಕಾಯಿನ್ ಇವ್ರ ಹತ್ರ ಇದೆ. ಅದರ ಅರ್ಥ ಸುಮಾರು 2,40,000 ರೂಪಾಯಿ ಈ ಆಪ್ ಇಂದ ಖರ್ಚು ಮಾಡಿದ್ದಾರೆ. ಅದಕ್ಕೆ 2,40,000 ರೂಪಾಯಿ ಇವ್ರ ಹತ್ರ ಕಾಯಿನ್ಸ್ ಇದೆ. 1,080 ರೂಪಾಯಿ GG ಮನಿ ಇದೆ. ಸೊ ನಾನು ಯಾವಾಗ್ಲೂ ಹೇಳ್ತೀನಿ ಕಾಯಿನ್ಸ್ GG ಮನಿ ಅಂತ. ಕಾಯಿನ್ಸ್ ನೆನ್ನೆ ನೀವು ಮೀಟಿಂಗ್ ಅಟೆಂಡ್ ಮಾಡಿದ್ರೆ ನಾನು ಹೇಳಿದ್ವಿ, ಕಾಯಿನ್ಸೇ ಬೇರೆ ಮನಿನೇ ಬೇರೆ. ಸೊ ಏನೇ ಖರ್ಚು ಮಾಡಿ ಕಾಯಿನ್ಸ್ ಬರುತ್ತೆ. ಇದು ಬಂದಿರೋಂಥ ಕ್ಯಾಶ್ ಬ್ಯಾಕ್, ಇದು GG ಮನಿ 1,088 ರೂಪಾಯಿ ಇವ್ರ ಹತ್ರ GG ಕ್ಯಾಶ್ ಬ್ಯಾಕ್ ಇದೆ. ಸೊ ಹಾಗಾದ್ರೆ ಬಾಕಿ ಇದ್ರಲ್ಲಿ ಇರೋಂಥ 2-3 ಫೀಚರ್ಸ್ ಏನೇನಿದೆ. ಸೊ ಈಗ ಈ ಇದ್ರಲ್ಲಿ ಬೇಕಾದ್ರೆ 1,000 ರೂಪಾಯಿ ಬೇಕಾದ್ರೆ ಇವರು ಟ್ರಾನ್ಸ್ಫರ್ ಮಾಡ್ಬೋದು. ಸೆಂಡ್ ಟು ಬ್ಯಾಂಕ್ ಅಂತ ಕೊಟ್ರೆ ಸಾಕು. ನೋಡಿ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇತ್ತಲ್ಲ, ಸೆಂಡ್ ಟು ಬ್ಯಾಂಕ್. ಸೆಂಡ್ ಟು ಬ್ಯಾಂಕ್ ಕೊಟ್ಟಿದ ತಕ್ಷಣ ಇಲ್ಲಿ ಬಂದು ವಿಡ್ರಾ ಅಂತ ಕೊಟ್ಟಿದ ತಕ್ಷಣ OTP ಬರುತ್ತೆ. ಸೊ OTP ಬ್ಯಾಂಕ್ ಡೀಟೇಲ್ಸ್ ಫಿಲ್ ಮಾಡಿ
ವಿಡ್ರಾ ಅಂತ ಕೊಟ್ಟಿದ ತಕ್ಷಣ ವಿತಿನ್ 2 ವರ್ಕಿಂಗ್ ಡೇಸ್, 2 or 3 ವರ್ಕಿಂಗ್ ಡೇಸ್ ಅಲ್ಲಿ ನಿಮ್ ದುಡ್ಡು ನಿಮ್ಮ ಅವ್ರ ಅಕೌಂಟಿಗೆ ಬರ್ತದೆ. ಯಾವ ಅಕೌಂಟ್ ನಂಬರ್ ಕೊಡ್ತಾರೆ ಅದಕ್ಕೆ ಬರ್ತದೆ. ಸೊ ಆಲ್ರೆಡಿ ಇವ್ರು ನೋಡಿ ಇಲ್ಲಿ ಆಲ್ರೆಡಿ ಸ್ವಲ್ಪ ವಿಡ್ರಾಲ್ ಕೂಡ ಮಾಡಿದ್ದಾರೆ. ಸೊ ಲೈಕ್ 1200, 2000, 3000, ಆಲ್ಮೋಸ್ಟ್ 5,000-6,000 rupees ಇವ್ರು ಆಲ್ರೆಡಿ ವಿಡ್ರಾಲ್ ಕೂಡ ಮಾಡಿದ್ದಾರೆ. ಇವ್ರು ಕ್ಯಾಶ್ ಬ್ಯಾಕ್ ಕೂಡ ತಗೊಂಡಿದ್ದಾರೆ. ಸೊ ದಟ್ಸ್ ಅ ಬ್ಯೂಟಿ ಆಫ್ ಗ್ಲೋಬಲ್ ಗಾರ್ನರ್. ನೆಕ್ಸ್ಟ್ ಇದರಲ್ಲಿ ಇರೋದೇನು ಅದರ್ ರಿವಾರ್ಡ್ಸ್. ಅದರ್ ರಿವಾರ್ಡ್ಸ್ ಅಲ್ಲಿ ನಿಮಗೆ ಗಿಫ್ಟ್ ವೌಚರ್ ಬರ್ತಿತ್ತಲ್ಲ, ಮೂವಿ ಟಿಕೆಟ್ಸ್ ಬರ್ತಿತ್ತು ಯಾರ್ಯಾರಿಗೆ ಮುಂಚೆ. ಮೂವಿ ಟಿಕೆಟ್ಸ್ ಇರೋರೆಲ್ಲ ಈಗ ಕನ್ವರ್ಟ್ ಆಗಿದೆ. ಇದೀಗ ಜಿಜಿ ಮಾಲ್ದು ವೌಚರ್ ಬರುತ್ತದೆ. ಓಕೆ, ಸೊ ಈ ವೌಚರ್, ಇದು ಜಿಜಿ ಮಾಲ್ ವೌಚರ್ ಹೆಂಗ್ ಉಪಯೋಗಿಸೋದು ಇವತ್ತು ಹೇಳಲ್ಲ, ನೆಕ್ಸ್ಟ್ ವೀಕ್ ಅಲ್ಲಿ ಯಾವ್ದೋ ಒಂದು ಸಪ್ರೇಟ್ ಸೆಷನ್ ಹೇಳ್ತೀವಿ. ಬಟ್ ಇದು 100 ರೂಪಾಯಿದು ವೌಚರ್ ಇದ್ದೇ ಇರ್ತದೆ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಗೆಟ್ ಕೋಡ್ ಅಂತ ಕೊಟ್ಟಿದ್ದಾರೆ, ಓಪನ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಇದರ ವ್ಯಾಲಿಡಿಟಿ ಡೇಟ್ ತೋರಿಸುತ್ತೆ. ಓಪನ್ ಮಾಡಿರೋ ಟೈಮ್ ಇಂದ 1 ವರ್ಷ ತನಕ ಟೈಮ್ ಇರ್ತದೆ. ಇದು ಯೂಸ್ ಮಾಡಿಕೊಂಡು 100 ರೂಪೀಸ್ದು ಇವರು ಶಾಪಿಂಗ್ ಮಾಡಿದಾಗ 100 ರೂಪಾಯಿ ಇದರಲ್ಲಿ ಮೈನಸ್ ಮಾಡ್ಕೋಬಹುದು. ಈ ವೌಚರ್ ಉಪಯೋಗಿಸಿದ್ರೆ ಸಪೋಸ್ ಒಂದು 500 ರೂಪಾಯಿ ಪದಾರ್ಥ ತಗೋತವ್ರೆ, ಇದ್ರಲ್ಲಿ 100 ರೂಪಾಯಿ ಇದರಿಂದ ಮೈನಸ್ ಆಗುತ್ತೆ. ಸೊ ಈ ಕೋಡ್ ಎಲ್ಲ ಇಲ್ಲಿ ಇರ್ತದೆ, ಜಿಜಿ ರಿವಾರ್ಡ್ಸ್ ಅದರ್ ರಿವಾರ್ಡ್ಸ್ ಅಲ್ಲಿ ಇರ್ತದೆ. ಓಕೆ, ಅಂಡ್ ನೆಕ್ಸ್ಟ್ ಪಾಸ್ಬುಕ್ ಅಲ್ಲಿ ನಿಮ್ಮ ಕಾಯಿನ್ಸ್, ಕ್ಯಾಶ್ ಇವಾಗೆಲ್ಲ ಬಂದಿದೆ ಎಲ್ಲ ಡೀಟೇಲ್ಸ್ ಇಲ್ಲಿ ಇರ್ತದೆ, ಪಾಸ್ಬುಕ್ ಅಲ್ಲಿ ಇರ್ತದೆ. ಇಲ್ಲಿ ಜಿಜಿ ಕಾಯಿನ್ಸ್ ಒಂದು ಸಪರೇಟ್ ಟ್ಯಾಬ್ ಇದೆ, ಮನಿಗೂ ಕೂಡ ಸಪರೇಟ್ ಟ್ಯಾಬ್ ಇದೆ ನೋಡಿ ಇಲ್ಲಿ. ಸೊ ದಿಸ್ ಆಲ್ ಆರ್ ಕಾಯಿನ್ಸ್ ಬಂದಿರೋದು, ಇದೆಲ್ಲ ಅವ್ರಿಗೆ ಜಿಜಿ ಮನಿ ಬಂದಿರೋದು, ಕ್ಯಾಶ್ ಬಂದಿರೋದು. ನೆಕ್ಸ್ಟ್ ಕಾಯಿನ್ಸ್ ಯಾವಾಗಾದ್ರೆ ಕೊಡಬೇಕು, ಮ್ಯಾನೇಜ್ ಕಾಯಿನ್ಸ್. ಈಗ ಇವರು ಲಕ್ಷ್ಮೀನಾರಾಯಣ್, ಇವ್ರು ನನಗೆ ಸಂದೀಪ್ ಒಂದು ಕಾಯಿನ್ ಕೊಡಬೇಕು ಅಂತ ಇದಿದೆ. ಸೊ ಹಿ ಕ್ಯಾನ್ ಸೆಂಡ್ ಇಟ್ ಲೈಕ್ ದಿಸ್. ಸೊ ಸಪೋಸ್ ಜಸ್ಟ್ ನಾನು ಈಗ ಇಲ್ಲಿಂದ ಐ ವಿಲ್ ಶೋ ಯು. ಓಕೆ, ಸಪೋಸ್ ಈಗ ನನ್ನ ಅಕೌಂಟ್ಗೆ ಇವ್ರ ಅಕೌಂಟಿಂದ ನಾನೊಂದು ಕಾಯಿನ್ಸ್ ಕಳಿಸ್ಬೇಕು ಅಂತಿದ್ರೆ ಐ ಕ್ಯಾನ್ ಜಸ್ಟ್ ಸೆಂಡ್ 50 ಕಾಯಿನ್ಸ್ ಕಳಿಸ್ತಾ ಇದ್ದೀನಿ. ಹೆಲೋ. ಸೊ ಈಗ 50 ಕಾಯಿನ್ಸ್ ಇವ್ರ ಅಕೌಂಟಿಂದ ಮೈನಸ್ ಆಗುತ್ತೆ, ನನ್ನ ಅಕೌಂಟಿಗೆ 50 ಕಾಯಿನ್ ಬರುತ್ತೆ. ಈ ತರ ಎಷ್ಟು ಬೇಕಾದ್ರೆ ಕಾಯಿನ್ ನಾವು ಆ ಕಡೆ ಈ ಕಡೆ ಟ್ರಾನ್ಸಾಕ್ಟ್ ಮಾಡ್ಬೋದು, ಇದಕ್ಕೆ ಯಾವುದೇ ತರ ಕಾಸ್ಟ್ ಇಲ್ಲ, ರೈಟ್? ಸೊ ಇನ್ ಯಾರಿಗಾದ್ರೂ ರಿಕ್ವೆಸ್ಟ್ ಮಾಡ್ಕೋಬೇಕು, ನಾವು ಗೂಗಲ್ ಪೇ ನಲ್ಲಿ ದುಡ್ಡು ಕಳಿಸೋದು, ಕ್ಯಾಶ್ ತಗೋತೀವಿ, ಆ ತರ ಕಾಯಿನ್ಸ್ ನಾವೀಗ ಟ್ರೇಡ್ ಮಾಡ್ಬೋದು. ಪೇ ಅನ್ನೋ ಆಪ್ಷನ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಪೇ ಅನ್ನೋ ಆಪ್ಷನ್ ಅಲ್ಲೇನೆ ನಿಮ್ಮ ನೀವು 10% ಮೇಲ್ಗಡೆ ಇರುವಂತ ಲೋಕಲ್ ವೆಂಡರ್ ಹತ್ರ ನೀವೇನಾದ್ರೂ ಟ್ರಾನ್ಸಾಕ್ಷನ್ ಮಾಡುವಾಗ ನೀವು ಕಾಯಿನ್ಸ್ ಕೊಡ್ಬೇಕಲ್ಲ 5%, ಅದು ಇಲ್ಲಿಂದಾನೇ ಕೊಡಬೇಕು. ಸೊ ಈ ಪೇ ಅನ್ನೋ ಬಟನ್ ಕ್ಲಿಕ್ ಮಾಡಿ ಇಲ್ಲಿಂದ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿ ಅವರು QR ಕೋಡ್ ಸ್ಕ್ಯಾನ್ ಅಲ್ಲ, ಅವರ QR ಕೋಡ್ ಸ್ಕ್ಯಾನ್ ಮಾಡಬೇಕು. ನೆಕ್ಸ್ಟ್ ಅವರ ಕ್ಯಾಟಗರಿ ಕೋಡ್ ಸ್ಕ್ಯಾನ್ ಮಾಡಿದಾಗ ಕಾಯಿನ್ಸ್ ಇಲ್ಲಿಂದ ಹೋಗುತ್ತೆ, ಅವ್ರಿಗೆ ಕ್ಯಾಶು ಮೈನಸ್ ಆಗುತ್ತೆ. ಐ ಹೋಪ್ ಈ ಸೆಗ್ಮೆಂಟ್ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಪ್ಲೀಸ್ ಸ್ಟಾಪ್ ಮಾಡಿ, ಮೆಸೇಜ್ ಹಾಕಿ. ಮ್ಯೂಟ್ ಆಪ್ಷನ್ ತೆಗ್ದಿದ್ವಿ, ಬಟ್ ನೀವು ಮೆಸೇಜ್ ಸ್ಟಾಪ್ ಮಾಡಿದ್ರೆ ನಾನು ಅಲ್ಲೇ ಅದನ್ನ ಕ್ಲಾರಿಫೈ ಮಾಡ್ಕೊಡ್ತೀನಿ. ಓಕೆ, ಅಗೇನ್ ಇಲ್ಲಿ ಬೇರೆ ಇನ್ನೇನು ಮೇನ್ ಆಪ್ಷನ್ ಆಫರ್ ಒಂದಿದೆ, ದಟ್ಸ್ ನಾಟ್ ವೆರಿ ಇಂಪಾರ್ಟೆಂಟ್, ಸೊ ದಟ್ ವಿ ಕ್ಯಾನ್ ಚೇಂಜ್. ಸೊ ಬೆಸ್ಟ್ ಪಾರ್ಟ್ ಏನಂತಂದ್ರೆ, ಈಗ ಸಪೋಸ್ ನನಗೆ ಇಲ್ಲಿ ನನ್ನ ಲೊಕೇಶನ್ ಸೆಟ್ ಮಾಡ್ಕೋಬಹುದು. ನನ್ನ ಲೊಕೇಶನ್ ಬೇಕಾದ್ರೆ ನಾನು ಚೇಂಜು ಮಾಡ್ಬೋದು. ಸಪೋಸ್ ನನಗೆ ಉಡುಪಿನಲ್ಲಿ ಏನಾದರೂ ಒಬ್ಬರನ್ನ ಏನಾದರೂ ಒಂದು ಸರ್ವಿಸ್ ನೋಡ್ತಾ ಇದ್ದೀನಿ. ಸೊ ಉಡುಪಿ ರೈಲ್ವೆ ಸ್ಟೇಷನ್ ಕೊಟ್ಟೆ. ಸೊ ಐ ಆಮ್ ಜಸ್ಟ್ ಈಗ ನಾನು ಅಲ್ಲಿ ಲೊಕೇಶನ್ ಚೇಂಜ್ ಮಾಡಿ ನೋಡಿ, ನಾನು ಉಡುಪಿ ರೈಲ್ವೆ ಸ್ಟೇಷನ್ ಕೊಟ್ಟೆ. ಸೊ ನಾನು ಉಡುಪಿ ಕೊಟ್ಟಿದ ತಕ್ಷಣ ನೋಡಿ ನನಗೆ ಉಡುಪಿಯಲ್ಲಿರುವಂತಹ ಲೋಕಲ್ ವೆಂಡರ್ಸ್ ಅಂಡ್ ಉಡುಪಿನಲ್ಲಿರುವಂತಹ ಯುಪಾಸ್ ಓನರ್ಸ್, ಪಾರ್ಟ್ನರ್ಸ್, ಇವ್ರದ್ದೆಲ್ಲ ಡೀಟೇಲ್ಸ್ ಬಂತು. ಸೊ ದಿಸ್ ಇಸ್ ದ ಬ್ಯೂಟಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಮೈಸೂರಲ್ಲಿ ಇದ್ದೀನಿ, ನಾನು ನಾಳೆ ಉಡುಪಿಗೆ ಹೋಗ್ತಾ ಇದ್ದೀನಿ, ನನಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ನನಗೆ ಅಲ್ಲಿರುವಂಥ ಯಾರಾದ್ರೆ ಒಂದು ಲಾಡ್ಜಿಂಗ್ ಇದೆಯಾ ಅಂತ ಬೇಕು ಅಂತಿದ್ರೆ ನಾನು ಇಲ್ಲಿ ಚೆಕ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಐ ಥಿಂಕ್ ಜಯರಾಮ್ ಸುವರ್ಣ ಇವರು ಯುಪಾಸ್ ಇದು. ಸೊ ಐ ಕ್ಯಾನ್ ಸರ್ಚ್ ಆಲ್ ದ ವೆಂಡರ್ಸ್ ಲೈಕ್ ದಿಸ್. ಸೊ ನನಗೆ ಏನು ಬೇಕು, ಸೊ ಐ ಕ್ಯಾನ್ ಸರ್ಚ್ ಫ್ರಮ್ ಹಿಯರ್. ಓಕೆ, ಸೊ ನೋಡಿ ಇಲ್ಲಿ ನನಗೊಂದು ರೂಮ್ ಬೇಕು. ಇಸ್ ಆಲ್ಸೋ ಇಲ್ಲಿ ಮಾನಸಿ ಲಿವ್ ಇನ್ ಕಂಫರ್ಟ್ ಇದೆ. ಸೊ ಇವರು ಆಲ್ಸೋ ಜಿಜಿ ವೌಚರ್ 10% ವೆಂಡರು. ಸೊ ಅವರ ಎಲ್ಲ ಹೋಟೆಲ್ ಫೆಸಿಲಿಟೀಸ್ ಕೂಡ ಇಲ್ಲಿ ಹಾಕಿದ್ದಾರೆ. ಸೊ ಐ ಕ್ಯಾನ್ ಬುಕ್ ಮೈ ರೂಮ್ ಹಿಯರ್. ಅವ್ರ ಫೋನ್ ಕಾಂಟ್ಯಾಕ್ಟ್ ನಂಬರ್ ನನ್ನ ಹತ್ರ ಇದೆ. ಸೊ ಐ ಕ್ಯಾನ್ ಬುಕ್ ಮೈ ರೂಮ್ ನಾವ್ ಹಿಯರ್. ಇಲ್ಲಿಂದಾನೆ ನನ್ನ ರೂಮ್ ಬುಕ್ ಮಾಡಿ ನಾನು ನಾಳೆ ಟ್ರಾವೆಲ್ ಮಾಡುವಾಗ ಐ ಕ್ಯಾನ್ ಯೂಸ್ ದಿಸ್ ಸರ್ವಿಸ್. ಸೊ ದಿಸ್ ಇಸ್ ಆಲ್ವೇಸ್, ನೀವೇನಾದ್ರೂ ಸರ್ಚ್ ಮಾಡುವಾಗ ಯಾವ ಲೊಕೇಶನ್ ಬೇಕು ಆ ಲೊಕೇಶನ್ ಚೇಂಜ್ ಮಾಡಿ ನಿಮ್ಮ ಟ್ರಾವೆಲ್ ಸರ್ಚ್ ಮಾಡ್ಬೋದು. ಅದರಲ್ಲಿ ಪ್ರಾಡಕ್ಟ್ಸ್ಗಳು ಏನಾದರೂ ಲಿಸ್ಟ್ ಮಾಡಿದ್ರೆ ಸೊ ಈ ಥರ ಪ್ರಾಡಕ್ಟ್ಸ್ಗಳು ತೋರಿಸುತ್ತೆ. ಸರ್ವಿಸಸ್ ಲಿಸ್ಟ್ ಮಾಡಿದ್ರೆ ಸರ್ವಿಸಸ್ ಕೂಡ ಇಲ್ಲಿ ತೋರಿಸುತ್ತೆ, ರೈಟ್? ಕಾರ್ ಮೇಂಟೆನೆನ್ಸ್ ಇದೆ. ಸೊ ಎವ್ರಿಥಿಂಗ್, ಆಲ್ಮೋಸ್ಟ್ ಎವ್ರಿಥಿಂಗ್ ವಿಲ್ ಬಿ ದೇರ್
in our location. Suppose ನಾನೀಗ I want to win ನನ್ನ current location ಬಂದೆ. ಸೊ current location ಬಂದ ತಕ್ಷಣ ನೋಡಿ ನನಗೆ ನನ್ನ ಮೈಸೂರಲ್ಲಿ ಇರುವಂತಹ ಯುಪಾಸ್ ಸಾರಿ ಲೋಕಲ್ ವೆಂಡರ್ಸ್ಗಳ ಹೆಸರು ತೋರ್ಸಕ್ಕೆ ಶುರು ಆಗ್ತದೆ. ಇನ್ಶೂರೆನ್ಸ್ ಇದೆ. ಸೊ ಲಾಟ್ ಆಫ್ ದಿಸ್ ಆಲ್ ಆರ್ ಲೋಕಲ್ ವೆಂಡರ್ಸ್ ಇನ್ ಮೈಸೂರು. ಓಕೆ, ಸೊ ವಿ ಹ್ಯಾವ್ ಲಾಟ್ ಆಫ್ ಲೋಕಲ್ ವೆಂಡರ್ಸ್ ಇನ್ ಮೈಸೂರಲ್ಲಿ ಇರುವಂಥ ಲೋಕಲ್ ವೆಂಡರ್ಸ್. ಓಕೆ, ಕ್ವಿಕ್ ಆಗಿ ಬರೋಣ ಈಗ. ಸೊ ಬಾಕಿ ಇರುವಂಥ ಆಪ್ಷನ್ ಎಲ್ಲೆಲ್ಲಿದೆ ಅಂತ. ಸೊ ಇದು ಐ ಹೋಪ್ ಈಗ ನಾನು ಒಂದು 20-30% ಮುಗಿಸಿದ್ದೀನಿ. ಇನ್ನು ಫಾಸ್ಟಾಗಿ ಹೋಗ್ತೀನಿ. ಸೊ ಈ ಟ್ಯಾಬ್ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಹತ್ರ ಏನೆಲ್ಲ ಫೆಸಿಲಿಟೀಸ್ ಇದೆ ಇದೆಲ್ಲ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಬಿಲ್ ರೀಚಾರ್ಜ್ ಸೆಗ್ಮೆಂಟ್ ಇದೆ. ಯಾವುದೇ ತರ ರೀಚಾರ್ಜ್, ಮೊಬೈಲ್ ಪ್ರೀಪೇಡ್, ಲ್ಯಾಂಡ್ ಲೈನ್, ಎಲೆಕ್ಟ್ರಿಸಿಟಿ, ಗ್ಯಾಸ್, ಬ್ರಾಡ್ಬ್ಯಾಂಡ್, DTH, ಡೇಟಾ ಕಾರ್ಡ್, ವಾಟರ್, ಇಷ್ಟು ಆಪ್ಷನ್ಸ್ ನೀವು ಇಲ್ಲಿ ಮಾಡ್ಬೋದು. ದಟ್ ಇಸ್ ದ ಬೆಸ್ಟ್ ಪಾರ್ಟ್. ಓಕೆ, ಸಪೋಸ್ ನೀವು ಹೇಳ್ಬೋದು ಸರ್ ನಿಮ್ಮ ಹತ್ರ ಏರ್ಟೆಲ್ ಇಲ್ಲ, ಸರ್ ನಿಮ್ಮ ಹತ್ರ ಅದಿಲ್ಲ, ನಿಮ್ಮ ಹತ್ರ ಇದಿಲ್ಲ. ಅದಕ್ಕೂ ಈಗ ನಮ್ಮ ಹತ್ರ ಸೊಲ್ಯೂಷನ್ ಇದೆ. ಸಪೋಸ್ ಏರ್ಟೆಲ್ ಇಲ್ಲ ಅಂತಿದ್ರು ಕೂಡ ನೀವು ಏರ್ಟೆಲ್ ಬಿಲ್ ಪೇ ಮಾಡಿ ನಿಮ್ಮ ಯುಪಾಸ್ ಓನರ್ ಕೇಳಿ ಅವ್ರು ನಿಮ್ಮ ಬಿಲ್ ಅಪ್ಲೋಡ್ ಮಾಡಿ ಕ್ಯಾಶ್ ಬ್ಯಾಕ್ ಹೆಂಗ್ ಬರುತ್ತೆ ಅಂತ ಹೇಳ್ಕೊಡ್ತಾರೆ. ಅದು ಇವತ್ತು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಬಟ್ ಎಲ್ಲಾ ಬಿಲ್ಸ್ ಅಂಡ್ ರಿಚಾರ್ಜ್ ಸೆಗ್ಮೆಂಟ್ಸ್ ಅಲ್ಲಿ ಅಲ್ಲಿದೆ. ಬೆಸ್ಟ್ ಶಾಪಿಂಗ್ ವೆಬ್ಸೈಟ್ಸ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಸೆಗ್ಮೆಂಟ್, ಬೆಸ್ಟ್ ಶಾಪಿಂಗ್ ವೆಬ್ಸೈಟ್ಸ್. ಆಲ್ಮೋಸ್ಟ್ ಎಲ್ಲಾ ಬ್ರ್ಯಾಂಡ್ಗಳು ನಮ್ಮ ಹತ್ರ ಇವತ್ತು ಮೆಜಾರಿಟಿ ಆಫ್ ಆಲ್ ಬ್ರ್ಯಾಂಡ್ಸ್ ಆರ್ ದೇರ್ ವಿತ್ ಅಸ್. ಓಕೆ, ಸೊ ಈಗ ನೀವು ಯಾವುದೇ ಬ್ರ್ಯಾಂಡ್ ನೀವು ಸರ್ಚ್ ಮಾಡಬೇಕು ಅಂತಿದ್ದಾಗ ನೀವು ಮಾಡ್ಬೇಕಾದ್ರೆ ಕೆಲಸ ಏನು ಅಂತ ಕೇಳಿದ್ರೆ, ಸೊ ನೀವು ಇಲ್ಲಿಂದ ಬಂದು ಹೋಗ್ಬೇಕು. ಫಾರ್ ಎಕ್ಸಾಂಪಲ್, ಈಗ ನನ್ನ ಹತ್ರ ಆಜಿಯೋ ಇಲ್ಲ ವೆಬ್ಸೈಟ್ ಅಲ್ಲಿ. ನಾನು ಜಸ್ಟ್ ಇಲ್ಲಿ ಆಜಿಯೋ ಕ್ಲಿಕ್ ಮಾಡಿದೆ. ಈ ಟರ್ಮ್ಸ್ ಅಂಡ್ ಕಂಡೀಷನ್ ಓದೋದು ಮರಿಬೇಡಿ. ಬಿಕಾಸ್ ಇಲ್ಲಿ ಏನಿದೆ ಟರ್ಮ್ಸ್ ಅಂಡ್ ಕಂಡೀಷನ್, ಯಾವ್ದಕ್ಕೆ ಕೊಡಲ್ಲ ಯಾವ್ದಕ್ಕೆ ಕೊಡ್ತೀವಿ ಅಂತ ಕ್ಲಿಯರ್ ಆಗಿ ಬರೆದಿರ್ತಾರೆ. ನೀವು ಕೊಡದೇ ಇರೋ ಐಟಮ್ ಬಗ್ಗೆ ಇಲ್ಲಿ ಮಾಡ್ಬಿಟ್ಟು ಗಲಾಟೆ ಮಾಡ್ಬಿಟ್ಟು ಪ್ರಯೋಜನ ಇಲ್ಲ. ಸೊ ಫಸ್ಟ್ ಆಸ್ ಅ ಯೂಸರ್ ಆಲ್ವೇಸ್ ರೀಡ್ ಬಿಫೋರ್ ಯು ಶಾಪ್. ಸೊ then I understand and I visit ಅಂತ ಕೊಟ್ಟೆ. ಸೊ ಇಟ್ ಈಸ್ ನಾವು ಡೈರೆಕ್ಟ್ಲಿ ಟೇಕಿಂಗ್ ಮೀ ಟು ಆಜಿಯೋ ವೆಬ್ಸೈಟ್ ತಗೊಂಡು ಹೋಗ್ತದೆ. ಓಕೆ, ಸೊ ಐ ಆಮ್ ಡೈರೆಕ್ಟ್ ಆಗಿ ಸೊ ಇಲ್ಲಿಗೆ ಹೋಗುತ್ತೆ. ಸೊ ದ ಬೆಸ್ಟ್ ಪಾರ್ಟ್ ಏನಂತಂದ್ರೆ, ಈಗ ನಾನು ಇಲ್ಲಿಂದ ಏನೇ ಶಾಪಿಂಗ್ ಮಾಡಿದ್ರೆ ನಾನು ನನ್ನ ಯಾವುದೇ ತರ ಬಿಲ್ ಅಪ್ಲೋಡ್ ಮಾಡೋಂಥ ಬೆನಿಫಿಟ್ ಬೇಡ. ಬಿಕಾಸ್ ಐ ಕ್ಯಾನ್ ಡೈರೆಕ್ಟ್ಲಿ ನನ್ನ ಇದು ಟ್ರ್ಯಾಕಿಂಗ್ ಆಗ್ತಾ ಇದೆ. ಸೊ ಇಟ್ ಈಸ್ ಆಟೋಮೆಟಿಕ್ಲಿ ಗೆಟಿಂಗ್ ಟ್ರ್ಯಾಕ್ಡ್. ಓಕೆ, ಸೊ ಮೈ ಇದು ರೂಟ್ ಆಗಿರೋದು ಟ್ರ್ಯಾಕ್ ಮಾಡ್ತಾ ಇದೆ. ಸೊ ನನಗೆ ಬಿಲ್ ಅಪ್ಲೋಡ್ ಮಾಡೋಂಥ ಅವಶ್ಯಕತೆ ಇಲ್ಲ. ವೆರಾಸ್ ಇಫ್ ಯು ಆರ್ ಯೂಸಿಂಗ್ ಇದೇ ತರ ಅಮೆಝಾನ್ ಇದೆ, ಅಮೆಝಾನ್ ಯೂಸ್ ಮಾಡ್ತಿದ್ರೆ ಬಟ್ ನೀವು ಬಿಲ್ ಅಪ್ಲೋಡ್ ಮಾಡಬೇಕು. ಸೇಮ್ ಥಿಂಗ್ ಅಮೆಝಾನ್ ಅಲ್ಲಿ ತುಂಬಾ ಜನ ಮಾಡುವಂತ ಕೆಲವು ತಪ್ಪುಗಳು ಏನಂತಂದ್ರೆ, ಇಲ್ಲಿ ನೋಡಿ ಯಾವ್ದಕ್ ಕೊಡ್ತೀವಿ ಯಾವ್ದಕ್ ಕೊಡಲ್ಲ ಅಂತ ಕ್ಲಿಯರ್ ಆಗಿ ಬರ್ದಿದ್ದಾರೆ. ಇಲ್ಲಿ 7 ಐಟಮ್ ಬರ್ದಿದ್ದಾರೆ, ಯಾವ್ದಕ್ ಕೊಡಲ್ಲ ಅಂತ ಬರ್ದಿದ್ದಾರೆ. ಸೊ ಅದು ಓದ್ಕೊಳ್ಳಿ ಫಸ್ಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಐ ಅಂಡರ್ಸ್ಟ್ಯಾಂಡ್ ಅಂತ ಕೊಟ್ಟೆ. ಇನ್ನು ತುಂಬಾ ಜನ ಮಾಡೋಂಥ ತಪ್ಪು ಏನ್ ಮಾಡ್ತಾರೆ ಅಂದ್ರೆ, ಈಗ ಯೂಶಲಿ ಅಮೆಝಾನ್ ಆಪ್ ಎಲ್ಲರ ಮೊಬೈಲ್ ಅಲ್ಲೂ ಇದ್ದೇ ಇರ್ತದೆ. ಸೊ ನಾವೇನ್ ಮಾಡ್ತೀವಿ, ಆಲ್ರೆಡಿ ನನ್ನ ಆಪ್ ಅಲ್ಲಿ ನನ್ನ ಎಲ್ಲ ಐಟಮ್ಸ್ ಗಳು ಫಿಲ್ ಮಾಡಿ ಇಟ್ಕೊಂಡು ನಾವ್ ಹಿಂಗ್ ಹೋಗ್ತೀವಿ. ಸೊ ದಟ್ ಈಸ್ ಆಲ್ಸೋ ರಾಂಗ್. ಇಟ್ ಈಸ್ ಬಿಕಾಸ್ ಅದು ಟ್ರ್ಯಾಕ್ ಮಾಡಲ್ಲ. ಸೊ ಆಲ್ವೇಸ್ ಖಾಲಿ ನಿಮ್ಮ ಈಗ ಇದು ನನ್ನ ಅಮೆಝಾನ್ ಆಪ್ ತಂದಿದೆ, ಇಟ್ ಇಸ್ ನಾಟ್ ಇನ್ ಟು ಮೈ ಅಮೆಝಾನ್ ವೆಬ್ಸೈಟ್ ಅಲ್ಲ, ಅಮೆಝಾನ್ ಆಪ್ಗೆ ಬಂದಿದೆ. ಸೊ ಈಗ ಇಲ್ಲಿಂದ ನಾನು ಏನ್ ಬೇಕು ನನ್ನ ಮೊಬೈಲ್ಗೆ ನಾನು ಕಾರ್ಟ್ಗೆ ಆಡ್ ಮಾಡಬೇಕು, ಶಾಪಿಂಗ್ ಮಾಡಬೇಕು. ಇಲ್ಲಿಂದ ಶಾಪಿಂಗ್ ಮಾಡಿ ಪ್ರಾಡಕ್ಟ್ ನನ್ನ ಮನೆಗೆ ಬಂದಾಗ ಒಂದು ಬಿಲ್ ಬರುತ್ತದೆ, ಅಥವಾ ಸ್ಕ್ರೀನ್ ಶಾಟ್ ಮೈ ಆರ್ಡರ್ಸ್ ಅಲ್ಲಿ ಸ್ಕ್ರೀನ್ ಶಾಟ್ ಅಲ್ಲಿ ಬಿಲ್ ಇರುತ್ತದೆ. ಸೊ ಐ ಕ್ಯಾನ್ ಜಸ್ಟ್ ಅಪ್ಲೋಡ್ ದಟ್ ಆಲ್ಸೋ ಇನ್ ಟು ದಿಸ್. ಸೊ ದಟ್ ಇಸ್ ಆ ಬಿಲ್ ಅಪ್ಲೋಡ್ ಮಾಡೋದು ಎಲ್ಲಿ ಅಂತ ಕೇಳಿದ್ರೆ, ನಮ್ಮ ಆಪ್ ಅಲ್ಲಿ 3 ಲೈನ್ಸ್ 3 ಲೈನ್ ಕ್ಲಿಕ್ ಮಾಡ್ತೀರಾ, ಬಿಲ್ ಅಪ್ಲೋಡ್ ಮೊದಲನೇ ಟ್ಯಾಬ್ ಇದೆ ನೋಡಿ, ಬಿಲ್ ಅಪ್ಲೋಡ್. ಇಲ್ಲಿ ಎರಡು ವೆಂಡರ್ ಕೇಳ್ತಾ ಇರೋದು, ಒಂದು ಬೆಸ್ಟ್ ಶಾಪಿಂಗ್ ವೆಬ್ಸೈಟ್, ಒಂದು ವೆಂಡರ್ ಅಂತ. ಸೊ ಕೇಳ್ತಾ ಬೆಸ್ಟ್ ಶಾಪಿಂಗ್ ವೆಬ್ಸೈಟ್ ಅಲ್ಲಿ ನಾವು ಮಾಡ್ಬೇಕಾಗಿರೋದು ಇಲ್ಲಿಗೆ ಬರ್ತದೆ. ಇಲ್ಲಿಂದ ಈ ಒಂದು ಬ್ಲೂ ಕಲರ್ ಸಿಂಬಲ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಅಮೆಝಾನ್, ಈ 3 SRA ಬೀಮಾ, ಗ್ಲೋಬಲ್ ಕಾರ್ನರ್, ಅಮೆಝಾನ್ 3 ವೆಬ್ಸೈಟ್ ಮಾತ್ರ ಬಿಲ್ ಅಪ್ಲೋಡ್ ಮಾಡ್ಬೇಕು. ಬಾಕಿ ಯಾವುದೇ ವೆಬ್ಸೈಟ್ಗೆ ನೀವು ಬಿಲ್ ಅಪ್ಲೋಡ್ ಮಾಡೋಂತ ಅವಶ್ಯಕತೆ ಇಲ್ಲ. ಸೊ ಆಲ್ ಅದರ್ ಆಟೋಮೆಟಿಕ್ಲಿ ಟ್ರ್ಯಾಕ್ ಆಗುತ್ತೆ, ರೈಟ್. ಬಟ್ ಎಲ್ಲಾ ಬೆಸ್ಟ್ ಶಾಪಿಂಗ್ ವೆಬ್ಸೈಟ್ಸ್ ಬಿಕಾಸ್ ರಿಪ್ಲೇಸ್ಮೆಂಟ್ ಪಾಲಿಸೀಸ್ ಇರೋದ್ರಿಂದ 45 to 90 ಡೇಸ್ ಆಗುತ್ತೆ. ಇದು ಗ್ಲೋಬಲ್ ಕಾರ್ನರ್ ವೆಬ್ಸೈಟ್ ಎಲ್ಲ ಯಾವುದೇ ಕ್ಯಾಶ್ ಬ್ಯಾಕ್ ಕೊಡುವಂತ ಯಾವುದೇ ಆಪ್ ಉಪಯೋಗಿಸಿದ್ರು ಕೂಡ ನಿಮ್ಗೆ ಗೊತ್ತಿರ್ತದೆ. ಸೊ ಎವ್ರಿಬಡಿ ಹ್ಯಾಸ್ ಮಿನಿಮಮ್ 60 to 90 ಡೇಸ್ ಆಫ್ ಟೈಮ್. ಬಿಕಾಸ್ ಕಂಪನಿಗಳು ಅವ್ರಿಗೆ ರಿಪ್ಲೇಸ್ಮೆಂಟ್ ಟೈಮ್ ಮುಗಿಯೋ ತನಕ ಅವ್ರು ಯಾವ ಪ್ರೋಸೆಸ್ ಮಾಡಲ್ಲ ಕ್ಯಾಶ್ ಬ್ಯಾಕ್ಸ್. ಸೊ ದಿಸ್ ಇಸ್ ಬೆಸ್ಟ್ ಶಾಪಿಂಗ್ ವೆಬ್ಸೈಟ್. ಕಮಿಂಗ್ ಟು ಮೆಗಾ ಬ್ರ್ಯಾಂಡ್. ಮೆಗಾ ಬ್ರ್ಯಾಂಡ್ ಎಲ್ಲಾ ಬ್ರ್ಯಾಂಡ್ಗಳು ಹೆಸರುಗಳು ನೀವು ನೋಡ್ಬೋದು ಇಲ್ಲಿ. ಸೊ ಆಲ್ ಬ್ರ್ಯಾಂಡ್ಸ್, ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕು ಎಲ್ಲ ಬ್ರ್ಯಾಂಡ್ ಇಲ್ಲಿದೆ. ಒಂದೇ ಒಂದು ವ್ಯತ್ಯಾಸ, 10% ವೆಂಡರ್ ಯಾರು ಅಂತ ಗೊತ್ತಾಗಕ್ಕೆ 10% ಯಾರು ಕೊಡ್ತಾ ಇದ್ರೆ ಅಂದ್ರೆ ಎಲ್ಲಿ ನಮಗೆ ಕಾಯಿನ್ಸ್ ಅಕ್ಸೆಪ್ಟ್ ಆಗುತ್ತೆ ಆ ಜಾಗ ನಾವು
ಎಲ್ಲೆಲ್ಲಿ ನೋಡಿ ಇಲ್ಲಿ ಗೋಲ್ಡನ್ ಕಲರ್ ಕಾಯಿನ್ ಕಾಣ್ತಾ ಇದೆ ನಿಮಗೆ, ಜಿ ಅಂತ ಗೋಲ್ಡನ್ ಕಲರ್ ಕಾಯಿನ್ ಕಾಣ್ತಾ ಇದೆ. ಸೊ ಈ ಬ್ರಾಂಡ್ಸ್ ಗಳಲ್ಲೆಲ್ಲ 10% ಆಕ್ಸೆಪ್ಟ್ ಆಗುತ್ತೆ, ಅಂದ್ರೆ ಕಾಯಿನ್ ಆಕ್ಸೆಪ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆಲನ್ ಸೋಲಿನಲ್ಲಿ ಆಗುತ್ತೆ, ಅಪೋಲೋದಲ್ಲಿ ಆಗುತ್ತೆ, ಬಟ್ ಅರ್ಮಾನಿನಲ್ಲಿ ಆಗಲ್ಲ. ಸೊ ದಿಸ್ ವೇ ನಿಮ್ಗೆ ಎಲ್ಲಾ ಬ್ರ್ಯಾಂಡ್ಸ್ ಕೂಡ ನೀವು ಚೆಕ್ ಮಾಡ್ಬೋದು. ಬಿಗ್ ಬಜಾರ್ ಇದೆ, ಬಿಗ್ ಬಜಾರ್ ಇದೆಲ್ಲ ಕಾಯಿನ್ಸ್ ಆಕ್ಸೆಪ್ಟ್ ಆಗಲ್ಲ. ಸೊ ವೇರ್ ಯು ಗೆಟ್ ಕಾಯಿನ್ಸ್, ಕಾಫಿ ಡೇ ನಲ್ಲಿ ಕಾಯಿನ್ ಆಕ್ಸೆಪ್ಟ್ ಆಗುತ್ತೆ. ಕೆಫೆ ಕಾಫಿ ಡೇ ಯೂಸ್ ಮಾಡ್ಬೇಕು ಅಂತಿದ್ರೆ ಕಾಯಿನ್ ಆಕ್ಸೆಪ್ಟ್ ಆಗುತ್ತೆ. ಸೊ ದಿಸ್ ವೇ ಯು ಕ್ಯಾನ್ ಬೈ ದ ಕಾಯಿನ್. ಓಕೆ, ಸೊ ವೌಚರ್ಗಳಿಂದ, ಅಥವಾ ನಿಮಗೆ ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ಫಿಸಿಕಲ್ ವೌಚರ್ ಬೇಕು, ಇಲ್ಲ ಡಿಜಿಟಲ್ ವೌಚರ್ ಏನಿದೆ, ಎಲ್ಲ ಈ ತರ ನೀವು ಈ ಫಿಲ್ಟರ್ ಮಾಡ್ಕೊಂಡು ಕೂಡ ನೀವು ನೋಡ್ಕೊಂಡು ತಗೋಬಹುದು. ಸೊ ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕು ಸೊ ನೀವು ತಗೋಬಹುದು. ಸೊ ಇದು ಮೆಗಾ ಬ್ರ್ಯಾಂಡ್ ಬಂದ್ರೆ. ಸೊ ಲೋಕಲ್ ವೆಂಡರ್ ನಿಮ್ಗೆಲ್ಲ ಗೊತ್ತು. ಸೊ ಲೋಕಲ್ ವೆಂಡರ್ ನನ್ನ ಸುತ್ತಮುತ್ತಲಲ್ಲಿ ಇರುವಂತಹ ಲೋಕಲ್ ವೆಂಡರ್ಸ್. ಸೊ ಇವ್ರ ಹತ್ರ ನಾನು ಏನ್ ತಗೋಬೇಕು ಆ ತರ ಇದ್ರೆ ಲೋಕಲ್ ವೆಂಡರ್ ಕಡೆಗೆ ಹೋಗ್ಬೋದು. ಸೊ ದಟ್ ಇಸ್ ಲೋಕಲ್ ವೆಂಡರ್. ಸೊ ಆನ್ಲೈನ್ ವೆಂಡರ್ಸ್, ಈಗ ನಿಮ್ಗೆ ನಾವು ಅದೇ ನಮ್ಮ ಜಿಜಿ ಮಾಲ್ ಅಂತ ಪ್ರೀಮಿಯಂ ವೆಂಡರ್ಸ್ ಅಥವಾ ಜಿಜಿ ಮಾಲ್ ಏನ್ ಬರ್ತಾ ಇದೆ, ಸೊ ಇದಕ್ಕೆ ನಾವು ಮಾಡಿರೋಂಥ ಇದು. ಸೊ ಇಲ್ಲೂ ಕೂಡ ಇದು ಕೂಡ ಒಂದು ವೆರಿ ಅಪ್ಡೇಷನ್ ಆಗ್ತಾ ಇದೆ. ಸೊ ಇಲ್ಲಿ ನೀವು ಯಾವುದೇ ಪ್ರಾಡಕ್ಟ್ಸ್ಗಳು ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ನಾಳೆ ನೀವು ಕೂಡ ಬೇಕಾದ್ರೆ ಇಲ್ಲಿ ಜಿಜಿ ಮಾಲ್ ವೆಂಡರ್ ಅಂತ ನಾವು ಮೊನ್ನೆ ಸೆಷನ್ ತಗೊಂಡಿದ್ವಿ, ಇಲ್ಲಿಗೆ ನಿಮ್ ಪ್ರಾಡಕ್ಟ್ ಅಪ್ಲೋಡ್ ಮಾಡಬೇಕು ಅಂತಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ MCP. ಸೊ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ, ಆನ್ಲೈನ್ ವೆಂಡರ್ಸ್. ಗ್ರೇಂಜ್ ಎಲ್ಲರಿಗೂ ಗೊತ್ತಿರ್ಬೋದು. ಈಗ ಸದ್ಯದಲ್ಲಿ ಬೆಂಗಳೂರಲ್ಲಿ ಇರೋ ಸ್ಟೋರಲ್ಲಿ ತಗೋಬಹುದು. ನೀವು ಮನೇಲಿ ಬೆಂಗಳೂರಲ್ಲಿ ಇರೋರಾದ್ರೆ ಈಗ ಮೈಸೂರಲ್ಲಿ ಒಂದು ಹೊಸ ಸ್ಟೋರ್ ಬರ್ತಾ ಇದೆ. ನಿಮ್ಮ ಬ್ಯಾಂಗ್ಳೂರಲ್ಲಿ ಇದ್ರೆ ನೀವು ನಿಮ್ಮ ಬೆಂಗಳೂರು ಸ್ಟೋರ್ದು ನೀವು ಪಿನ್ ಕೋಡ್ ಎಂಟರ್ ಮಾಡಿ ಸಾಕು. ಸೊ ಅಲ್ಲಿಂದ ನೀವು ನಿಮಗೆ ನಿಯರ್ ಬೈ ಸ್ಟೋರ್ ಯಾವ್ದಿದೆ, ಸೊ ಹತ್ರದಲ್ಲಿ ಯಾವ ಸ್ಟೋರ್ ಇಲ್ಲ, ಸೊ ಈಜಿಪುರ ಪಿನ್ ಯಾರಿದ್ದೀರಾ ಅಥವಾ ಸುತ್ತಮುತ್ತಲಲ್ಲಿ ಯಾರಾದ್ರೂ ಇದ್ರೆ ನಿಮ್ಗೆ ಅಲ್ಲಿಂದ ಲೊಕೇಶನ್ ತೋರಿಸುತ್ತೆ. ಸೊ ಈ ಮುಖಾಂತರ ಅಲ್ಲಿಂದಾನೆ ನೀವು ಎಲ್ಲಾ ಪ್ರಾಡಕ್ಟ್ಸ್ ಕೂಡ ಶಾಪಿಂಗ್ ಮಾಡ್ಬೋದು. ಗ್ರೇಂಜ್ ಇಂದ ಸ್ಟೋರ್ ಇಂದಾನು ಕೂಡ ಯು ಕ್ಯಾನ್ ಗೋ ಅಂಡ್ ಚೆಕ್. ಓಕೆ, ಸೊ ದಿಸ್ ಇಸ್ ಗ್ರೇಂಜ್ ಆಯ್ತು. ಸೊ ಜಿಜಿ ಮಾಲ್, ಓಕೆ ಸಾರಿ, ಜಿಜಿ ಮಾಲ್ ಇಸ್ ಹಿಯರ್. ಜಿಜಿ ಮಾಲ್ ವೆಬ್ಸೈಟ್ ಇದೆಲ್ಲ ಇನ್ನು ಸ್ವಲ್ಪ ಇನ್ನು ಕೆಲವೊಂದೆಲ್ಲ ಇದರಲ್ಲಿದೆ. ಟ್ರಾವೆಲ್ ಅಲ್ಲಿ ನಿಮಗೆ ಆಲ್ ಟ್ರಾವೆಲಿಂಗ್, ಬಸ್, ಫ್ಲೈಟ್, ಹೋಟೆಲ್, ಓಯೋ ರೂಮ್ಸ್, ಸೊ ಇದ್ರ ರಿಲೇಟೆಡ್ ಎಲ್ಲ ಇಲ್ಲಿದೆ. ಸೊ ನಿಮ್ಗೆ ಯಾವ್ದಾರ ಬೇಕಾದ್ರೆ ಇಲ್ಲಿಂದ ನೀವು ಯೂಸ್ ಮಾಡ್ಬೋದು. ದೆನ್ ಯುಪಾಸ್ ಪಾರ್ಟ್ನರ್ಸ್. ಸೊ ನಿಮ್ಮ ಯಾರ್ಯಾರು ಯುಪಾಸ್ ಅಲ್ಲಿ ಇದ್ದಾರೆ ಇವತ್ತು. ಸೊ ಯುಪಾಸ್ ಎಷ್ಟೋ ಜನ ಗೊತ್ತಿಲ್ಲ. ಸೊ ಯುಪಾಸ್ ಪ್ರತಿದಿನ ನೀವು ಲಾಗಿನ್ ಮಾಡದೆ ಹೋದ್ರೆ ಈ ತರ ಓಪನ್ ಆಗಲ್ಲ. ಎವ್ರಿ ಡೇ ನೀವು ಮಾರ್ನಿಂಗ್ ಲಾಗಿನ್ ಮಾಡಬೇಕು, ರಾತ್ರಿ 10 ಗಂಟೆಗೆ ಲಾಗೌಟ್ ಆಗೋಗುತ್ತೆ. ಪ್ರತಿದಿನ ನಿಮ್ಮ ಶಟರ್, ಶಾಪ್ ಶಟರ್ ಓಪನ್ ಮಾಡದೆ ಹೋದ್ರೆ ವ್ಯಾಪಾರ ಆಗಲ್ಲ. ಸೇಮ್ ವೇ ಎವ್ರಿ ಡೇ ನೀವು ಯುಪಾಸ್ ಲಾಗಿನ್ ಮಾಡದೆ ಹೋದ್ರೆ, ಇಲ್ಲಿ ನೋಡಿ ಇವತ್ತು ಬರೀ 3 ಜನ ತೋರಿಸ್ತಾ ಇರೋದು, ಅಂದ್ರೆ ಮೈಸೂರಲ್ಲಿ ಬರೀ 3 ಜನ ಇವತ್ತು ಶಟರ್ ಓಪನ್ ಮಾಡಿರೋದು ಯುಪಾಸ್ದು, ಬಾಕಿ ಜನ ಮಾಡಿಲ್ಲ ಅಷ್ಟೇ. ಸೊ ಅಂದ್ರೆ ಇವತ್ತು ಲಾಗಿನ್ ಮಾಡಿಲ್ಲ ಅಂತ ಅರ್ಥ. ಸೊ ದಟ್ಸ್ ಅ ಡಿಫರೆನ್ಸ್. ಅಂಡ್ ಅಗೇನ್ ಸ್ವತಂತ್ರ ನಮ್ಮ ಒಂದು ಎಕ್ಸ್ಟ್ರಾ ಅದೊಂದು NGO ನಮ್ಮ ಒಂದು ಸರ್ವಿಸ್, ಫ್ರೀ ಲೀಗಲ್ ಸಪೋರ್ಟ್ ಕೊಡ್ತಾ ಇದೀವಿ. ಯಾರಿಗಾದ್ರೂ ಯಾವ್ದಾದ್ರು ಸಂಸ್ಥೆಯಿಂದ ಮೋಸ ಆಗಿದ್ರೆ, ನಿಮ್ಗೆ ಯಾವ್ದಾದ್ರು ಸಂಸ್ಥೆಯಿಂದ ನಿಮಗೆ ಲೀಗಲ್ ಆಗಿ ಅವ್ರ ಜೊತೆ ಫೈಟ್ ಮಾಡಕ್ ಆಗ್ತಾ ಇಲ್ಲ ಅಂತ ನಿಮ್ಗೆ ಆತರ ಪ್ರಾಬ್ಲಮ್ ಇದ್ರೆ, ಟೋಟಲ್ ಲೀಗಲ್ ಸಪೋರ್ಟ್ ಗ್ಲೋಬಲ್ ಗಾರ್ನರ್ ಕೊಡುತ್ತೆ. ನಿಮ್ಮ ಅವರು ಜಿಜಿ ಅವರೇ ಆಗಿರ್ಬೇಕು ಅಂತ ಏನಿಲ್ಲ. ಇಟ್ ಇಸ್ ಅವರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಪಾರ್ಟ್ ಆಗಿ ನಮ್ಮ CMD ಮಾಡಿರುವಂತ ಒಂದು ಆಸೆ, ಕನಸದು. ಸೊ ಎಲ್ಲಾ ಲೀಗಲ್ ಖರ್ಚು ವೆಚ್ಚ ಏನಿದೆ, ನಿಮ್ಮ ಅಡ್ವೊಕೇಟ್ ಫೀಸ್ ಕಂಪ್ಲೀಟ್ ಆಗಿ ಗ್ಲೋಬಲ್ ಗಾರ್ನರ್ ವಿಲ್ ಪೇ ಟು ಫೈಟ್ ಫಾರ್ ಯೋರ್ ರೈಟ್. ದಟ್ ಇಸ್ ಸ್ವತಂತ್ರ ಅನ್ನೋದು ನಮ್ಮ ಒಂದು ಲೋನ್ ಆಪ್ಷನ್. ನಿಮ್ಗೆ ಯಾವ್ದಾದ್ರು ಲೋನ್ಸ್ ಬೇಕಾದ್ರೆ ಈ ಟ್ಯಾಬ್ ಯೂಸ್ ಮಾಡಿ, ಇಲ್ಲಿ ಡೇಟಾ ಫಿಲ್ ಮಾಡಿ, ಬಾಕಿ ನಿಮ್ಗೆ ಅಲ್ಲಿಂದ ಕಸ್ಟಮರ್ ಕೇರ್ ಇಂದ ಕಾಲ್ ಮಾಡಿ ನಿಮಗೆ ಅದಕ್ಕೆ ಅಪ್ರೂವಲ್ ಮಾಡ್ತಾರೆ. ಬಟ್ ಸ್ಟಿಲ್ ಇದೆಲ್ಲ 100% ಆಗಿಲ್ಲ, ಇನ್ನು ಇದೆಲ್ಲ ಕೆಲವೆಲ್ಲ ಬಡ್ಡಿಂಗ್ ಸ್ಟೇಜ್ ಅಲ್ಲಿ ಇದೆ. ಓಕೆ, ವಿ ವಿಲ್ ಟಾಕ್ ಸರ್. IT ಸರ್ವಿಸಸ್, ನಿಮ್ಗೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೆ ವೆಬ್ಸೈಟ್, ಆಪ್ ಡೆವಲಪ್ ಮಾಡಬೇಕು ಅಂತ ಆಸೆ ಇರೋರು ಇದ್ರೆ, ಅವರು ಎಲ್ಲಿಂದ ಕೊಟೇಶನ್ ತಗೊಂಡಿರ್ತಾರೆ, ನಿಮ್ಮ ಹತ್ರ ಆ ಕೊಟೇಶನ್ ತಗೊಂಡು ನೀವು ಗ್ಲೋಬಲ್ ಗಾರ್ನರ್ಗೂ ಕಳಿಸ್ಬೋದು. ಅವರು ಅದಕ್ಕಿಂತ ಕಡಿಮೆ ದುಡ್ಡಿಗೆ ಆಪ್ ಅಥವಾ ವೆಬ್ಸೈಟ್ ಡಿಸೈನ್ ಮಾಡ್ಕೊಡ್ತಾರೆ. ಸೊ ಅದರಲ್ಲಿ ನಿಮಗೂ ಬೆನಿಫಿಟ್ ಬರುತ್ತೆ, ನಿಮಗೂ ಕಮಿಷನ್ ಬರ್ತದೆ. ಬೇರೆ ಯಾರಿಗೂ ನಿಮ್ಮ ಫ್ರೆಂಡಿಗೆ ಬೇಕಾಗಿರೋ ವೆಬ್ಸೈಟ್ ಅಥವಾ ಆಪ್ ರೆಡಿ ಮಾಡಿಸ್ಕೊಟ್ರೆ ನಿಮಗೂ ಬರುತ್ತೆ. ಕಾರ್ಗೆ ಸಪ್ರೇಟ್ ಟ್ಯಾಬ್ ಇದೆ, ಬೈಕ್ ಕಾರ್ಗೂ ಕೂಡ ಒಂದು ಸಪ್ರೇಟ್ ಟ್ಯಾಬ್ ಇದೆ, ಸೊ ಅಲ್ಲೂ ಇದೆ. ಅಂಡ್ ಇನ್ಶೂರೆನ್ಸ್ಗೂ ಕೂಡ ಯು ಹ್ಯಾವ್ ಅ ಸಪ್ರೇಟ್ ಟ್ಯಾಬ್. ಸೊ ಇದರ ಒಂದು ಎಕ್ಸ್ಟೆನ್ಷನ್ ಇಲ್ಲೂ ಇರೋದು. ನಾನು ಮೇಲ್ಗಡೆ ತೋರಿಸಿದೆ, ಅದು ಬೇಡ ಅಂತಿದ್ರೆ ಇಲ್ಲೂ ನೋಡ್ಬೋದು. ಬೆಸ್ಟ್ ಶಾಪಿಂಗ್ ವೆಬ್ಸೈಟ್ ಇದೆ, ಮೆಗಾ ಬ್ರ್ಯಾಂಡ್ಸ್ ಇದೆ, ಲೋಕಲ್ ವೆಂಡರ್ಸ್ ಇದೆ. ನೆಕ್ಸ್ಟ್ ಟ್ಯಾಬ್ ಅಲ್ಲಿ ನಿಮಗೆ ಯುಪಾಸ್ ಓನರ್ಸ್ ಮೈಸೂರಲ್ಲಿ ಇವತ್ತು ಯಾರು ಓಪನ್ ಮಾಡಿದ್ರೆ ಅವ್ರದ್ದಿದೆ. ಸೊ ಸೇಮ್ ವೇ ಯು ಹ್ಯಾವ್ ಜಿಜಿ ಎಕ್ಸ್ಕ್ಲೂಸಿವ್, ಇದೆಲ್ಲ ನಮ್ಮ ಕೆಲವೊಂದು ಫ್ರಾಂಚೈಸೀಸು. ಸೊ ನಾಳೆ ಇದು ಅಕ್ವಾಶ್, ಯುಪಾಸ್ ಇದೆಲ್ಲ ನೆಕ್ಸ್ಟ್ ಫ್ರಾಂಚೈಸಿ ಮಾಡೆಲ್ಸ್ಗೆ ಬರ್ತಾ ಇರುವಂತ ಆಪ್ಷನ್ಸ್ ಇಲ್ಲಿ ಬರುತ್ತದೆ. ಸೊ ಅಕ್ವಾಶ್ ಇನ್ನು ಪ್ರಾಪರ್ ಆಗಿ ಆಗಿಲ್ಲ. ಸೊ ಇಲ್ಲೂ ಕೂಡ ಅಕ್ವಾಶ್ ಇಲ್ಲೇ ಡೀಟೇಲ್ಸ್ ಇಲ್ಲೇ ಸಿಗುತ್ತೆ. ರೈಟ್, ಓಕೆ.
ಐ ಹೋಪ್ ಮೆಜಾರಿಟಿ ಪಾರ್ಟ್ ನಾನು ಕವರ್ ಮಾಡಿದ್ದೀನಿ. ಬಟ್ ಈಗ ಇಲ್ಲಿ ಈ ಪಾರ್ಟಲ್ಲಿ ಏನಿದೆ ಅದು ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಬಿಲ್ ಅಪ್ಲೋಡ್ ನಿಮ್ಗೆ ಆಲ್ರೆಡಿ ತೋರ್ಸಾಗಿದೆ. ಮೈ ಆರ್ಡರ್ ನೀವೇನಾದರೂ ಪ್ಲೇಸ್ ಮಾಡಿದರೆ ಆರ್ಡರ್ಸ್ಗಳೆಲ್ಲ ಇಲ್ಲಿ ಶೋ ಮಾಡುತ್ತೆ ಮೈ ಆರ್ಡರ್ಸಲ್ಲಿ. ದೆನ್ ಮೈ ಯುಪಾಸ್ ಡಿಜಿಟಲ್ ಪಾರ್ಟ್ನರ್. ಸೊ ಸಾಮಾನ್ಯವಾಗಿ ನಿಮ್ಮ ಯುಪಾಸ್ ಡಿಜಿಟಲ್ ಪಾರ್ಟ್ನರ್ ಯಾರು ಅನ್ನೋದು ನೀವು ಟ್ರಾನ್ಸಾಕ್ಷನ್ ಯಾರಿಗೆ ಮಾಡಿರ್ತೀರಾ, ಒಂದು ಟ್ರಾನ್ಸಾಕ್ಷನ್ ಆಗಿದ್ರೆ ಮಾತ್ರನೇ ಈ ಥರ ತೋರಿಸೋದು. ಡಿಫಾಲ್ಟ್ ಅಂತ ಸೆಟ್ ಮಾಡ್ಕೊಳ್ಳಿ, ಸೊ ದಟ್ ಯಾವಾಗಲೂ ವಿಸಿಬಲ್ ಇರ್ತದೆ. ಸೊ ಡಿಫಾಲ್ಟ್ ಓಕೆ, ದಟ್ ಈಸ್ ಮೈ ಯುಪಾಸ್ ಪಾರ್ಟ್ನರ್. ವಾಟರ್ ಟ್ರಾಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಸೊ ಇನ್ನು ಹಬ್ಬಿಂಗ್ ಸ್ಟೇಜಲ್ಲಿ ಇದೆ. ಸೊ ಅಪ್ಲೋಡ್ ಆಗ್ತದೆ, ಸೊ ಇಟ್ ಇಸ್ ಸ್ಟಿಲ್ ಅಂಡರ್ ಪ್ರೋಸೆಸ್. ಸೊ ಸ್ಟ್ಯಾಟಿಸ್ಟಿಕ್ಸ್ ನಾವೇನೆಲ್ಲ ಕೊಟ್ಟಿದ್ದೀವಿ, ನಾವು ಗ್ಲೋಬಲ್ ಗಾರ್ನರ್ ಎಷ್ಟು ಕ್ಯಾಶ್ ಬ್ಯಾಕ್ ಕೊಟ್ಟಿದ್ದೀವಿ, ಫಿಫೋದಲ್ಲಿ ಎಷ್ಟು ಕೊಟ್ಟಿದ್ದೀವಿ, ಮೈ ಸರ್ಕಲಲ್ಲಿ ಎಷ್ಟಾಗಿದೆ, ಇದೆಲ್ಲ ಸ್ಟ್ಯಾಟಿಸ್ಟಿಕ್ ಇಲ್ಲಿದೆ. ಸೊ ಟೋಟಲ್ ಟ್ರಾನ್ಸ್ಪರೆನ್ಸಿ ಇದೆ, ಎಷ್ಟು ಯು ಪಿ ವಿ ಆಗಿದೆ, ಎಷ್ಟು ಫಿಫೋಗೆ ಎಷ್ಟಾಗಿದೆ, ಎವ್ರಿಥಿಂಗ್ ಯು ಕ್ಯಾನ್ ಚೆಕ್ ಹಿಯರ್. ಆಲ್ಸೋ ಇಲ್ಲಿ ಮೈ ಸ್ಟ್ಯಾಟ್ಸ್ ಇದೆ. ಮೈ ಸ್ಟ್ಯಾಟ್ಸ್ ಅಲ್ಲಿ ನಿಮ್ಮ ಟ್ರಾನ್ಸಾಕ್ಷನ್ ರಿಲೇಟೆಡ್ ಡೀಟೇಲ್ಸ್ ಕೂಡ ಇಲ್ಲಿ ಶೋ ಮಾಡುತ್ತೆ. ಸೊ ವೆರ್ ಆಸ್ ಇಟ್ ಈಸ್ ಟೇಕಿಂಗ್ ಸಮ್ ಟೈಮ್ ತಿರುಗ್ತಾ ಇದೆ, ಬಟ್ ಡೆಫಿನೆಟ್ಲಿ ನೋಡಿ ಯು ಪಿ ವಿ ನಂಬರ್ ಎಲ್ಲ ನೀವು ಅಲ್ಲಿ ನೋಡ್ಬೋದು. ಸೊ ನೋ ಅಸ್, ಇಲ್ಲಿ ನಮ್ಮ ಕಂಪನಿ ಬಗ್ಗೆ, ಕಂಪನಿಯ ಕಾನ್ಸೆಪ್ಟ್ ಏನು, ಯೂಸರ್ ಬೆನಿಫಿಟ್ಸ್, ವೆಂಡರ್ ಬೆನಿಫಿಟ್ಸ್, ಪ್ರತಿಯೊಂದು ಇಲ್ಲಿ ವಿಡಿಯೋ ಮಾಡಲು ಇದೆ. ಇಲ್ಲಿ ಹೋಗಿ ಇಲ್ಲಿ ಕಾಂಟೆಸ್ಟ್ ಇದೆ, ಟೀಮ್ ಇದೆ, ಮೀಡಿಯಾ ಇದೆ, ಎವ್ರಿಥಿಂಗ್ ಇಸ್ ಹಿಯರ್. ಸೊ ಯು ಹ್ಯಾವ್ ಟು ಗೋ ಅಂಡ್ ಎಕ್ಸ್ಪ್ಲೋರ್ ಆಲ್ ದಿಸ್ ಥಿಂಗ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾರ್ಟ್ ಇಸ್ ಅಡ್ವರ್ಟೈಸ್ಮೆಂಟ್ ವಿತ್ ಜಿಜಿ. ಸೊ ನಾಳೆ ಏನಾದರೂ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂತಿದ್ರೆ, ಸೊ ವಿ ಹ್ಯಾವ್ ಕಮಿಂಗ್ ವಿತ್ ಲಾಟ್ ಆಫ್ ಅದರ್ ಥಿಂಗ್ಸ್ ಆಲ್ಸೋ. ಸೊ ದಿಸ್ ಆಲ್ ಆರ್ ಲಿಟಲ್ ಇನ್ನೂ ಕಂಪ್ಲೀಟ್ ಆಗಿ ಆಗದೆ ಇರೋಂಥ ಕೆಲ ಪಾಠಗಳಿದೆ. ಸೊ ಏನಾದರೂ ನ್ಯೂ ಇದ್ರೆ ಇಲ್ಲಿಗೆ ಮೆನ್ಷನ್ ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ, ವಾಟ್ಸ್ ನ್ಯೂ. ಸೊ ಯು ಪಿ ವಿ ಎಕ್ಸ್ಚೇಂಜ್ ಇದೆ. ಸಪೋಸ್ ನಿಮಗೆ ಫಿಫೋ ಇಂದ ನಿಮ್ಮ ಯು ಪಿ ವಿನ ನೀವು ಚೇಂಜ್ ಮಾಡ್ಕೋಬೇಕು ಮೈ ಸರ್ಕಲ್ಗೆ ಅಂತಿದ್ರೆ, ನೀವು ಬೇಕಾದ್ರೆ ಮಾರ್ಲೂಬಹುದು. ಆ ಆಪ್ಷನ್ಸ್ ಇಲ್ಲಿ ಇರ್ತದೆ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಟಚ್ ದಟ್ ಮಚ್. ಸೊ ಆ ಆಪ್ಷನ್ ಬಗ್ಗೆ ಹೇಳಿದೆ. ಕ್ರಿಯೇಟಿವ್ಸ್ ನಾನು ನಿಮ್ಗೆ ಆವಾಗಲೇ ತೋರಿಸಿದೆ, ಅದೇ ಥರ ಕ್ರಿಯೇಟಿವ್ಸ್ ಇಲ್ಲೂ ಇರುತ್ತದೆ. ನಿಮಗೆ ಮೊಬೈಲ್ ಸ್ಕ್ರೀನ್ ಸೇವರು ಅಥವಾ ಲ್ಯಾಪ್ಟಾಪ್ಗೆ ನಿಮಗೆ ಸ್ಕ್ರೇ ಬೇಕು, ರಿಂಗ್ ಟೋನ್ ಬೇಕು, ಗ್ಲೋಬಲ್ ಗಾರ್ನರ್ ರಿಂಗ್ ಟೋನ್ ನಿಮ್ಗೆ ಆಸೆ ಇದ್ರೆ ಎಸ್. ಸೊ ಈ ತರ ಈ ಆಪ್ಷನ್ ಇದೆ. जिसे आप अपने बैंक अकाउंट में भी ट्रांसफर कर सकते हैं, और ये सब सिर्फ ऑनलाइन ही नहीं बल्कि ऑफलाइन शॉपिंग पर भी। यकीन नहीं आता? अब आ गया है ग्लोबल गार्नर, जहां आप ओके. ಸೊ ಈ ತರ ಒಂದು ರಿಂಗ್ ಟೋನ್ ನೀವು ಇಟ್ಕೋಬಹುದು. ಸೊ ಆ ಆಪ್ಷನ್ ಇದೆ. ಸೊ ರೇಟಸ್ ಪ್ಲೀಸ್ ಎಲ್ಲರೂ ರೇಟ್ ಮಾಡಿ. ಐ ವಾಂಟ್ ಆಲ್ ಟು ರೇಟ್. ಯಾರಾದ್ರೂ ರೇಟಿಂಗ್ ಮಾಡಿರೋರು ದಯವಿಟ್ಟು ಈಗ ನನಗೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ರೇಟ್ ಅಂತ ಹಾಕಿ. ಸೊ ನೀವು ರೇಟ್ ಮಾಡಿದ್ರೆ ಐ ವಿಲ್ ನೋ ದಟ್ ಯು ರೇಟೆಡ್. ಪ್ಲೀಸ್ ರೇಟಿಂಗ್ ಮಾಡಿ. ದಿಸ್ ವಿಲ್ ಹೆಲ್ಪ್ ಅಸ್ ಟು ಗ್ರೋ ಬೆಟರ್. ಓಕೆ, ಸೊ ಪ್ಲೀಸ್ ರೇಟ್. ಕ್ರೆಡಿಟ್ಸ್ ಯಾವುದಾದ್ರು ಫ್ರೀ ಸಾಫ್ಟ್ವೇರ್ ನಾವು ಏನೇನು ಯೂಸ್ ಮಾಡ್ತಿದ್ದೀವಿ ಆ ಥರ ಏನಾದ್ರು ಇದೆ ಅದೆಲ್ಲ ಇಲ್ಲಿ ವಿ ಹ್ಯಾವ್ ಗಿವನ್ ದ ಕ್ರೆಡಿಟ್ಸ್ ಹಿಯರ್. ಅವರ್ ಇನ್ವೆಸ್ಟರ್, ಸೊ ಗ್ಲೋಬಲ್ ಗಾರ್ನರ್ದು ಒಂದು ಇನ್ವೆಸ್ಟರ್ ಯಾರೋ ಟೈಮ್ಸ್ ಗ್ರೂಪ್, ನಾವು ಬೆನೆಟ್ ಅಂಡ್ ಕಾಲ್ಮೆನ್ ಗ್ರೂಪ್ ಅಂತ ಏನು ಕರಿತೀವಿ ಅದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ನೀಡ್ ಹೆಲ್ಪ್, ಎಸ್ ವೆರಿ ಇಂಪಾರ್ಟೆಂಟ್. ಈಗ ನಿಮ್ಗೆ ಏನಾದರೂ ಸಮಸ್ಯೆ ಇದ್ರೆ ನೀವೇನೋ ಒಂದು ವೌಚರ್ ತೊಗೊಂಡ್ರೆ, ಈ ವೌಚರ್ ಸ್ಟಕ್ ಆಯಿತು, ವೌಚರ್ ಬರಲಿಲ್ಲ, ಆ ಥರ ಸಮಸ್ಯೆ ಇದ್ದಾಗ ನಿಮ್ಮ ಎ ಸಿ ಪಿ ಕಾಲ್ ಮಾಡ್ತೀರಾ, ನಿಮ್ಮ ಎಮ್ ಸಿ ಪಿ ಕಾಲ್ ಮಾಡ್ತೀರಾ, ಯಾರು ಫೋನ್ ಪಿಕ್ ಮಾಡ್ತಿಲ್ಲ, ಭಯ ಶುರು ಆಗುತ್ತೆ. ಅಯ್ಯೋ ನಾನು 5,000 ಹಾಕ್ಬಿಟ್ಟೆ, ನನ್ನ ಕಂಪ್ನಿ ದುಡ್ಡು ಹೊಂಟೋಯ್ತಾ ಅಂತ. ಭಯ ಬೇಡ. ಜಸ್ಟ್ ನೀವು ನೀಡ್ ಹೆಲ್ಪ್ ಸೆಕ್ಷನ್ಗೆ ಹೋಗಿ. ಸೊ ನೀಡ್ ಹೆಲ್ಪಲ್ಲಿ ಇಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್ ಅಂತ ಇದೆ, FAQ ಅದು ಓದಿ. ಪ್ರೈವಸಿ ಪಾಲಿಸೀಸ್ ಬಗ್ಗೆ ಎಲ್ಲ ಅಪ್ಡೇಟ್ ಮಾಡಿದ್ದೀವಿ. ನಿಮ್ಮ ಆ್ಯಪ್ ಅಪ್ಡೇಟ್ ಆಗಿದೆ ಅಂತ ಚೆಕ್ ಮಾಡ್ಬೋದು. ಟರ್ಮ್ಸ್ ಅಂಡ್ ಕಂಡೀಷನ್ ಮಾಡಿದ್ದೀವಿ, ಬಟ್ ಆ 4 ಪಾರ್ಟ್ ಬಗ್ಗೆ ನಾನು ಟಚ್ ಮಾಡ್ತಲ್ಲ. ಬಟ್ ಕಾಂಟ್ಯಾಕ್ಟ್ ಅಸ್ ಅನ್ನೋದ್ರ ಬಗ್ಗೆ ನಾನು ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಅವರ್ ಮೇನ್ ಪಾರ್ಟ್. ಇಲ್ಲಿ ಯಾವುದೇ ಪಿನ್ ಕೋಡ್ ನೀವು ಚೆಕ್ ಮಾಡ್ಬೋದು. ಯಾವ ಪಿನ್ ಕೋಡಲ್ಲಿ ಯಾರು ACP ಇದ್ದಾರೆ, ಯಾರು MCP ಇದ್ದಾರೆ, ಯಾರು ಇದ್ದಾರೆ. ಫಾರ್ ಎಕ್ಸಾಂಪಲ್ ನಾನು ಬೆಂಗಳೂರಲ್ಲಿ ಯಾವುದೋ ಒಂದು ಪಿನ್ ಕೋಡ್ ಚೆಕ್ ಮಾಡ್ತೀನಿ, 560005. ಐ ಡೋಂಟ್ ನೋ ಹೂ ಇಸ್ ದೇರ್ ಅಂತ. ಸೊ ಚೆಕ್ ಮಾಡಿದೆ, ನನಗೀಗ ಇಲ್ಲಿ ಗೊತ್ತಾಯ್ತು ನೋಡಿ. MCP ಬಂದು ಶ್ರೀಧರ್ ರೆಡ್ಡಿ, ಮತ್ತೆ CP ಬಂದು ವಿನೋದ್ ಕುಮಾರ್, ACP ಬಂದು ವಿನೋದ್ ಕುಮಾರ್ ಅಂತ ಇದ್ದಾರೆ. ಸೊ ದಿಸ್ ವೇ ಐ ಕ್ಯಾನ್ ಚೆಕ್ ಎವ್ರಿ ಪಿನ್ ಕೋಡ್ ಅಲ್ಲಿ ಇರುವಂತ ಯಾರ್ಯಾರು ಇದ್ದಾರೆ ಆ ಥರ ನಾನು ಚೆಕ್ ಮಾಡ್ಬೋದು. ಸೊ ದಟ್ಸ್ ಅ ಬ್ಯೂಟಿ. ಸೊ ಮೈಸೂರಲ್ಲಿ ಯಾವುದೊಂದು ಪಿನ್ ಕೋಡ್ ಚೆಕ್ ಮಾಡಿದೆ. ಸೊ ಇಲ್ಲಿ ನೋಡಿ MCP, CP, ಬೆಸ್ಟ್ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕುತ್ತೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್ ಇಫ್ ಯು ಹ್ಯಾವ್ ಎನಿ ಅದರ್ ಇಶ್ಯೂಸ್. ಓಕೆ, ಸಪೋಸ್ ನನಗೆ MCP ರಿಲೇಟೆಡ್ ಇಶ್ಯೂ ಅಲ್ಲ, ನನಗೆ ಗ್ಲೋಬಲ್ ಗಾರ್ನರ್ನೇ ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಫಸ್ಟ್ ACPಗೆ ಮಾಡಿ, ACP ಎತ್ತಿದೆ ಹೋದರೆ CPಗೆ ಮಾಡಿ, CPಗೆ ಮಾಡಿ, CPನೂ ಎತ್ತಿದೆ ಹೋದರೆ MCPಗೆ ಮಾಡಿ. ಡೈರೆಕ್ಟಾಗಿ ಫಸ್ಟ್ ಎಲ್ಲರೂ ಉಲ್ಟಾನೆ ಮಾಡ್ತಾರೆ, ಫಸ್ಟೇ MCPಗೆ ಮಾಡ್ತಾರೆ. ಸೊ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಬಂದರೆ ಒಳ್ಳೇದಿರ್ತದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಸೆಕ್ಷನ್. ಸೊ ನಿಮ್ಗೆ ಏನೇ ಸಮಸ್ಯೆ ಇದ್ರೆ, ನಿಮ್ದು ವೌಚರ್ ಸ್ಟಕ್ ಆಗಿದೆ, ನಿಮ್ಗೆ UPV ವಿಡ್ರಾ ಮಾಡಿದಿರ ದುಡ್ಡು ಬಂದಿಲ್ಲ, ನಿಮ್ಗೆ ಏನೇ ಸಮಸ್ಯೆ ಇದ್ರು ನೀವು ಇಲ್ಲಿ
ಈ ಟಿಕೆಟ್ ರೈಸ್ ಮಾಡ್ಬೋದು. ಸೊ ಈ ಟಿಕೆಟ್ ರೈಸ್ ಮಾಡಿದ್ರೆ ವಿತಿನ್ 48 hours ಅಲ್ಲಿ ನಿಮ್ಮ ಕ್ವಶನ್ಗೆ ರಿಸಾಲ್ವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದು ಓಪನ್ ಆಗಿದ ತಕ್ಷಣ ಇಲ್ಲಿ ಓಪನ್ ಟಿಕೆಟ್ ಅಂತ ಇದೆ ನೋಡಿ, ಬ್ಲೂ ಕಲರ್, ಅದು ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಡೀಟೇಲ್ಸ್ ಕೇಳುತ್ತೆ, ಏನ್ ಸಬ್ಜೆಕ್ಟ್. ಫಾರ್ ಎಕ್ಸಾಂಪಲ್ ನಾನು ಕ್ಯಾಶ್ ಬ್ಯಾಕ್ ಹಾಕಿದ್ದೆ, ನನಗೆ ಕ್ಯಾಶ್ ಬ್ಯಾಕ್ ಬಂದಿಲ್ಲ, ಸೊ ಕ್ಯಾಶ್ ಬ್ಯಾಕ್ ಅಂತ ಕೊಟ್ಟೆ. ಯಾವ ರಿಲೇಟೆಡ್ ಅಂತ ಕೇಳ್ತಾ ಇದೆ, ವೆನ್ ಯೂಸರ್ ಅಂತ ಕೊಟ್ಟೆ. ಪ್ರಿಯಾರಿಟಿ ಆಲ್ವೇಸ್ ನಂಗೆ ಹೈ, ನನಗೆ ಅರ್ಜೆಂಟ್ ಇದೆ. ಸರ್ವಿಸ್ ಅಗೇನ್ ನನ್ನ ಪೇಮೆಂಟ್ ರಿಲೇಟೆಡ್ ಇಶ್ಯೂ. ಸೊ ಸ್ಟೇಟ್ ನಾನು ಯಾವ ಸ್ಟೇಟಿಂದ ಮಾಡ್ತಾ ಇದ್ದೀನಿ, ಕರ್ನಾಟಕ. ಸೊ ನನ್ನ ಯೂಸರ್ ನೇಮ್ ಕೊಡಬೇಕು. ಇಲ್ಲಿ ಏನಾದರೂ ಡೀಟೇಲ್ಸ್ ಇದೆ ಟೈಪ್ ಮಾಡ್ಬೋದು. ನನಗೇನಿದೆ ಒಂದು ಸ್ಕ್ರೀನ್ ಶಾಟ್ ತಗೊಂಡು ನಾನು ಅಟ್ಯಾಚ್ ಮಾಡಿದ್ರೆ, ಚೂಸ್ ಫೈಲ್ ಅಂತ ಅಟ್ಯಾಚ್ ಮಾಡಿದ್ರೆ ನನ್ನ ಟಿಕೆಟ್ ಓಪನ್ ಆಗುತ್ತೆ. ಸೊ ಇದು ಟಿಕೆಟ್ನ ಕ್ರಿಯೇಟ್ ಮಾಡುವಂತಹ ಪ್ರಕ್ರಿಯೆ. ಸೊ ಯಾವುದೇ ಸಮಸ್ಯೆ ಇದ್ರೆ ಫಸ್ಟ್ ಟಿಕೆಟ್ ರೈಸ್ ಮಾಡಿ. 48 hours ಅಲ್ಲಿ ನಿಮಗೆ ಸಮಸ್ಯೆ ಸಾಲ್ವ್ ಆಗಿಲ್ಲ ಅಂತಿದ್ರೆ ಇಮ್ಮಿಡಿಯೇಟ್ಲಿ ನಿಮಗೆ ಆ ಪ್ರಾಬ್ಲಮ್ ಎಸ್ಕಲೇಟ್ ಮಾಡಿ. ಸೊ ದಟ್ ಇಲ್ಲಿ ನಮ್ಮ ಒಂದು ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಇದ್ದಾರೆ, ಸೊ ಅವರಿಗೆ ನೀವು ಆಮೇಲೆ ಎಸ್ಕಲೇಟ್ ಮಾಡಿ. ಸೊ ದಟ್ ಅವರು ಇಮಿಡಿಯೇಟ್ಲಿ ಬ್ಯಾಕ್ ಆಫೀಸ್ ಇಂದ ಅದೇನಿದೆ ಅಂತ ಚೆಕ್ ಮಾಡೇ ಮಾಡ್ತಾರೆ. ಅದಕ್ಕೆ ಆನ್ಸರ್ ಬಂದೇ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 2 ಸತಿ ಯಾರೋ ಟಿಕೆಟ್ ರೈಸ್ ಮಾಡಿದ್ದಾರೆ, ಅನ್ಏಬಲ್ ಟು ಲಾಗಿನ್ ಯುಪೋಸ್ ಅಂತ. ಸೊ ಇದು ಟಿಕೆಟ್ ರೈಸ್ ಮಾಡಿದ್ರು, ಸೊ ಇಟ್ ಹ್ಯಾಸ್ ಬಿನ್ ಕ್ಲೋಸ್ಡ್. ಸೊ ಟಿಕೆಟ್ಗೆ ರೆಸ್ಪಾಂಡ್ ಮಾಡಿ ಕ್ಲೋಸ್ ಆಗಿದೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಟಿಕೆಟ್ ರೈಸ್ ಮಾಡೋದು. ಸೊ ಇದು ನೀವು ನಿಮ್ಮ ಬೇರೆಯವರು ಎಜುಕೇಟ್ ಮಾಡಿ, ಇಲ್ಲದ್ರೆ ಸಖತ್ ಸಮಸ್ಯೆ ಆಗುತ್ತೆ. ಸೊ ದಿಸ್ ಇಸ್ ರಿಲೇಟೆಡ್ ಟು ಟಿಕೆಟ್ ರೈಸಿಂಗ್ ಇಶ್ಯೂ. ಓಕೆ, ಐ ಹೋಪ್ ಎಲ್ಲ ನಾನು ಕ್ಲಿಯರ್ ಮಾಡಿದ್ದೀನಿ. ಸೊ ಐ ಹೋಪ್ ಯಾವುದೇ ವ್ಯಕ್ತಿಗಳಿಗೆ ನಿಮಗೆ ಯುಪಾಸ್ ನಿಮ್ಮ ಏರಿಯಾದಲ್ಲಿ ಯಾರು ಯುಪಾಸ್ ಇದ್ದಾರೆ, ಇಲ್ಲಿಂದ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನನ್ನ ಡೀಟೇಲ್ಸ್ ಇಲ್ಲಿದೆ, ಸೊ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಕಡೆಯಿಂದ ಯುಪಾಸ್ ಇಂದ ನಿಮ್ಗೆ ಏನಾದ್ರು ತಗೋಬೇಕು ಅಂದ್ರೆ ಐ ವಿಲ್ ಬಿ ಯುವರ್ 1 point ಸೇಲ್ಸ್ ಎಕ್ಸಿಕ್ಯೂಟಿವ್. ಓಕೆ, ಸೊ ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಆಲ್ ಪಾರ್ಟ್ ಆಫ್ ಗ್ಲೋಬಲ್ ಗಾರ್ನರ್. ಈ ಆಪ್ ಅಲ್ಲಿ ಏನೇನಿದೆ ಎಲ್ಲ ನಾನು ಕವರ್ ಮಾಡಿದ್ದೀನಿ. ಓಕೆ, ಸೊ ಕ್ವಿಕ್ ಆಗಿ ಒಂದು ಹೇಳ್ತಾ ಬರ್ತೀನಿ. ಲಾಸ್ಟ್ ಸಾಮಾನ್ಯವಾಗಿ ಕಸ್ಟಮರ್ ಡೈರೆಕ್ಟ್ ಆಗಿ, ಯೂಸರ್ ಡೈರೆಕ್ಟ್ ಆಗಿ ಆಪ್ ನ ಉಪಯೋಗಿಸಬಹುದಾ? ಖಂಡಿತ ಮಾಡ್ಬೋದು. ಅವರು ಯುಪೋಸ್ ಅವ್ರು ಬೇಕೇ ಬೇಕು ಅಂತ ಏನೂ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ನಾನು ಜಸ್ಟ್ ಯೂಸರ್ ಅಂತ ಅನ್ಕೊಳ್ಳಿ. ಸೊ ನನಗೆ ಈ ಮೆಗಾ ಬ್ರ್ಯಾಂಡ್ ಸೆಕ್ಷನ್ ಅಲ್ಲಿ ಯಾವುದೋ ಒಂದು ಬ್ರ್ಯಾಂಡ್ ನಾನು ತಗೋಬೇಕು. ಫಾರ್ ಎಕ್ಸಾಂಪಲ್ ಓಕೆ, ಸೊ ನನಗೆ ಅಪೋಲೋ ಫಾರ್ಮಸಿಯಿಂದ ನಾನು ಏನೋ ಒಂದು ತಗೋಬೇಕು. ಸೊ ನಾನೊಂದು 250 ರೂಪಾಯಿದು ಒಂದು ಐಟಮ್ಸ್ ಪರ್ಚೇಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಪೋಲೋ ಫಾರ್ಮಸಿಯಿಂದ. ಸೊ ನಾನು ಹೆಂಗೆ ವೌಚರ್ ಕ್ರಿಯೇಟ್ ಮಾಡೋದು ನಾನು ಇಲ್ಲಿ ಶೋ ಮಾಡ್ತಾ ಇದ್ದೀನಿ. ಸೊ ಸಿಂಪಲ್, ಫಸ್ಟ್ ಆಫ್ ಆಲ್ ಈ ಕಾರ್ಟಲ್ಲಿ ಏನೋ ಇದೆ, ಅದನ್ನು ಡಿಲೀಟ್ ಮಾಡ್ಬಿಡ್ತೀನಿ ಫಸ್ಟು. ಓಕೆ, ಲೈಫ್ ಸ್ಟೈಲ್ ಏನೋ ಇದೆ, ಸೊ ಐ ಜಸ್ಟ್ ರಿಮೂವ್ ದಟ್ ಫಸ್ಟ್, ಖಾಲಿ ಇಡ್ತೀನಿ. ಓಕೆ, ಸೊ ಅಪೋಲೋ ಫಾರ್ಮಸಿ ಓಪನ್ ಮಾಡಿದ್ರೆ ನನಗೆ ಎಷ್ಟು ರೂಪಾಯಿ ಬೇಕು? ಸೊ ನಾನು ಆಲ್ವೇಸ್ ಹೇಳ್ತೀನಿ ಕಡಿಮೆ ಡಿನಾಮಿನೇಷನೇ ತಗೊಳ್ಳಿ. ಸಪೋಸ್ ನಿಮ್ಗೆ 1000 ರೂಪಾಯಿ ತಗೋಬೇಕು ಅಂತಿದ್ರು ಕೂಡ ನೀವು 250 4 ತಗೊಳ್ಳಿ, ಅದು ಆಲ್ವೇಸ್ ಬೆಟರ್. ಬಿಕಾಸ್ ಏನಾಗುತ್ತೆ ಅಂತಂದ್ರೆ ಇದು ಪ್ರೀಪೇಡ್ ಕಾರ್ಡ್ ತರ. ಸಪೋಸ್ ನಾನು 250 ರೂಪಾಯಿಗಿಂತ ಕಡಿಮೆ 220 ರೂಪಾಯಿ ನನಗೆ ಏನೇ ಖರ್ಚು ವ್ಯಾಪಾರ ಮಾಡಿರೋದು, ನಾನು ಅಪೋಲೋಗೆ ಹೋದೆ 220 ರೂಪಾಯಿಗೆ ತಗೊಂಡಿರೋದು. ಸೊ ಬಟ್ ನನಗೆ 30 ರೂಪಾಯಿ ಲಾಸ್ ಆಗುತ್ತೆ, ಅದು 250 ಡಿಡಕ್ಟ್ ಆಗೋಗುತ್ತೆ. ಸೊ ಬಟ್ 270 ರೂಪಾಯಿ ಆಗ್ಬೋದು, 20 ರೂಪಾಯಿ ನಾನು ಕ್ಯಾಶ್ ಕೊಡ್ಬೋದು. 250 ರೂಪಾಯಿ ಇದರಲ್ಲಿ ಪೇ ಮಾಡ್ತೀನಿ, 20 ರೂಪಾಯಿ ನಾನು ಕ್ಯಾಶ್ ಕೊಡ್ಬೋದು. ಸೊ ಅದಕ್ಕೆ ಯಾವತ್ತು ಡಿನಾಮಿನೇಷನ್ ಕಡಿಮೆ ಇರೋ ತೆಗೆದಿಟ್ಕೊಳ್ಳಿ. ಸೊ ದಟ್ ಶಾಪಿಂಗ್ ಮಾಡುವಾಗ ನಿಮ್ಗೆ ಹೆಲ್ಪ್ ಆಗುತ್ತೆ, ರೈಟ್? ಸೊ ಈಗ ನಾನು ಅಪೋಲೋಗೆ ಹೋಗ್ಬೇಕು, ನಾನು ಶಾಪಿಂಗ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ನಾನು ಮಾಡ್ಬೇಕಾದ್ರೆ ಕೆಲಸ ಏನು? ಸಿಂಪಲ್, ಫಸ್ಟ್ ನಾನು ಈಗ ಫಾರ್ ಎಕ್ಸಾಂಪಲ್ 250 ರೂಪಾಯಿದೊಂದು ನಾನು ಶಾಪಿಂಗ್ ಮಾಡಬೇಕು, ಆಡ್ ಮಾಡಿದೆ, ಆಡ್ ಟು ಕಾರ್ಟ್ ಕೊಟ್ಟೆ. ಈಗ ನೋಡಿ ಇದು ಕಾರ್ಟ್ಗೆ ಹೋದೆ. ಓಕೆ, ಸೊ ಕಾರ್ಟ್ಗೆ ಹೋದೆ. ಸೊ 250 ರೂಪಾಯಿ ನನಗೆ ಇಲ್ಲಿ ನೀವು ನೋಡ್ಬೇಕಾದ್ರೆ ಒಂದು 2 ವಿಷಯ ಇದೆ. ಸೊ ಇಲ್ಲಿ ಪೇಮೆಂಟ್ ಗೇಟ್ ವೇ ಚಾರ್ಜ್ ಅಂತ ತೋರಿಸ್ತಾ ಇದೆ, 6 ರೂಪಾಯಿ 25 ಪೈಸೆ ಎಕ್ಸ್ಟ್ರಾ ಕೇಳ್ತಾ ಇದೆ. ಯಾಕೆ ಕೇಳ್ತಾ ಇದೆ? ಬಿಕಾಸ್ ನಾನು ಜಸ್ಟ್ ಯೂಸರ್, ನನ್ನ ಹತ್ರ ಯುಪಾಸ್ ಇಲ್ಲ. ಸೊ ನಾನು ಅದಕ್ಕೆ 6 ರೂಪಾಯಿ 25 ಪೈಸೆ ಕೊಡಬೇಕು, ಅಂದ್ರೆ 2.5% ಎಕ್ಸ್ಟ್ರಾ ಪೇ ಮಾಡ್ಬೇಕು ನಾನು. ಸಪೋಸ್ ಈ 6 ರೂಪಾಯಿ 25 ಪೈಸೆ ಉಳಿಸ್ಬೇಕು ಅಂತಿದ್ರೆ ನಾನು ಏನ್ ಮಾಡ್ಬೋದು? ನಾನು ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕಾಣ್ತಾ ಇದೆ, ಕಾಂಟ್ಯಾಕ್ಟ್ ನಿಯರ್ ಬೈ ಯುಪೋಸ್ ಏಜೆಂಟ್ ಅಂತ. ಸೊ ಅದು ಕ್ಲಿಕ್ ಮಾಡಿದ ತಕ್ಷಣ ನನಗೆ ಇಲ್ಲಿ 3 ಜನ ತೋರಿಸ್ತಾ ಇದೆ. ನಾನು ಇವರಲ್ಲಿ ಯಾರಿಗಾರು ಒಬ್ಬರಿಗೆ ಫೋನ್ ಮಾಡಿ ಹೇಳ್ಬೋದು, ಸರ್ ನನಗೆ ಅಪೋಲೋ ಫಾರ್ಮಸಿದು ವೌಚರ್ ಬೇಕು, 250 ರೂಪಾಯಿ ಗೂಗಲ್ ಪೇ ಮಾಡ್ತೀನಿ, ನನಗೆ ಕಳಿಸ್ಕೊಡಿ. ಸೊ ಅವರಲ್ಲಿ ಯಾರಾದ್ರೂ ಒಬ್ರು ಖಂಡಿತ ಮಾಡಿಕೊಟ್ಟೆ ಕೊಡ್ತಾರೆ, ಬಿಕಾಸ್ ಅದ್ರಲ್ಲಿ ಅವ್ರಿಗೆ ಕಮಿಷನ್ ಸಿಕ್ಕುತ್ತೆ, ರೈಟ್? ಸೊ ಅವ್ರು ಮಾಡಿಕೊಟ್ಟೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ, 6 ರೂಪಾಯಿ ಯಾವನಪ್ಪ ತಲೆ ಕೆಡ್ಸ್ಕೊತಾನೆ ಬಿಡು, ಪರವಾಗಿಲ್ಲ, ತಲೆ ಯಾಕೆ ಕೆಡ್ಸ್ಕೊಳ್ಳೋದು ಅಂತ ಅನ್ನೋರಾಗಿದ್ರೆ ನೀವೇ ಮಾಡ್ಬೋದು. ಇಲ್ಲಿ ಇನ್ನೊಂದು ಬೆನಿಫಿಟ್ ಇದೆ. ಇಲ್ಲಿ ನೋಡಿ, ನಾನು ಆಗ್ಲೇ ಹೇಳಿದೆ ಅಪೋಲೋ
ಫಾರ್ಮಸಿಗೆ ಹೋಗ್ಬಿಟ್ಟು ಕಾಯಿನ್ ತಗೋತೀರಾ ಅಂತ ಕೇಳಿದ್ರೆ ಅವ್ರು ಕಾಯಿನ್ ಆಕ್ಸೆಪ್ಟ್ ಮಾಡಲ್ಲ ಅಂತಾನೆ ಹೇಳ್ತಾರೆ. ಅವ್ರಿಗೆ ಗ್ಲೋಬಲ್ ಗವರ್ನರು ಗೊತ್ತಿಲ್ಲ, ನೀವು ಗೊತ್ತಿಲ್ಲ. ಓಕೆ, ಸೊ ಅವ್ರಿಗೆ ಗೊತ್ತಿರೋದು ಒಂದೇನೆ ಅಪೋಲೋ ಫಾರ್ಮಸಿ ಮಾತ್ರ ಗೊತ್ತು ಅಷ್ಟೇ ಅಲ್ಲಿರೋ ಸ್ಟಾಫ್ಗೆ. ಬಿಕಾಸ್ ಅಪೋಲೋ ಇಸ್ ಅ ಬಿಗ್ ಬ್ರ್ಯಾಂಡ್. ಸೊ ಅವ್ರು ಸುಮಾರು ಮಲ್ಟಿ ಚೈನ್ಸ್ ಇದೆ, ಅವ್ರ ಎಷ್ಟೋ ಶಾಪ್ಸ್ ಇದೆ. ಈಗ ಇಲ್ಲಿ ಮಾಡ್ಬೇಕಾದ್ರೆ ಕೆಲಸ ಏನು, ಇಲ್ಲಿ ನೋಡಿ ಕಾಯಿನ್, ನಾನು ಆಗ್ಲೇ ಹೇಳಿದೆ ನಮ್ ಕಾಯಿನ್ ಯೂಸ್ ಮಾಡ್ಬೋದು ಅಂತಂದೆ, 5% ಕಾಯಿನ್ ಪೇ ಮಾಡ್ಬೋದು ಅಂತಂದೆ. ಸೊ ಹಾಗಾದ್ರೆ 250 ರೂಪಾಯಿನಲ್ಲಿ 13 ರೂಪಾಯಿ ನಾನು ಕಾಯಿನ್ ನಲ್ಲಿ ಪೇ ಮಾಡ್ಬೋದು. ನೋಡಿದ್ರಲ್ಲ ಅಲ್ಲಿ ಅದು ಇನ್ವಿಸಿಬಲ್ ಆಗಿ ಕಾಣ್ತಾ ಇದೆ. ಸೊ ಬಟ್ ಅಲ್ಲಿ ನಾನೀಗ 13, ನಾನು ಬೇಕಾದ್ರೆ 10 ಮಾಡ್ಬೋದು, ನನಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬಹುದು. ನಾನು ಯಾಕೆ ಕಮ್ಮಿ ಮಾಡ್ಲಿ, 13 ಮಾಡ್ತೀನಿ, ಯಾಕಂದ್ರೆ 2 ಲಕ್ಷ ಕಾಯಿನ್ ಬಿದ್ದಿದೆ. ಸೊ ನಾನು 13 ಮಾಡ್ತೀನಿ, ರೆಡೀಮ್ ಅಂತ ಕೊಟ್ಟೆ. ಓಕೆ, ಸೊ ಈಗ ನೋಡಿ ನನ್ನ ಪೇಮೆಂಟ್ ಎಷ್ಟಾಯ್ತು, ಬೇರೆ 242 ರೂಪಾಯಿ ಪೇ ಮಾಡಿದ್ರೆ ಸಾಕು. ಅಂದ್ರೆ ಆಲ್ರೆಡಿ ಡಿಸ್ಕೌಂಟ್ ಆಗೋಯ್ತು ನನಗೆ. ಸೊ ನಾನು 13 ರೂಪಾಯಿನೂ ಮೈನಸ್ ಆಯ್ತು ನನ್ನ ಪೇಮೆಂಟ್ ಗೇಟ್ವೇ ಚಾರ್ಜಸ್ ಅಲ್ಲಿ, ಒಟ್ಟು 13. ಸೊ ಈಗ ನಾನು 243 ರೂಪಾಯಿ ವೌಚರ್ ಇಲ್ಲಿ ತಗೊಂಡಾಗ, ಬಟ್ ನಾನು ಅಪೋಲೋಗೆ ಹೋದ್ರೆ 250 ರೂಪಾಯಿ ಐಟಮ್ ತಗೋಬಹುದು. ದಟ್ಸ್ ಅ ಬ್ಯೂಟಿ. ಓಕೆ, ಸೊ ನಾನು ಅಪೋಲೋಗೆ ಹೋದ್ರೆ 250 ರೂಪಾಯಿ ಐಟಮ್ ತಗೋಬಹುದು, ಬಟ್ ಆಲ್ರೆಡಿ ನನಗೆ ಇದರಲ್ಲಿ 7 ರೂಪಾಯಿ 7.5 ರೂಪಾಯಿ ಉಳಿತಾ ಇದೆ. ಪ್ಲಸ್ ಇದಲ್ಲದೆ ನಂಗೆ ಕ್ಯಾಶ್ ಬ್ಯಾಕು ಬರ್ತದೆ. ಸಪೋಸ್ ನಾನು ಇದಕ್ಕೆ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಹಾಕಿದ್ರು ಕೂಡ ನಂಗೆ ಇದಕ್ಕೆ 4 ರೂಪಾಯಿ ಆದ್ರೂ ಬಂದೇ ಬರ್ತದೆ. ಮಿನಿಮಮ್ ಹೇಳ್ತಾ ಇರೋದು, ಮಿನಿಮಮ್ ನನಗೆ ಕ್ಯಾಶ್ ಬ್ಯಾಕು ಬಂದೇ ಬರ್ತದೆ. ಸೊ ಓಕೆ, ಈಗ ಕಂಟಿನ್ಯೂ ಕೊಟ್ಟೆ. ಸೊ ಇಲ್ಲಿ ನನ್ನ ಹೆಸರು, ಅಡ್ರೆಸ್, ಡೀಟೇಲ್ಸ್ ಅದೆಲ್ಲ ಕೊಟ್ಟು ಪೇ ಅಂತ ಕೊಟ್ರೆ ಸಾಕು. ಸಪೋಸ್ ಇಲ್ಲೆಲ್ಲ ಅಡ್ರೆಸ್ ಕೇಳುತ್ತೆ. ಸೊ ಅಡ್ರೆಸ್ ನಾನು ಆಗ್ಲೇ ಹೇಳಿದೆ ನೋಡಿ, ಅಡ್ರೆಸ್ ಇದ್ರೆ ಬೆಸ್ಟ್. ನೀವು ಕ್ಲಿಕ್ ಮಾಡಿದ ತಕ್ಷಣ ಅಡ್ರೆಸ್ ಬಂದ್ಬಿಡ್ತದೆ, ಅದಕ್ಕೆ ಬೆಸ್ಟ್ ಹೇಳ್ತಾರೆ. ಅಡ್ರೆಸ್ ಫಿಲ್ ಮಾಡಿ ಅನ್ನೋದು ಅದಕ್ಕೇನೆ. ಸೊ ಫಿಲ್ ಮಾಡಿದೆ, ಬಾಕಿ ಎಲ್ಲ ಫಿಲ್ ಆಗಿದೆ. ಸೊ ಪೇ ಅಂತ ಕೊಟ್ಟೆ. ಈಗ ಯಾವ್ದ್ರಲ್ಲಿ ಬೇಕು ಅಂತ ಕೇಳ್ತಾ ಇದ್ದೀನಿ. ಸೊ ನಾನು ಇದು ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಅಲ್ಲಿ ಇಟ್ಕೊತೀನಿ. ಸೊ ನಾನು ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಇಟ್ಕೊಂಡೆ. ಸೊ ಈಗ ಇಲ್ಲಿ ಡೆಬಿಟ್ ಕಾರ್ಡ್ ಅಲ್ಲಿ ಮಾಡ್ತೀರಾ, ಕ್ರೆಡಿಟ್ ಕಾರ್ಡ್ ಅಲ್ಲಿ ಮಾಡ್ತೀರಾ, UPI ನಲ್ಲಿ ಮಾಡ್ತೀರಾ, ನೆಟ್ ಬ್ಯಾಂಕಿಂಗ್ ಅಲ್ಲಿ ಮಾಡ್ತೀರಾ, ನಿಮ್ ಖುಷಿ. ಸೊ ಈಗ ಗೂಗಲ್ ಪೇ ನಲ್ಲಿ ಮಾಡಂಗಿದ್ರೆ ನಾನು ಗೂಗಲ್ ಪೇ ಇಲ್ಲಿ ಅಮೌಂಟ್ ಕೊಟ್ಟಿದ ತಕ್ಷಣ ನನಗೆ ಗೂಗಲ್ ಪೇ ನಲ್ಲೂ ನಾನು 250 ರೂಪಾಯಿ ಪೇ ಮಾಡಿದ ತಕ್ಷಣ ನನಗೆ 250 ರೂಪಾಯಿದು ವೌಚರ್ ಅಮೆಝಾನ್, ನಾನು 242 ಪೇ ಮಾಡ್ತಾ ಇರೋದು, ಬಟ್ ನಂಗೆ 250 ರೂಪಾಯಿ ವೌಚರ್ ನನಗೆ ಬಂದ್ಬಿಡುತ್ತದೆ. ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಆ್ಯಪ್. ಸೊ ಕಸ್ಟಮರ್ಗೆ ಖಂಡಿತ ಯಾರೂ ಬೇಡ, ಮಾಡ್ಬೋದು. ಬಟ್ ಎಕ್ಸ್ಟ್ರಾ ಗೇಟ್ವೇ ಪೇ ಮಾಡಕ್ ರೆಡಿ ಇದ್ರೆ ಮಾಡ್ಬೋದು. ಸಪೋಸ್ ಇಷ್ಟೊಂದೆಲ್ಲ ಸರ್ಕಸ್ ಮಾಡೋದು ಬೇಡ ಅಂತಿದ್ರೆ ಯುಪೋಸ್ ಅವ್ರು ಫ್ರೀ ಆಗಿದ್ದಾರೆ, ಅವ್ರು ನಿಮ್ಗೆ ಖಂಡಿತ ಹೆಲ್ಪ್ ಮಾಡೇ ಮಾಡ್ತಾರೆ. ಸೊ ಕಾಂಟ್ಯಾಕ್ಟ್ ದೆಮ್, ಸೊ ದೇ ವಿಲ್ ಹೆಲ್ಪ್ ಯು. ಓಕೆ, ಸೊ ನಾನು ಇಲ್ಲಿ ಪೇಮೆಂಟ್ ಫೇಲ್ ಆಯ್ತು ಬಿಕಾಸ್ ನಾನು ಇದು ಮಾಡಿಲ್ಲ. ಓಕೆ, ಬಟ್ ನಾನು ಐ ವಿಲ್ ಜಸ್ಟ್ ಶೋ ಯು ಒನ್ ಮೋರ್ ಥಿಂಗ್. ದ ಬ್ಯೂಟಿ ಆಫ್ ನೀವು ವೌಚರ್ ತೆಗೆದಿಟ್ಕೊಂಡ್ರೆ ಆಲ್ವೇಸ್ ಬೆಟರ್. ಸೊ ನಿಮ್ಗೆಲ್ಲರಿಗೂ ಒಂದು ಸಜೆಷನ್ ಹೇಳ್ತೀನಿ. ನೀವು ಯಾರನ್ನೇ, ಸಪೋಸ್ ನಾನು ಒಂದು 2-3 ನಿಮಿಷ ಎಕ್ಸ್ಟ್ರಾ ತಗೋತೀನಿ. ಐ ಥಿಂಕ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಲಾಸ್ಟ್ ಪಾಯಿಂಟ್ ಟು ಕವರ್. ನೀವು ಯಾರನ್ನೇ ಆ್ಯಪ್ ಡೌನ್ಲೋಡ್ ಮಾಡಿಸಿದ್ರೆ, ಆ್ಯಪ್ ಡೌನ್ಲೋಡ್ ಮಾಡಿಸಿದ ತಕ್ಷಣ ಒಂದು ಕೆಲಸ ಮಾಡಿ, ನಿಮ್ಮ ಮಿನಿಮಮ್ 500 ರೂಪಾಯಿ ಅವ್ರ ಹತ್ರ ಇಸ್ಕೊಡಿ. ಓಕೆ, ಏನಕ್ಕೆ 500 ರೂಪಾಯಿ ಯಾಕೆ ಇಸ್ಕೊಳ್ಬೇಕು ಅಂತ ಕೇಳಿದ್ರೆ, ಯಾವುದೇ ಅಭ್ಯಾಸ ನಾವು ಒಂದ್ಸತಿ ಮಾಡದೇ ಇರೋ ತನಕ, ಪ್ರಾಕ್ಟೀಸ್ ಮಾಡದೇ ಇರೋ ತನಕ ಪರ್ಫೆಕ್ಟ್ ಆಗಲ್ಲ, ನಮಗ್ ಗೊತ್ತಾಗಲ್ಲ. ಓಕೆ, ಸೊ ಬಟ್ 500 ರೂಪಾಯಿ ನೀವು ಈಸ್ಕೊಂಡಾಗ ಅವ್ರು ಆಟೋಮೆಟಿಕ್ಲಿ ದೇ ವಿಲ್ ಬಿ ಎಂಗೇಜ್ಡ್ ಇನ್ ಟು ದಿಸ್. ಓಕೆ, 500 ರೂಪಾಯಿ ಕೊಟ್ಬಿಟ್ಟು ನಾನು 500 ರೂಪಾಯಿ ಆ್ಯಪಲ್ ಬಿದ್ದಿದೆ, ಅದು ಉಪಯೋಗಿಸ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಂದಾರು ಮಾಡೇ ಮಾಡ್ತಾರೆ. ಓಕೆ, ಸೊ ಅದಕ್ಕೆ ನಾನು ಯಾವಾಗಲೂ ಹೇಳೋದು 500 ರೂಪಾಯಿದು GG ವೌಚರ್ ಅವ್ರಿಗೆ ಕೊಟ್ಬಿಡಿ. ಇಮಿಡಿಯೇಟ್ಲಿ 500 ರೂಪಾಯಿದು GG ವೌಚರ್ ಕೊಟ್ಬಿಡಿ. ಸೊ 500 ರೂಪಾಯಿ ಅವ್ರ ಹತ್ರ ಇಸ್ಕೊಳ್ಳಿ. 500 ರೂಪಾಯಿ ಇಸ್ಕೊಂಡು ನೀವು ಒಂದು ವೌಚರ್, GG ವೌಚರ್ ಕ್ರಿಯೇಟ್ ಮಾಡಿ ನೀವು ಅವ್ರಿಗೆ ಕೊಡಿ. ಫಾರ್ ಎಕ್ಸಾಂಪಲ್, ಈಗ I'll just show you. Where it is. Okay. Fine. ಇದು there is a bug ಅನ್ಸ್ತದೆ. So I will just ಅದೇನೆ, ಈ ತರ ಕೆಲ ಟೈಮಲ್ಲಿ ನಿಮ್ಗೆ ಏನಾದ್ರು ಇಶ್ಯೂಸ್ ಇದ್ರೆ ನೀವು ಅದು ಕೂಡ ರಿಪ್ಲೈ ಮಾಡ್ಬೋದು. ಸೊ ದಟ್ ದೇ ಆರ್ ಆಲ್ವೇಸ್ ವರ್ಕಿಂಗ್ ಟು ಅಪ್ಗ್ರೇಡ್ ದಿಸ್ ಆ್ಯಪ್. ಸುಮಾರು ವಿಷಯಗಳಿದೆ. ಫಾರ್ ಎಕ್ಸಾಂಪಲ್, ಈಗ ನಾನು ನಿಮಗೆ GG ವೌಚರ್ ತೋರಿಸ್ಬಿಟ್ಟು ವಿ ವಿಲ್ ಕ್ಲೋಸ್ ದ ಮ್ಯಾಟರ್. ಇದೇ ಬ್ಯೂಟಿ ಆಫ್ ವೌಚರ್ ಏನಂತಂದ್ರೆ, ನಿಮ್ ಕಸ್ಟಮರ್ಗೆ ಸಪೋಸ್ ಈಗ ಈ 500 ರೂಪಾಯಿ 5,000 ಅನ್ನೋ ತಲೆಗೆಡ್ಸ್ಕೊಡಿ, 500 ರೂಪಾಯಿ ನೀವು ವೌಚರ್ ಕೊಟ್ಟಿದ್ರೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈ ಕಸ್ಟಮರ್ಗೆ ನಾನು 5,000 ರೂಪಾಯಿ ವೌಚರ್ ಕೊಟ್ಟಿದ್ದೀನಿ. 5,000 ರೂಪಾಯಿ ಇಸ್ಕೊಂಡೆ, 5,000 ರೂಪಾಯಿ ವೌಚರ್ ಅವ್ರಿಗೆ ಕೊಟ್ಟೆ. ಓಕೆ, ಸೊ ಈಗ ಇವರು ಪ್ರತಿ ಸತಿ ಶಾಪಿಂಗ್ ಮಾಡುವಾಗ ನನ್ನನ್ನು ಡಿಪೆಂಡ್ ಮಾಡೋದೇ ಬೇಡ. ಇವ್ರು ಯಾವುದೇ ವೌಚರ್ ಬೇಕಾದ್ರೆ ಇವ್ರು ಕ್ವಿಕ್ ಆಗಿ ಇವರೇ ಮಾಡ್ಕೋಬಹುದು. ದಟ್ಸ್ ದ ಬ್ಯೂಟಿ ಆಫ್ ದಿಸ್. ಓಕೆ, ಫಾರ್ ಎಕ್ಸಾಂಪಲ್ ಮತ್ತೆ ಹೋಗೋಣ. ಸೇಮ್ ನಾನೀಗ ಐ ಆಮ್ ಗೋಯಿಂಗ್ ನೌ ಟು ಸೇಮ್ ಅಪೋಲೋ ಫಾರ್ಮಸಿಗೆ ಹೋದೆ. ಸೊ ಅಪೋಲೋ ಫಾರ್ಮಸಿನಲ್ಲಿ ಸೋಪು, ಶಾಂಪು ಎಲ್ಲ ಸಿಗುತ್ತೆ. ಸೊ ಐ ಆಮ್ ಜಸ್ಟ್ ಅಗೇನ್ ಗೋಯಿಂಗ್ ಫಾರ್ 250 ರೂಪಾಯಿ ವೌಚರ್ ತಗೋತಾ ಇದ್ದೀನಿ. ಸೊ 200 ರೂಪಾಯಿ ವೌಚರ್ ಆ್ಯಡ್ ಮಾಡಿದೆ, ಕಾರ್ಟಲ್ಲಿ ಆ್ಯಡ್ ಮಾಡಿದೆ.
ಈಗ ಇಲ್ಲಿ ಅಗೇನ್ 13 ರೂಪಾಯಿ ಉಳಿತದೆ ನನಗೆ. ಸೊ 13 ರೂಪಾಯಿ ರಿಡೀಮು ಮಾಡಿದೆ. ಓಕೆ, ಸೊ ಈಗ ನಾನು ಪೇ ಮಾಡಬೇಕಾದ್ರೆ 242 ರೂಪಾಯಿ. ಇದೊಂದು ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. 242 ರೂಪಾಯಿ 93 ಪೈಸೆ ನಾನು ಪೇ ಮಾಡಬೇಕು. ಬಟ್ ನನ್ನ ಹತ್ರ ಆಲ್ರೆಡಿ ವೌಚರ್ ಇದೆ, ಜಿ ಜಿ ವೌಚರ್ ಇದೆ. ಸೊ ಇದರಿಂದ ನಾನು ಯಾವ ರೀತಿಲಿ ಯೂಸ್ ಮಾಡ್ಬೋದು, ಇಲ್ಲಿ ನೋಡಿ, ಇಲ್ಲೊಂದು ಟ್ಯಾಬ್ ಇದೆ, ಅಪ್ಲೈ ಜಿ ಜಿ ವೌಚರ್ ಅಂತ ಇದೆ. ಸೊ ನಾನು ಇಲ್ಲಿಂದ ಅಪ್ಲೈ ಜಿ ಜಿ ವೌಚರ್ ಕೊಟ್ಟೆ. ಸೊ ಇಲ್ಲಿ ಟಿಕ್ ಮಾಡಿದೆ, ಅಪ್ಲೈ ಅಂತ ಕೊಟ್ಟೆ. ಸೊ ಈಗೇನಾಯಿತು, ಈಗ ನೋಡಿ ಇಲ್ಲಿ ಏನು ಬಂತು, ಪೇಮೆಂಟ್ 0 ಆಯಿತು, ಪೇಯಬಲ್ 0 ಆಯಿತು. ಯಾಕಂದರೆ ನಾನು 5,000ದಲ್ಲಿ 250 ರೂಪಾಯಿ ಮೈನಸ್ ಆಗ್ತಾ ಇದೆ, 0 ಆಯಿತು. ಆಲ್ಸೋ ಇನ್ನೊಂದು ವಿಷಯ ನೋಡಿ, ಗೇಟ್ವೇ ಚಾರ್ಜ್ ಎಷ್ಟಾಗಿದೆ ಈಗ ಚಾಟ್ ಬಾಕ್ಸಲ್ಲಿ ಆಗ್ಬೋದಾ, ಗೇಟ್ವೇ ಚಾರ್ಜ್ ಎಷ್ಟಾಗಿದೆ ಅಂತ? ಎನಿಬಡಿ? ಅದು ಬರ್ತಾ ಇಲ್ಲ, ಯಾರು ನೋಡ್ತಾ ಇಲ್ಲ? ಓಕೆ, ವೆರಿ ಗುಡ್. ಸೊ ದ ಚಾಟ್, ಸೊ ಯು ಆರ್ 0, ಯು ಆರ್ ನಾಟ್ ಪೇಯಿಂಗ್ ಎನಿಥಿಂಗ್. ಸೊ ಗೇಟ್ವೇ ಚಾರ್ಜ್ 0 ಆಗೋಯ್ತು. ಸೊ ದಟ್ ಇಸ್ ಅ ಬ್ಯೂಟಿ ಆಫ್ ವೌಚರ್. ಸೊ ನಾನೀಗ ಕಂಟಿನ್ಯೂ ಕೊಟ್ಟೆ, ಸೇಮ್ ಅಡ್ರೆಸ್ ಎಲ್ಲ ನನ್ನ ಹತ್ರ ಇದೆ, ಪೇ ಕೊಟ್ಟೆ. ಇಲ್ಲ ನಾನು ಸರ್ಕಲ್ಗೆ ಬೇಕು ನನಗೆ, ಇಲ್ಲ ಹೋಗ್ಲಿ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕೇ ಹಾಕ್ತೀನಿ, ಹೋದ್ರೆ ಹೋಯ್ತು, ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕೇ ಬರಲಿ ಅಂತ. ಸೊ ನಾನು ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕಲ್ಲಿ ಪೇ ಮಾಡಿದೆ. ಈಗ ವೌಚರ್ ಬಂದಾಗೋಯ್ತು ನನಗೆ. ಈಗ ನೋಡಿ ಇಲ್ಲಿ ಪೇಮೆಂಟ್ ಸಕ್ಸಸ್ ಆಯಿತು. ಸೊ ಈ ವೌಚರ್ ಎಲ್ಲಿರುತ್ತೆ ಅದು ಮತ್ತೆ ನಾನು ಇದು ಹ್ಯಾಂಗ್ ಆಗ್ತದೆ, ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಹೋಗ್ತಾ ಇದ್ದೀನಿ. ಈಗ ನಾನು ವೌಚರ್ ಪೇ ಮಾಡಾಯ್ತು. ಓಕೆ, ಸೊ ಈಗ ಮತ್ತೆ ವೌಚರ್ ಬಂದು ನೋಡ್ತೀನಿ ಎಷ್ಟು ದುಡ್ಡಿದೆ ಅಂತ ನೋಡ್ತಾ ಇದ್ದೀನಿ. ನೋಡಿ ಈಗ 4,000 ನಾನು ಪರ್ಚೇಸ್ ಮಾಡಿದೆಷ್ಟು, 4,250 ರೂಪಾಯಿ. ಸಾರಿ 250 ರೂಪಾಯಿ ನಾನು ಪರ್ಚೇಸ್ ಮಾಡಿರೋದು. ಬಟ್ ನನ್ನ ಹತ್ರ ಕಟ್ ಆಗಿರೋದು 4,000 ಬರೀ, ಅದರಲ್ಲೂ ನಂಗೆ ದುಡ್ಡು ಉಳಿದಿದೆ. ಓಕೆ, ಆಲ್ಮೋಸ್ಟ್ ಐ ಸೇವ್ಡ್ ಮನಿ ದೇರ್. ಓಕೆ, ಸೊ ನಂಗೆ ಬ್ಯಾಲೆನ್ಸ್ ಎಷ್ಟಿದೆ ಅದು ತೋರಿಸ್ತಾ ಇದೆ ಇಲ್ಲಿ. ಬಟ್ ಈಗ ಈ ವೌಚರ್ ಎಲ್ಲಿರುತ್ತದೆ? ಈಗ ನಾನೀಗ ಅಪೋಲೋ ಹೋದ್ರೆ ಶಾಪಿಂಗ್ ಮಾಡೋದು ಹೆಂಗೆ? ಸೊ ಸಿಂಪಲ್, ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಮರ್ತೋಗ್ತಾರೆ. ಆಲ್ವೇಸ್ ಚೆಕ್, ನೀವು ಮಾಡ್ಬೇಕಾದ್ರೆ ಇಷ್ಟೇ, ಮೆಗಾ ಬ್ರ್ಯಾಂಡ್ ಇದೆಲ್ಲ, ಟಾಪ್ ಮೆಗಾ ಬ್ರ್ಯಾಂಡ್ಸ್ ಇದೆ ನೋಡಿ, ಅಲ್ಲಿ ವ್ಯೂ ವಾಲ್ಗೆ ಹೋಗ್ಬೇಕು. ಅಲ್ಲೋಗಿ ವ್ಯೂ ವಾಲ್ಗೆ ಹೋಗಿ, ಇದು ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಎಲ್ಲಿ ಹುಡುಕ್ತಾ ಇರ್ತಾರೆ, ವೌಚರ್ ಬಂದಿಲ್ಲ ಅಂತ ಗಲಾಟೆ ಮಾಡ್ತಾ ಇರ್ತಾರೆ. ಸೊ ಇಲ್ಲಿಗೆ ಬರ್ತದೆ. ಇಲ್ಲಿ ಮೇಲ್ಗಡೆ ಈ ಒಂದು ಟ್ರಾಲಿ ತರ ಸಿಂಬಲ್ ಕಾಣ್ತಾ ಇದೆ ನಿಮಗೆ ಸ್ಕ್ರೀನ್ ಅಲ್ಲಿ. ಅದ್ರ ಪಕ್ಕದಲ್ಲಿ 3 ಚುಕ್ಕಿ ಇದೆ. ಆ 3 ಚುಕ್ಕಿನ ಕ್ಲಿಕ್ ಮಾಡಿ, ಇಲ್ಲಿ ಆರ್ಡರ್ ಹಿಸ್ಟ್ರಿ ಅಂತ ಇದೆ. ಸೊ ಆರ್ಡರ್ ಹಿಸ್ಟ್ರಿ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು, ಇಲ್ಲಿ ವೌಚರ್ ಇದೆ. ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ವೌಚರ್ 14ನೇ ತಾರೀಕು ಈ ವೌಚರ್ ಇದೆ. ಸೊ ಈಗ ನಾನು ಅಪೋಲೋ ಫಾರ್ಮಸಿಗೆ ಹೋಗಿ 250 ರೂಪಾಯಿನೋ 300 ರೂಪಾಯಿನೋ 400 ರೂಪಾಯಿದೋ ಏನೇ ಐಟಮ್ ತಗೊಂಡು ಬಿಲ್ ಪೇಮೆಂಟ್ ಮಾಡೋ ಟೈಮ್ನಲ್ಲಿ ನಾನು ಅವ್ರಿಗೆ ಹೇಳ್ಬೇಕು, ಸರ್ ನನ್ನ ಹತ್ರ ಗ್ಲೋಬಲ್ ಗಾರ್ನರ್ ವೌಚರ್ ಇದೆ ಹಂಗನ್ಬೇಕಾ? ಏನನ್ಬೇಕು? ಏನ್ ಹೇಳ್ಬೇಕು ಹೇಳಿ? ಸೊ ಐ ಥಿಂಕ್ ಮ್ಯೂಟ್ ಆಪ್ಷನ್, ಶ್ರೀಶಾ ಮ್ಯೂಟ್ ಆಪ್ಷನ್ ಕೊಟ್ಬಿಡಿ, ಅಲೋ ಕೊಟ್ಟಿದ್ದೀನಿ. ಓಕೆ, ಸೊ ಏನ್ ಹೇಳ್ಬೇಕು ನಾನು? ಅಪೋಲೋ ಹೀಲಿಂಗ್. ಎಕ್ಸಾಕ್ಟ್ಲಿ. ಸೊ ನೀವು ಅಪೋಲೋ ಹೀಲಿಂಗ್ ಕಾರ್ಡ್. ಕರೆಕ್ಟ್. ಸೊ ಯು ಹ್ಯಾವ್ ಟು ಟೆಲ್ ದೇರ್ ಬ್ರ್ಯಾಂಡ್, ಬಿಕಾಸ್ ಬಿಗ್ ಬಜಾರ್ ಅವರಿಗೆ ಗ್ಲೋಬಲ್ ಗಾರ್ನರ್ ಗೊತ್ತಿಲ್ಲ, ರಿಲಯನ್ಸ್ ಅವರಿಗೆ ಗ್ಲೋಬಲ್ ಗಾರ್ನರ್ ಗೊತ್ತಿಲ್ಲ. ದೇ ನೋ ಓನ್ಲಿ ದೇರ್ ಬ್ರ್ಯಾಂಡ್. ಸೊ ಇಫ್ ಐ ಟೆಲ್ ನನ್ನ ಹತ್ರ ಅಪೋಲೋ ಹೀಲಿಂಗ್ ಕಾರ್ಡ್ ಇದೆ, ಸೊ ಐ ವಾಂಟ್ ಟು ಪೇ ಥ್ರೂ ಮೈ ಅಪೋಲೋ ಗಿಫ್ಟ್ ಕಾರ್ಡ್ ಅಂತಂದ್ರೆ ಪೇಮೆಂಟ್ ಬಂದಾಗ ಸೊ ಅವ್ರಿಗೆ ಈ ಮೊಬೈಲ್ ನಂಬರ್ ಕೊಟ್ರೆ ಸಾಕು, ಈ ವೌಚರ್ ನಂಬರ್ ಅವ್ರ ಕಂಪ್ಯೂಟರ್ ಎಂಟ್ರಿ ಮಾಡ್ತಾರೆ, ಇಮಿಡಿಯೇಟ್ಲಿ 250 ರೂಪಾಯಿ ಡಿಡಕ್ಟ್ ಆಗುತ್ತೆ. ಸೊ ನಾನು ಬಾಕಿ ಏನ್ ಚೇಂಜ್ ಕೊಡ್ಬೇಕು ಅದು ಕೊಟ್ರೆ ಸಾಕು, ಅದು 250 ರೂಪಾಯಿ ಆದ್ರೆ 250 ರೂಪಾಯಿ ಕೊಟ್ರೆ ಸಾಕು. ಸೊ ದಿಸ್ ಇಸ್ ದ ಬೆಸ್ಟ್ ಪಾರ್ಟ್. ಸೊ ಸಪೋಸ್ ಈ ವೌಚರ್ ನಾನು ಯೂಸ್ ಮಾಡೋ ಹೋಗಿದ್ದೀನಿ, ಸೊ ನಾನು ಗೊತ್ತಾಗಲ್ಲ ನಂಗೆ ನೆನಪಾಗಿ ಹೋಗಿದೆಯಲ್ಲ ಅಂತ ಯೂಸ್ ಮಾಡ್ಬಿಟ್ಟೆ. ಸೊ ಇಲ್ಲೇ ಒಂದು ಆಪ್ಷನ್ ಟ್ಯಾಬ್ ಇದೆ ನೋಡಿ, ಯೂಸ್ ಅನ್ಯೂಸ್ ನ ಚೇಂಜ್ ಮಾಡ್ಕೋಬಹುದು. ಸೊ ಯೂಸ್ ಅಂತ ಮಾಡ್ಬಿಟ್ರೆ ಅಲ್ಲಿ ಟ್ಯಾಬ್ ಅಲ್ಲಿ ಉಳ್ಕೋತದೆ. ಇದಕ್ಕೆ 1 ವರ್ಷ ಟೈಮ್ ಇರ್ತದೆ. ನನ್ ಬರೋ ವರ್ಷ ಸಾರಿ ಇದು ಈಗ ನಾನು 21/5/12 ತನಕ ನಾನು ಉಪಯೋಗಿಸಬಹುದು. ಎಕ್ಸ್ಪೈರಿ ಡೇಟು ಅಲ್ಲೇ ಇರುತ್ತೆ, ಅಲ್ಲಿ ತನಕ ಇದು ಕ್ಯಾನ್ಸಲ್ ಆಗಲ್ಲ. ಸೊ ದಿಸ್ ಇಸ್ ದ ವೇ ಯು ಕ್ಯಾನ್ use the voucher. So this is the power of Global Garner voucher. So friends, this was Global Garner ಒಂದು presentation ನಿಮಗೆ. I think just a minute, I will just close on. Yes, so with this I think app ಬಗ್ಗೆ ನಾವು ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಆದಷ್ಟು ಹೇಳಕ್ಕೆ ಟ್ರೈ ಮಾಡಿದ್ದೀವಿ. ಇಟ್ಸ್ ಅ ಬಿಗ್ ಆ್ಯಪ್. ಇದು ದಿನ ಸ್ವಲ್ಪ ಟ್ರೈ ಮಾಡ್ತಾ ಇದ್ರೆ ಇಟ್ ಇಸ್ ಅ ಬ್ಯೂಟಿಫುಲ್ ಆ್ಯಪ್. ತುಂಬಾ ಇದೆ ಕಲಿಯೋದಕ್ಕೆ, ತುಂಬಾ ಇದೆ ನೋಡೋದಕ್ಕೆ, ಅಂಡ್ ಆಲ್ವೇಸ್ ಎಂಪವರಿಂಗ್ ಆ್ಯಪ್ ಅಂತ ಹೇಳ್ತೀವಿ. ಸೊ ದಟ್ ಎವ್ರಿ ಟೈಮ್
ಇದರಿಂದ ನಿಮಗೆ ದುಡ್ಡು ಬರ್ತಾ ಇರ್ತದೆ. ನಾನು ಹೇಳಿದ್ನಲ್ಲ, ಸೊ ಇವರು ಆ್ಯಪ್ ಉಪಯೋಗಿಸಕ್ಕೆ ಶುರು ಮಾಡಿದ್ದಾರೆ, ಇವರು ಒಂದು 7-8 ಸಾವಿರ ರೂಪಾಯಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇವರು ಖರ್ಚು ಮಾಡ್ತಾ ಇರೋದು ದುಡ್ಡು ವಾಪಸ್ ಬರ್ತಾ ಇದೆ. ನಿಮ್ಮ ಮನೆ ಖರ್ಚು ನಿಮಗೆ ವಾಪಸ್ ಬರುವ ಖುಷಿ ಆಗಲ್ವಾ? ಈಗ ಆಲ್ರೆಡಿ 50,000, 3 ಲಕ್ಷ, ಅಂದ್ರೆ ನಾವು ಸ್ಕ್ರೀನ್ ಅಲ್ಲಿ ತೋರಿಸಿದ್ವಿ, 4 ಲಕ್ಷ, 3.5 ಲಕ್ಷ ರೂಪಾಯಿ ಸಂಪಾದನೆ ಮಾಡಿರೋ ಜನಗಳಿದ್ದಾರೆ. ಸೊ ದಟ್ಸ್ ದ ಬ್ಯೂಟಿ ಆಫ್ ಗ್ಲೋಬಲ್ ಗಾರ್ಡನರ್ ಆ್ಯಪ್. ಉಪಯೋಗಿಸಿ. ಐ ಥಿಂಕ್ ತುಂಬಾ ಸ್ವಲ್ಪ 10-9 ಮಿನಿಟ್ಸ್ ಎಕ್ಸ್ಟ್ರಾ ತಗೊಂಡಿದ್ದೀವಿ. ಕ್ವಿಕ್ ಆಗಿ ಒಂದು 2-3 ಕ್ವಶನ್ ಮಾತ್ರ ಹ್ಯಾಂಡಲ್ ಮಾಡ್ತೀವಿ. ಸೊ ಏನಾದ್ರು ಕ್ವಶನ್ ಇದ್ರೆ ಕೇಳ್ಬೋದು. ಎಸ್, ಹ್ಯಾಂಡ್ ರೈಸ್ ಆಗಿದೆ ವಸಂತ್ ಕುಮಾರ್ ಅವರು. ಎಸ್, ಕೇಳಿ ವಸಂತ್ ಕುಮಾರ್ ಅವರೇ.